हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आचार्यः पवनोऽस्माकम् आचार्याणि च भारती देवो नारायण श्रीशः देवी मंगलदेवता करोतु मम कल्याणं हरिः हयमुखाभिदः गुरुश्च मध्वनामा मे वरदोस्तु निरन्तरं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जलज्येष्ठ निभाकारं जगदीश पदाश्रयं जगतीतलविख्यातं जगन्नाथ भजे पृथ्वीमंडल मध्यस्थाः पूर्णबोध मतानुगाः वैष्णवा विष्णुहृदय तान्नमस्से गुरुनम ಶ್ರೀ ಗುರುಭ್ಯೋ ನಮಃ. ಇದು ಸಂಧಿ ಬಹಳ ಮಹತ್ವದ ಸಂಧಿ. ಯಾಕಂದ್ರೆ ಪಿತೃಗಣ ಸಂಧಿ ಅಂತ ಹೆಸರು, ಸರ್ವಜೀವ ಕಲ್ಪ ಸಂಧಿ ಅಂತ ಹೆಸರು. ಇಲ್ಲಿ ದಾಸರು ನಮ್ಮ ಆಚಾರ ಮಾರ್ಗದ ವಿಶೇಷವನ್ನು ಹೇಳ್ಕೊತ ಹೋಗಿ ಒಂದು ವಿಷಯ ಬಹಳ ಸ್ಪಷ್ಟ ಹೇಳ್ತಾರೆ. ಶ್ರಾದ್ದ ಹೆಂಗೆ ಮಾಡಬೇಕು, ಶ್ರಾದ್ದ ಅಂದ್ರೆ ಏನು, ಶ್ರಾದ್ದಾಗ ಬರ್ತಕ್ಕಂಥ ದೇವತೆಗಳು ಯಾರ್ಯಾರು, ನಾವು ಮಾಡ್ತಕ್ಕಂಥ ಶ್ರಾದ್ದಾದಿಗಳು ನಮ್ಮ ತಂದೆ ತಾಯಿಗೆ ಮುಟ್ತಾವೋ ಇಲ್ಲೋ, ಮುಟ್ಟಿದ್ರೆ ಹೆಂಗೆ ಮುಟ್ತಾವ, ಈಗ ಹೆಂಗೆ ತಿಳ್ಕೊಂಡು ಮಾಡೋಕೆ ಸಾಧ್ಯವನ್ನ ಶ್ರೇಷ್ಠ ನಿಮಗೆಲ್ಲ ಗೊತ್ತು ಹೌದಾ. ಇದನ್ನೆಲ್ಲ ಹೇಳ್ಕೊತ ಹೋಗ್ತಾರೆ ದಾಸರು ಭಾಳ ಚಂದ ಹೇಳಿದಾಗ. ಅದಕ್ಕೆ ಈ ಸಂಧಿ ಭಾಳ ಮಹತ್ವದ ಈ ದೃಷ್ಟಿ ಒಳಗೆ ಶ್ರಾದ್ದದ ಬಗ್ಗೆ ಎಲ್ಲ ಕಲ್ಪನಾ ಕೊಡ್ತಕ್ಕಂಥದ್ದು. ಇದೆಲ್ಲ ಹರಿವಂಶ ಒಂದು ಗ್ರಂಥ, ಶ್ರಾದ್ದ ಕಲ್ಪ ಅಂತ ಒಂದು ಗ್ರಂಥ ಅದ. ಅಲ್ಲಿ ಇಷ್ಟು ಹೇಳ್ಯಾರಲ್ಲ ಅವರು, ದರ್ಭನ ಯಾಕೆ ತಗೋಬೇಕು, ಎಳ್ಳ ಯಾಕೆ ತಗೋಬೇಕು, ಬೆಳೆಯಕ್ಕೆ ಕಾಳ ಯಾಕೆ ತಗೋಬೇಕು, ಈ ಮಂತ್ರನ ಯಾಕೆ ಅನ್ಬೇಕು, ಇದನ್ನೆಲ್ಲ ಹೇಳ್ಯಾರ ಅವರು. ಇನ್ನು ಸುಮ್ಮನೆ ಕಾಟದ ಪೂರ್ತಿ ಮಾಡೋದಲ್ಲದು, ನಿಮಗೆ ಇದು ಓದಿದ್ರೆ ಕಲ್ಪನಾ ಬರ್ತಿದ್ರು. ಹರಿಗೋಭ್ಯೋ ನಮಃ ಅಂತಾರ. ಇಲ್ಲಿ ಪಿತೃಯಜ್ಞ ರೂಪ, ಇದೊಂದು ಯಜ್ಞ, ಪಿತೃಯಜ್ಞ ಅಂತ ಹೆಸರು, ಯಜ್ಞ ರೂಪ. ಪ್ರತಿ ಸಾಂವತ್ಸರಿಕ ಶ್ರಾದ್ದ ಕರ್ಮ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಹೆಂಗಿರ್ತಾನ, ಉಳಿದ ದೇವತೆಗಳು ಹೆಂಗಿರ್ತಾರ ಅನ್ನೋದು ಹೇಳ್ಕೊತ ಹೋಗ್ತಾ ಮೊದಲೇ ಪದ್ಯೊಳಗೆ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳು ಅಹಂಕಾರತ್ರಯದೊಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯ ನೆನೆಸುವನು. ಹುತವಾಕ್ಷಾಂತರ್ಗತ ಜಯಾಪತಿಯು ತಾನೇ 3+3 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃ ಒಳಗಿದ್ದು. ಭೋಜ್ಯ ಪದಾರ್ಥ ಭೋಕ್ತೃ ಒಳ, ಭೋಜ್ಯ ಅಂದ್ರೆ ನೀವು ಸಾಧಕ ಮಾಡಿರ್ತಕ್ಕಂಥ ಸಮಾನ ಪದಾರ್ಥಗಳು, ಹೌದು. ಇವೊಂದು ಊಟ ಮಾಡೋರು ಭೋಜ್ಯರು, ಬ್ರಾಹ್ಮಣರಿಗೆ ಹೇಳ್ತಾರೆ ಎಷ್ಟು ಹೇಳ್ಬೇಕು, ಹೆಂಗೆ ಹೇಳ್ಬೇಕು, ಯಾರಿಗೆ ಹೇಳ್ತಾ ಇದ್ದಾರೆ. ಕೃತಿರಮಣ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಪ್ರದ್ಯುಮ್ನ ಅವ ಕೊಟ್ಟ ಬಿಟ್ರ ಮುಂದಾದಾಗ. ಎಲ್ಲಿದ್ದಾನ, ವಸುದೇವತೆಗಳ ಅಹಂಕಾರತ್ರಯದೊಳು. ಅಹಂಕಾರತ್ರಯ ವಸುಗಳು ಎಷ್ಟು ಇದ್ದಾರೆ ಗೊತ್ತು ನಿಮಗೆ, ಅಷ್ಟ ವಸುಗಳು ನೆನಪಿಟ್ಟು ಅಷ್ಟು ವಸುಗಳಲ್ಲಿ ಅಹಂಕಾರತ್ರಯದಲ್ಲಿ ಅಲ್ಲಿ 3 ಮಂದಿ ಒಳಗಂತ ಅರ್ಥ. ವೈಕಾರಿಕ, ತೈಜಸ, ತಾಮಸ ಅಂತಕ್ಕಂಥ ಅಂದ್ರೆ ಎಷ್ಟಾಯ್ತು ತ್ರಯಗಳು ಅಲ್ಲಿ ಲೆಕ್ಕ ಕೊಟ್ಟು ನೋಡಿ. ಚತುರವಿಂಶತಿ 24 ರೂಪದಿಂದಲೇ ಅರ್ಥ ಆಗ್ತದೆ. 24 ರೂಪಗಳಿಂದ ಭೋಜ್ಯ ನೆನೆಸುವನು. ಭೋಜ್ಯ ಪದಾರ್ಥದಲ್ಲಿ ಪರಮಾತ್ಮ ಅಂತ ಮಾಡ್ತಕ್ಕಂಥ ಶ್ರಾದ್ದ ಅಡಿ ಒಳಗೆ ಶ್ರಾದ್ದಕ್ಕಾಗಿ ಮಾಡ್ತೀವಿ, ಸಂಕಲ್ಪ ಮಾಡಿಬಿಟ್ಟಿದ್ದೆ ಮತ್ತೆ ನೀವು ಮನಸ್ಸಿನಾಗ ಸಂಕಲ್ಪ ನೀರು ವಾಸನೆ ಮಾಡೇ ಅಲ್ಲ. ಅಡಿಗೆ ಮಾಡ್ತಕ್ಕಂಥವ್ರು ಇರ್ತಾರ, ಸ್ತ್ರೀಯರಲ್ಲಿ ಪುರುಷರಲ್ಲಿ. ಶ್ರಾದ್ದಕ್ಕೆ ಮಾಡ್ತಕ್ಕಂಥ ಅಡಿಗಳು ಪ್ರತಿಯೊಬ್ಬರು ಶ್ರಾದ್ದ ಮಾಡ್ತೀವಿ ತಿಳ್ಕೊಂಡು ನೀವು ಸಂಕಲ್ಪ ಮಾಡಿದ್ರೆ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ ಪದಾರ್ಥವಾಗಿ. ಎಷ್ಟು ರೂಪಗಳು, 24 ರೂಪಗಳಿಂದ. ಯಾರವ, ಪ್ರದ್ಯುಮ್ನ. ಆ 24 ಹೆಂಗೆ ಲೆಕ್ಕ ಸಿಗ್ತೀವಿ ಅಲ್ಲಿ ಹೇಳ್ತಾರ ನೋಡ್ರಿ. ಅಹಂಕಾರ ತ್ರಯದೊಳು, ಅಹಂಕಾರ ಮೂರ್ತೃ ಅಹಂಕಾರ ತೇಜಸ್ ಅಂತಕ್ಕಂಥದ್ದು. ಯಾರು, ವಸುದೇವತೆಗಳು. ವಸುದೇವತೆ ಎಷ್ಟು ಮಂದಿ, 8 ಮಂದಿ. ಅಷ್ಟವಸುಗಳು, ಅಷ್ಟವಸುಗಳು 11 ರುದ್ರರು, 12 ಆದಿತ್ಯರ ಲೆಕ್ಕ ತಕೊಂಡ್ಬಿಟ್ರಿ ನೀವು ಹಂಗಿದ್ದಂಗೆ. ಅಷ್ಟವಸುಗಳು, ಅಷ್ಟವಸುಗಳು ಗುಂಡೆ ತ್ರಯ ಎಷ್ಟು, 3 ಆಯ್ತು, 8 3 ಹಿಂಗೆ ಲೆಕ್ಕ. ಅದ್ರ ಚತುರ್ವಿಂಶತಿ ಅರ್ಥಾತ್ ಈಗ ಅಹಂಕಾರ ತೇಜಸ್ ಇರ್ತಕ್ಕಂಥ 3 ರೂಪಗಳು. 8 3 24 ಆಯ್ತಿಲ್ಲ ಲೆಕ್ಕ ತಗೊಳ್ಳೋದು. ಕೃತಿ ಯಾಮ ಪಾಮಯಾಮ ಪ್ರದ್ಯುಮ್ನ ಪ್ರದ್ಯುಮ್ನ ಅಹಂಕಾರ ತ್ರಯದೊಳು ಈ ರೂಪದಿಂದಲೇ ಭೋಜ್ಯ ನೆನೆಸುವನು. ಭೋಜ್ಯ ಪದಾರ್ಥಗಳಲ್ಲಿ ಅಂತ ಅರ್ಥ. ಭೋಜ್ಯ ಶಬ್ದಕ್ಕೆ ಅರ್ಥ ನೀವು ಮಾಡತಕ್ಕಂಥ ಸಾಧ್ಯ ಮಾಡ್ತಕ್ಕಂಥ ಪದಾರ್ಥ ಅಂತವು ಅನಿಷಿದ್ಧ ಪದಾರ್ಥಗಳು, ನಿಷಿದ್ಧ ಪದಾರ್ಥಗಳ ಅವಳ ಮಾತ. ಅದರಂತ ಮುಂದೆ ಹುತವಹ ಅಕ್ಷ ಅಂತರ್ಗತ. ಹುತವಹ ಅಂದ್ರೆ ಗೊತ್ತಾಗ್ತದೆ ನಿಮಗ, ಅಗ್ನಿ. ಯಾಕೆ ಹೆಸರು ಗೊತ್ತಾ ನಿಮಗ, ನೀವು ಹುತ ಮಾಡ್ತಿರಲ್ಲ, ಸ್ವಹಾಕಾರ ಹಾಕ್ತಿರಲ್ಲ, ಅದನ್ನ ತೊಗೊಂಡು ಮುಟ್ಸವ ಯಾವ ಅಗ್ನಿ ಹಾಕ್ತಿರಿ, ಅದಕ್ಕಂತ ಅರ್ಥ ಹುತವಹ. ಅಕ್ಷ ಕಣ್ಣು, ಅಗ್ನಿ ಕಣ್ಣು ಯಾರಿಗದ, ಕೆಂಪನ ಕಣ್ಣು, ಕೆಂಡದ ಕಣ್ಣು ಯಾರಿಗದ, ರುದ್ರದೇವರಿಗೆ. ಅಂತ ಹುತವಾಕ್ಷ ಅಂದ್ರ ರುದ್ರದೇವ ಅಂತ ಅರ್ಥ.
ಅವರ ಅಂತರ್ಗತನಾಗಿದ್ದಂಥ ಜಯಾಪತಿ ಯಾರವ? ಸಂಕರ್ಷಣ. ಎಲ್ಲಿದ್ದಾನ? ತಾನೇ ಮೂರಧಿಕ ತ್ರಿಂಶತಿ ರೂಪದಿ. ತ್ರಿಂಶತಿ ಅಂದ್ರೆ 30. ತ್ರಿ ಮೇಲೆ ಅಲ್ಲಿ ನೋಡಿ, ತ್ರಿಂಶತಿ ಸ್ವರೂಪದಿ ಮೂರಧಿಕ 33 ಆಯ್ತು. ಈ 33 ಹೆಂಗ್ ಬಂತು? ಇಲ್ಲಿ ಏಕಾದಶ ರುದ್ರರು ಹೌದಾ, ಗುಂಡ್ಲೆ 3 ಅರ್ಥತೆ ತಿಳ್ಕೊಡ್ರಿ. ಆ 3 ಅಹಂಕಾರ ತ್ರಯಗಳು ಅಂತಿದ್ರು ಅವಾಗ. ಅಲ್ಲಿ ವಸು ಗುಂಡ್ಲೆ ಹೇಳಿದ್ರು, ಇಲ್ಲಿ ಹುತವಾಹ ಗುಂಡ್ಲೆ 3 ಹೇಳಿದ್ರು. 33 ರೂಪಾಯಿ ಎಲ್ಲಿದ್ದಾನಂತ? ಭೋಕ್ತೃಗಳೊಳಗಿದ್ದು. ಭೋಕ್ತೃ ಊಟ ಮಾಡ್ತಕ್ಕಂಥವ್ರು. ಯಾರು ಹೇಳ್ತೀರಿ ಊಟಕ್ಕೆ ನೇಮದಿಗೆರ ಅಂತ ನೆನಪ ನೇಮದ 3 ಮಂದಿ ಊಟಿಗೆ ಹಾಕುವಂತ ನೇಮದ. ಇಬ್ಬರಿಗೆ ಹೇಳ್ತಿರ್ತಾರೆ ಯೂಶುವಲಿ, ಅಷ್ಟಿರ್ತದೆ. ಯಾಕಂದ್ರೆ ಪಿತೃ ಪಿತಾಮಹ ಪ್ರಪಿತಾಮಹ 3 ಮಂದಿ ಆಹ್ವಾನ ಮಾಡಿರ್ತೀರಿ ನೀವಲ್ಲಿ, 3 ಮಂದಿ ತೊಗೊಂಡಿರ್ತೀರಿ. ಸೊ 3 ಮಂದಿ ಊಟಕ್ಕೆ ಬೇಕು ಅಂತ ಅವ್ರಲ್ಲಿ ಅಂತ ಮಾಡಕ ಇಬ್ಬರಲ್ಲೇ ಒಬ್ಬರನ್ನ ಮಾಡ್ತಾರೆ. ಒಂದು ದೇವಸ್ಥಾನ ಕೊಡ್ತಾರೆ, ಉಳಿದು 3 ಮಂದಿ ಅಲ್ಲ ಮಾಡ್ಬೋದು ಅಂತ ಒಂದಿಲ್ಲ ಆ ರೀತಿ ಹೇಳ್ತಾ ಇದ್ದಾರೆ. ಹಿಂಗೆ ಪಿತೃಕಾರ್ಯ ಭೋಕ್ತೃ ಆಗಿರ್ತಕ್ಕಂಥ ನೇಮಿತ ಬ್ರಾಹ್ಮಣರಲ್ಲಿ ಯಾರಿರ್ತಾರಂತೆ? ಪಿತೃಸ್ಥಾನಕ್ಕೊಬ್ಬವ, ಪಿತಾಮಹ ಸ್ಥಾನಕ್ಕೊಬ್ಬವ, ಪ್ರಪಿತಾಮಹ ಸ್ಥಾನಕ್ಕೆ ಬರ್ತಕ್ಕಂಥವ್ರು. ಪರಮಾತ್ಮ ಕೂತ್ಕೊಂಡಿರ್ತಾನ, ಅವ ಸ್ವೀಕಾರ ಮಾಡ್ತಾನೆ ಕೊಡ್ತಕ್ಕಂಥದ್ದು. ಹಂಗಾರೆ ನಮ್ಮ ತಂದೆ ಉಣ್ಲಿಲ್ಲಲ್ಲ, ನಮ್ಮ ತಂದೆ ಈ ಮಾತು ತಗೊಂಡು ಆ ಜೀವ ಎಲ್ಲಿರ್ತದಲ್ಲ ಅಲ್ಲಿ ಮುಟ್ಟಿಸ್ತಾನ ಪರಮಾತ್ಮ. ಅವನಿಗೆ ವ್ಯವಸ್ಥೆ ಅದು ಹಂಗೇನು ಮುಟ್ಟಿಸ್ತಾನೆ ಅಂತ ಕೇಳ್ಬೋದು. ನೀವು ಪೋಸ್ಟ್ನಾಗ ಒಂದು ಪತ್ರ ಹೋಗಿತೀರಿ, ಎಲ್ಲಿ ಹೋಗ್ತಾ ಅಡ್ರೆಸ್ ಕರೆಕ್ಟ್ ಹೋಗ್ತಿಲ್ಲ, ಮತ್ತದ ಅಡ್ರೆಸ್ ತಪ್ತಾನೆ, ಪಿನ್ಗಿನ ಕೋಡ್ ನಂಬರ್ ಕರೆಕ್ಟ್ ಆಗಿಬಿಟ್ಟಿದ್ದೀರಿ ನೀವು, ಅದ್ರಾಗೆಲ್ಲ ಹೋಗ್ತಾನೆ. ಮತ್ತೆ ಅದು ಹೆಂಗೆ ಹೋಗ್ತದೆ ಕೇಳಿದ್ರೆ, ಇವ ಪೋಸ್ಟ್ಮನ್ನ ಮುಟ್ಟಿಸ್ತಾನ, ದೇವ್ರು ಮುಟ್ಟಿಸ್ಲಿಕ್ಕಿಲ್ಲ. ಅದು ಮುಂದೆ ಬರ್ತದೆ. ಹೆಂಗೆ ಹುಟ್ಟುತ್ತಾರ, ಯಾರ್ಯಾರು ಎಲ್ಲಿ ಹುಡ್ತಾರೆ, ನಿಮ್ಮ ತಂದೆ ತಾಯಿ ಎಲ್ಲಿ ಹುಟ್ಟಾರ ನಿಮ್ಗೆ ಗೊತ್ತಿಲ್ಲ ಹೌದಾ, ಎಲ್ಲಿ ಹುಟ್ಟಿರ್ಬೋದು ಹೇಳ್ತಾ ಮುಂದೆ ಕೇಳ್ಕೋದು. ಭಾಳ ಅದ್ಭುತ ಸಂಧಿ ಇದು, ಈ ಪಿತೃಗಣ ಸಂಧಿ ಅಥವಾ ಜೀವಕಲ್ಪ ಸಂಧಿ ಅಂತೂ ಹೆಸರು ಇದಕ್ಕೆ. ಅದನ್ನ ಹೇಳ್ಕೊತ ಹೊಂಟಿದ್ದಾರೆ. ಬರ್ರಿ ಬರ್ರಿ ಇಟ್ಲ ಬರ್ರಿ ಇತ್ಲ ಬರಿಬೇಕು, ಇಲ್ಲ ಇಲ್ಲ ಆರಾಮದ ಬರ್ರಿ ಸರ್, ಇಲ್ಲಿ ಬರಿಬೇಕು ಅಲ್ಲ. ಪಿತೃ ಪಿತಾಮಹ ಪ್ರಪಿತಾಮಹ ಅದನ್ನ ಹೇಳ್ತಾ ಇದ್ದಾರೆ. ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಪಿತೃಯಜ್ಞ ರೂಪವಾಗಿರ್ತಕ್ಕಂಥ ಕಾರ್ಯ ಇದು. ಶ್ರಾದ್ದ ಕರ್ಮದಲ್ಲಿ ಮಾಡ್ತಕ್ಕಂಥ ಭೋಜ್ಯ ವಸ್ತುಗಳು. ಆ ವಸ್ತುಗಳಿಗೆ ಪರಮಾತ್ಮ ಎಷ್ಟು ಬಂದಿರ್ತಾನ? 24 ರೂಪದಿಂದ. ಬ್ರಾಹ್ಮಣರಲ್ಲಿ ಮುಂದೆ ಯಾವಾಗ ಹೇಳಿನಲ್ಲ 33 ರೂಪಾಯಿಂದ ಇದಕ್ಕೂ ಪರಮಾತ್ಮ ಸ್ವೀಕಾರ ಮಾಡ್ತಾ ಹೇಳ್ತಾ ಇದ್ದಾರೆ. ಅದು ಏಕಾಶ ರುದ್ರರು ಅನ್ನೋ ದ್ವಾಯ ಸಾಯ್ತು ಲೆಕ್ಕ ಆಗ್ತದನ್ನ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಪದ್ಯದೊಳಗೆ ಹೇಳ್ತಾ ಇದ್ದಾರೆ. ಕರ್ತೃ ಕರ್ಮ ಕ್ರಿಯಾ 3 ತಿಳ್ಕೊಬೇಕದನ್ನ. ಕರ್ತೃ ಕರ್ಮ ಕ್ರಿಯಾ, ಕರ್ತೃ ಮಾಡ್ತಕ್ಕಂಥವ, ಕರ್ಮ ಮಾಡ್ತಕ್ಕಂಥ ಕೆಲಸಗಳು, ಕ್ರಿಯಾ ಅದನ್ನ ಹೇಳ್ತಾರೆ ಮುಂದಿನ ಪದ್ಯೊಳಗೆ. ಹೇಳಿ ನೋಡ್ರಿ. 6+30 ರೂಪದಿ, ಸ್ವಲ್ಪ ಲೆಕ್ಕ ಬರ್ತದಿಲ್ಲ. 6+30 ರೂಪದಿ ವಾರಿಜಾಪ್ತನುಳಿರುತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳು. 3 ವಿಧ ಪಿತೃಗಳು, ಪಿತೃ ಪಿತಾಮಹ ಪ್ರಪಿತಾಮಹ. ವಸು ತ್ರಿಪುರ ಆದಿತ್ಯ. ವಸು ರುದ್ರ, ಅಲ್ಲಿ ಮಂತ್ರ ಬಂದ ವಸು ರುದ್ರ ಆದಿತ್ಯ ಅಂತರ್ಗತ ಇಂಥ ಮಂತ್ರ ಹೇಳ್ತಿರ್ತಾರೆ. ಆ ರೀತಿ ಒಳಗೆ ಹೇಳ್ತಾರೆ ನೋಡಿ. ವಸು ರುದ್ರ ಆದಿತ್ಯ. ಅದು ಆದಿತ್ಯ 3 ತ್ರಿಪುರಾರಿ ಆದಿತ್ಯ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯಾ ಎನಿಸಿಕೊಳ್ಳುವ. ಶ್ರಾದ್ದ ಮಾಡವ ಕರ್ತೃ, ಅವ ಏನು ಬ್ರಾಹ್ಮಣ ಪಾದ ಪ್ರಕ್ಷಾಳನೆ ಮಾಡ್ತಾನ, ಗರ್ಭ ಹಿಡಿತಾನ, ಸಂಕಲ್ಪ ಅವ ಕ್ರಿಯಾ, ಅದನ್ನ ಮಾಡ್ತಕ್ಕಂಥ ಕರ್ಮ. ಈ 3ರಲ್ಲಿರ್ತಕ್ಕಂಥ ಪರಮಾತ್ಮ ರೂಪ ಹೇಳ್ತಾರೆ. ಶ್ರಾದ್ದ ಕರ್ಮ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಒಂದು ಪ್ರಪಿತಾಮ ಸ್ಥಾನಕ್ಕೆ ಹಿಂದಲ್ಲೇ 2 ಹೇಳಿಬಿಟ್ರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಂಗ 6+30 ರೂಪದಿ, ಅರ್ಥಾತ್ 6+30 ಅಂದ್ರೆ 36 ರೂಪದಿ ಎಲ್ಲಿದ್ದಂತೆ ವಾರಿಜಾಪ್ತನುಳಿರುತ್ತೇನು. ವಾರಿಜಾಪ್ತ ಯಾರು ಗೊತ್ತಾಗ್ತ ನಿಮಗೆ? ಸೂರ್ಯ. ವೆರಿ ಗುಡ್, ಫೈನ್. ಆದಿಜಾಪ್ತ ಆದಿತ್ಯ ಅಂತರ್ಗತ, ವಸು ಋತಾದಿತ್ಯ ಅಂತರ್ಗತ. ಹಿಂಗೆ ಕಲ್ಕೊಂಡೆಲ್ಲ ಎಲ್ಲ ಸೇರಿ ನೋಡಿ. ವಾರಿಜಾಪ್ತ ಇರುತ್ತೇನು ಅದು ಅದಕ್ಕೆ ವಾರಿಜಾಪ್ತನೊಳ. ವಾರಿಜಾಪ್ತ ಶಬ್ದ ಯಾಕೆ ಹಂಗ್ಯಾಕೆ ಬಂದು ಕೇರೆ? ವಾರಿಜ ಅಂದ್ರೆ ಕಮಲ. ಸೂರ್ಯ ಬಂದ ಕಮಲ ಅಳ್ತದೆ. ಅವ್ರವ್ರ ದೋಸ್ತಿ ಹಂಗದ, ನಾ ಮಾಡಿದ ದೋಸ್ತಿ ಅಲ್ಲದು. ಕಮಲ ಕುಮ್ಮ ಕೂತಿರ್ತದೆ. ಸೂರ್ಯ ಬಂದ ಅರಳ್ಬಿಡ್ತದೆ. ಯಾಕ ಭಾಳ ಸುಖ ಸೂರ್ಯ ಬಂದದ ಅಂತ. ಇಬ್ಬರು ಸಖ್ಯ, ಅವ್ರ ಅಗ್ರಿ ಅದ್ಭುತ ಫ್ರೆಂಡ್ಸ್ ಇಬ್ರು ಅವರು. ಅದಕ್ಕೆ ವಾರಿಜಾಪ್ತ ಇರುತ್ತೇನು. ಯಾರವ? ಮಾಯಾರಮಣ ವಾಸುದೇವನು. ಅಲ್ಲೇ ಪ್ರದ್ಯುಮ್ನ ಸಂಕಟ ಹೇಳಿದ್ರು, ಇಲ್ಲಿ ವಾಸುದೇವವಾಗಿರ್ತಕ್ಕಂಥವ. ಕಾಲ ನಾಮದಲ್ಲಿ ಹೆಸರ ಕಾಲ ಅಂತ ಹೇಳಿದ್ರು. ಕಾಲ ಅಂತ ಪರಮಾತ್ಮ. ಕಾಲಯತಾಮಹನ್ ಹೌದಲ್ಲ. ಮತ್ತೆ ಅಲ್ಲಿ ಬಂದಿರ್ತಕ್ಕಂಥದ್ದು 3 ವಿಧ ಪಿತೃಗಳಳು. ಅರ್ಥ 3 ವಿಧ ಪಿತೃಗಳು ಯಾರ್ಯಾರು? ಪಿತೃ ಪಿತಾಮಹ ಪ್ರಪಿತಾಮಹ, ಅಪ್ಪ ಅಜ್ಜ ಮುತ್ತಜ್ಜ. ಅಲ್ಲಿ ನೆನಪಾಗ್ಬಿಟ್ಟಿದ್ರು ಹೇಳ್ತಾ ಇದ್ದಾರೆ. ವಸು ತ್ರಿಪುರ ಆದಿತ್ಯ. ವಸುಗಳಲ್ಲಿ ವಸು ರುದ್ರ ಆದಿತ್ಯ ಅಂತರ್ಗತ, ಭಾರತೀಯ ಪ್ರಾಣಾಂತರ್ಗತ ಹೇಳ್ತಿದ್ದಾರೆ ಅಲ್ಲಿ. ಈ ಪಿತೃ ಪಿತಾಮಹ ಪ್ರಪಿತಾಮಹ ಶ್ರಾದ್ದ ಕರ್ಮ ಕರಿಷ್ಯೆ ಅಂತ ಹೇಳ್ತಿರ್ತಾರೆ. ತಗೊಳ್ಳಿ ಆ ರೀತಿ ಮಂತ್ರ ಹಾಕೊಂಡು ನೋಡ್ರಿ. ಹೆಂಗ ಯಾವುದೂ ವ್ಯರ್ಥ ಅಲ್ಲ.
ಬಹಳ ಶ್ರೇಷ್ಠ ಕೆಲಸ. ಪಿತೃಯಜ್ಞ ಮಾಡಲಿಕ್ಕೇ ಬೇಕು, ಅದನ್ನು ಹೆಂಗಾರ ಮಾಡಿ. ಸ್ವಲ್ಪ ಕಷ್ಟ ಇರ್ತದೆ ಈಗಿನ ಕಾಲದ ಮಾಡೋದು ಅಂತೂ ಮಠ ಅವಲ್ಲ ಮತ್ತೆಲ್ಲ ಕಡೆಗೆ ರಾಯರಿಗೆ ಗೊತ್ತಾಗ್ಬಿಟ್ಟದೆ. ಈಗ ಮುಂದೆ ಮಾಡೋದು ಮನ್ಯಾಗ ಆಗೋದು ಇವ್ರ ಕಡೆಯಿಂದ ನಾವು ಅಲ್ಲಿ ಹೋಗೋದು ಗೊತ್ತಾಗ್ಬಿಟ್ಟದೆ. ಎಷ್ಟು ಅಂತ ಕಣ್ಣು ರಾಯರು ಹೌದಲ್ಲ. ಮತ್ತು ಮಠ ಇಲ್ಲಂದ್ರೆ ಏನು ಮಾಡ್ತೀರಿ ಮುಂದೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ರಾಯರಂತರ ಇಲ್ಲ ಇಲ್ಲ ಮಾಡ್ಕೊಂಡು ಹೋಗ್ರಿಪ್ಪ ಹುಡುಗರು ಇಷ್ಟಂತ ತೆಗೆದಿರ್ತಾರೆ. ಪಿತೃಪಿತಾಮಹ ಪ್ರಪಿತಾಮಲಿ ಇದು ಅಂದ್ರೆ ಹೆಂಗೆ ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು. ಕರ್ತೃ ಅಂದ್ರೆ ಮಾಡ್ತಕ್ಕಂಥವ, ಕ್ರಿಯಾ ಅಂದ್ರೆ ಮಾಡ್ತಕ್ಕಂಥ ಸಾಧ ಕ್ರಿಯಾಗಳು ಕರ್ಮಗಳಲ್ಲಿ ಅಥವಾ ಕರ್ಮ ಪಿತೃ ಉದ್ದೇಶ ಮಾಡ್ತಕ್ಕಂಥ ಕಲಾಪಳ್ಳಿ ಹೊಂದಿರ್ತಕ್ಕ ಒಂದು ರೂಪ. ಕ್ರಿಯಾ ಬ್ರಾಹ್ಮಣರ ಪಾದ ಪ್ರಕ್ಷಾಲನ ಮಾಡೋದು, ಅವರ ಕೈಯಾಗ ನಿಮಂತ್ರಣ ಕೊಡೋದು, ಇದು ಕ್ರಿಯಾ. ಕರ್ತೃ ಕರ್ಮ ಕ್ರಿಯೆ ಪರಮಾತ್ಮ ಆಗಿರ್ತಕ್ಕಂಥ ಇದ್ದುಕೊಂಡು ಅದನ್ನ ಹೇಳ್ತಾ ಇದ್ರಿ. ಮಂತ್ರ ತಂತ್ರೋಪಕರಣಂ ಕರ್ತೃ ವನ್ನೇಶು ಕೇಶವಂ ದೇಶಕಾಲೇಶ ಮನ್ವ ಶುಕ್ರಸ್ಥೆ ಕರ್ಮ ನಿರ್ಮಲಂ ಹರಿವಂಶ ಶ್ಲೋಕ ಹೇಳ್ತಾ ಇದ್ದೀನಿ. ಆ ರೀತಿ ಹೇಳ್ಕೋತಾ ಇದ್ದಾರೆ. ಇಷ್ಟು ಶ್ರಾದ್ದ ಮಹಿಮನೆ ಹೇಳ್ಕೊತ ಹೋಗಿ ಶ್ರಾದ್ದ ತಪಸ್ಸು ಮಾಡಬೇಕು. ಅದು ಪಿತೃಯಜ್ಞ, ಪಿತೃಪ್ರೀತಿ ಆಗತಕ್ಕಂಥ ಕಾರ್ಯ. ಇದು ಪರಮಾತ್ಮ ಪ್ರೀತಿ ಆಗತ್ತಾನೆ. ಹೆಂಗೆ ಪ್ರೀತಿ ಆಗತ್ತ ಮುಂದೆ ಹೇಳ್ಕೊತ ಹೋಗ್ತಾರೆ ನೋಡ್ರಿ. 1 ಮತ್ತು 2ನೇ ಪದ್ಯ ಹೇಳಿದೀವಿ ನಾನು. ಇಲ್ಲಿ ಕಾರ್ಯಕಾರಣ ಹೇಳಿದ್ರು, 3 ರೂಪ ಹೇಳಿದರು. ಇಲ್ಲಿ ಮುಂದುವರೆದು ಇಲ್ಲಿ ಭಾಳ ಚಂದ ಶ್ಲೋಕ, ಭಾಳ ಚಂದ ನುಡಿ, ಹಂಗೆ ಅರ್ಥ ಮಾಡಿಕೊಡ್ರಿ. ಸ್ವವಶ ನಾರಾಯಣನು ತಾ ಷಣ್ಣಮತಿ ನಾಮದಲ್ಲಿ ಕರೆಸುತ್ತಲಿ ವಸು ಶಿವ ದಿವಾಕರ ವಸು ರುದ್ರಾದಿತ್ಯ ಶಬ್ದ ಹಂಗಾಕ್ಯಾರ ಇಷ್ಟ ಅವರು ಎಲ್ಲ ಕಡೆ. ಮಂತ್ರದ ವಸು ರುದ್ರಾದಿತ್ಯ ಅಂತ ಬರ್ತದೆ, ನೀವು ಕೇಳಿರ್ಬೋದು ಹೊಸ ಮಾಡಿಸೋ ಮುಂದೆ ಹೌದಲ್ಲ ಹೇಳ್ತಾರೆ. ಇಲ್ಲಿ ವಸು ಅಂದ್ರು, ಶಿವ ಆದಿತ್ಯ. ಕರ್ತೃ ಕರ್ಮ ಕ್ರಿಯೆಗಳೊಳಗಿದ್ದು ಹಂಗೆ ಮಂತ್ರನೇ ಅವ ಹಂಗೆ ತಿಳ್ಕೊಂಬಿಟ್ರು ನೀವು. ನಾನು ಹೇಳಿದ್ದೀವಿ ನಾನು ಪರಮಾತ್ಮ ಮಂತ್ರ ಕೊರಿದ ಅಂತ ತಿಳ್ಕೊಂಡು. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೇವತಾ ತೇ ಮಂತ್ರ ಬ್ರಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಹಂಗಿದ್ದಂಗೆ ಆ ರೀತಿ ಹೇಳ್ತಾ ಇದ್ದಾರೆ. ಕರ್ತೃ ಕರ್ಮ ಕ್ರಿಯೆಗಳಿಗಿದ್ದು ನೋಡ್ರಿ. ನ್ಯವನವಿಲ್ಲದೆ ಅಂತಾರ. ಶ್ರಾದ್ದ ಮಾಡೋಕರ ಯಾವ್ದಾರ ನ್ಯಾಮ ಹೇಳಬಾಡ್ರಿ. ನನಗೆ ಆಫೀಸ್ನ ರಜಾ ಸಿಕ್ಕಿಲ್ಲ ಇಂತ ಹೇಳೋಂಗಿಲ್ಲ. ಏನಾದ್ರು ಮಾಡೋದ ಕೆಲಸನ ಆರಾಮೇಲೆ ಜಡ್ಡಾದ್ರೆ ಬಿಡ್ತಾರನೇ ಯಾರು ಸಂಕಲ್ಪ ಮಾಡಿ ಮುಗಿಸ್ತಾರಲ್ಲ. ಅದಕ್ಕೆ ನ್ಯವನ ಅಂತೆ. ನ್ಯವನವಿಲ್ಲದೆ ಈ ಕೆಲಸ ಮಾಡ್ರಿ. ದೇವ್ರ ಪೂಜೆ ಬೇಕಾದ್ರೆ ಒಂದಿನ ಬಿಡ್ರಿ, ಕ್ಷಮ ಮಾಡ್ತಾನೆ ದೇವ್ರು. ನಾನಿಲ್ಲ ಶ್ರಾದ್ದ ಮಾಡೋದಾಗಿಲ್ಲ ಅಂದ್ರೆ ಅವಶ್ಯ ಮಾಡಲಿಕ್ಕೆ ಬೇಕಾದಂಥ ಕರ್ತವ್ಯ ಹೇಳ್ತಾ ಇದ್ದಾರೆ. ನ್ಯವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಭಗವಂತ ಕೈಗೊಂಡು ಪಿತೃಗಳಿಗೀವ ಅನಂತಾನಂತ ಸುಖಗಳನ್ನು. ಈಗ ನಿಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ. ಅಜ್ಜನ ಎಲ್ಲಿ ಹುಟ್ಟ್ಯಾರ ಗೊತ್ತಾ ನಿಮಗೇನ್ರ? ಅವರು ಹುಟ್ಟಂಗೆ ಹುಟ್ಟ್ಯಾರ. ಒಂದು ಜನ ಇದ್ದೇ ಇರ್ತದೆ ನಮ್ಮಲ್ಲಿ. ಯಾರು ಎಲ್ಲಿ ಹುಟ್ಟರೆ ಹೆಂಗೆ ಗೊತ್ತಾಗ್ತದೆ, ಹೆಂಗೆ ಮುಟ್ತದ ಅಂತ ಕೇಳಿದ್ರೆ ಉದಾಹರಣೆ ಕೊಟ್ಟರೆ ನಿಮಗೊಂದ. ಪರಮಾತ್ಮ ತಾ ಸ್ವೀಕಾರ ಮಾಡಿ ಆ ಜೀವ ಎಲ್ಲಿರ್ತದೆ ಅಲ್ಲಿ ಮುಟ್ಟಿಸಿ ತೃಪ್ತಿ ಕೊಡ್ತಾ ಅಂತ ಅವತ್ತಿನ ದಿವಸ ಅವ್ರಿಗೇನೋ ಅವ್ರಿಗೆ ಆನಂದ ಆಗ್ತಂತ ಅವತ್ತಿನ ದಿವಸ ಏನೋ ಅಂತ. ನಿಮ್ಮ ಜೀವನ ಏನೋ ಮಾಡ್ಬೇಕು ಹಂಗೆ. ಎಂದೋ ಒಂದಿನ ಇನ್ನು ಭಾಳ ಆರಾಮಿದ್ದೀನಿ, ಶಿಸ್ತು ಊಟ ಇದೆ ಇವತ್ತು ಅಂತಿರ್ತೀರಿ ನೀವು ಹೌದಲ್ಲ. ಒಮ್ಮೆ ಯಾವಾಗ ಹಂಗೆ ಅನಿಸ್ತದೆ, ಎಲ್ಲರಿಗೂ ಅನಿಸ್ತದೆ. ಇದು ಪಶು ಪ್ರಾಣಿ ಪಕ್ಷಿಗೂ ಅನಿಸ್ತದೆ. ಹಿಂಗೆ ವಿಶೇಷ ಊಟ ಸಿಕ್ಕಿರ್ತಾವ, ವಿಶೇಷ ಆನಂದ ಆಗಿರ್ತದೆ. ಈ ಕ್ರಿಯಾ ಭಗವಂತ ಅಲ್ಲಿ ಮುಟ್ಟಿಸ್ತಾನೆ ತಾ ತಗೊಂಡು. ಅವ ಮಾಡ್ತಕ್ಕಂಥ ಅವ ಅಸಾಧಾರಣ ವ್ಯಕ್ತಿ ಭಗವಂತ ಆಗಿರ್ತಕ್ಕಂಥ. ಪೋಸ್ಟ್ಮನ್ ಈ ಕೆಲಸ ಮಾಡ್ತಾನೆ, ದೇವ್ರು ಮಾಡ್ಲಿಕ್ಕೆ ಒಳ್ಳೆದನ್ನ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಅವ ಹೇಳಿದ್ರು. ಸ್ವವಶ ನಾರಾಯಣನು ಭಾಳ ಅರ್ಥ. ಪರಮಾತ್ಮ ಸ್ವವಶ, ಯಾರಿಗೂ ವಶ ಅಲ್ಲ, ತನ್ನ ವಶ ತಾನ. ನಾವೆಲ್ಲ ಮತ್ತೊಬ್ಬರು ವಶದಾಗಿದ್ದೇವೆ. ಭಾಳ ಮಂದಿ ಹೆಂಡತಿ ವಶದಾಗ ಇರ್ತಾರ, ಅವ್ರು ಹೇಳಿದಂಗೆ ಕೇಳೋದು. ಹೌದು ಸ್ವವಶ. ಇದು ಕೆಲವು ಮಂದಿ ಗಂಡನ ವಶದಾಗ ಹೆಣ್ಮಗಿ ಅವ್ರು ಇಟ್ಕೊಂಡಿರ್ತಾರೆ, ಹಂಗೂ ಇರ್ತದೆ ತಿಳ್ಕೊಡ್ರಿ. ಪರಮಾತ್ಮ ಮಾತ್ರ ಸ್ವವಶ, ಯಾರ ವಶನೂ ಅಲ್ಲ ಭಗವಂತ. ಅವನ ಸ್ವತಂತ್ರ ಗುಣ ಅಂತ ಹೇಳ್ತಾ ಇದ್ರೆ ನಾರಾಯಣ. ಹೆಂಗ ಷಣ್ಣವತಿ ನಾಮದಲ್ಲಿ, ಷಣ್ಣವತಿ 96 ಪಂಚಗದ ಹಾಕ್ಯಾರ ನೋಡ್ರಿ. ಷಣ್ಣವತಿ ಶ್ರದ್ಧಾ ಹಾಕ್ಯಾರ. ಯಾರೋ ಮಾಡ್ತೀವಿ, ಒಂದು ಮಾಡೋದ ಕಷ್ಟದ. 96 ಯಾರು ಮಾಡ್ತಿರ್ತಾರೋ ವರ್ಷ 90 ಹತ ಮಾಡ್ಬೇಕಂತ. 90 ಇಂಕಿ ಹೆಂಗೆ ತೆಗೆದ್ರು ಲೆಕ್ಕ ಹೇಳ್ತೀನಿ ನೋಡ್ರಿ ನಮಗೆ. ಆಗಲೇ ಹೇಳಿ 24 1 33 1 36 12 ದ್ವಾದಶ ಆದಿತ್ಯರು ಅಲ್ಲಿ ಬಂದದ್ದು. ವಸುಗಳು ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆತರು, ಎಲ್ಲದಕ್ಕೂ ಗುಂಡ್ಲೆ 3 ಕರ್ತೃ ಕರ್ಮಕ್ರಿಯಾ. ಇಷ್ಟು ಕೂಡಿಸಿದ್ರೆ 24 33 32 ಕೂಡಿಸಿ ಎಷ್ಟಾಯ್ತು 96. ಷಣ್ಣವತಿ ಶ್ರಾದ್ದ ಯಾವಾಗ ಬರ್ತಾವ ಹಾಕಿಬಿಟ್ರ. ಯಾವಾಗಾರ ಮಾಡೋದಲ್ಲ ಅವನ್ನ ಪಂಚಾಂಗದ ಷಣ್ಣವತಿ ಶ್ರಾದ್ದ ತೋರಿಸ್ತಾರ. ಆಗಿನ ದಿವ್ಸ ಮಾಡೋಕು ಅಂತ ಅರ್ಥ. 96 ಎಲ್ಲಿ ಮಾಡಿ ಹೋಗ್ತಾರೆ, ಒಂದು ಮಾಡೋದಕ್ಕೆ ಅಷ್ಟು ಇರ್ತದೆ ಅಂತೂ ಹೇಳ್ತಾರೆ. ಪಾರಾಯಣ ಹೆಂಗೆ ಷಣ್ಣವತಿ ನಾಮ, ಅವನ ಹೆಸರ ಷಣ್ಣವತಿ ಸ್ವಾಮಿ ಅಂತ ಅರ್ಥ. ಅವನ ಹೆಸರ ಅದು. ಅದಕ್ಕೆ ಅಕ್ಷರ ಎಷ್ಟು 96. ಕರೆಸುತ್ತಲೇ ವಸು ಶಿವ ರುದ್ರ, ವಸುರುದ್ರ ಆಯ್ತಿರ್ತಕ್ಕಂಥವ. ಕರ್ತೃ ಕರ್ಮ ಕ್ರಿಯೆಗೊಳಗಿದ್ದು. ನೀವು ದೇವ್ರ ಪೂಜೆ ಮಾಡೋದು ನೀವು ದೇವ್ರಿಲ್ಲ ಅಂತ ಕೂತೀರಿ. ನೀವು ದೇವ್ರ ಪೂಜೆ ಮಾಡ್ತೀರಿ, ನೀವು ಅಲ್ಲಿ ಸಂಧ್ಯಾ ಮಾಡ್ತಿರಲಿಲ್ಲ, ಅಥವಾ ಗಾಯತ್ರಿ ಮಾಡ್ತಿರಲ್ಲ. ಇಲ್ಲ ನಾನು ಗಾಯತ್ರಿ ಮಾಡಿರ್ತೀನಿ, ಗಾಯತ್ರಿ ಪ್ರೀತಿ ಅಂತ ಅಂತಿರಲ್ಲ. ಹಂಗೆ ಕ್ರಿಯಾ ಮಾಡೋ ಬಂದ ಶ್ರಾದ್ದ ಮಾಡೋ ಬಂದ ಶ್ರಾದ್ದ ಸಂಕಲ್ಪ ಮಾಡಿದ್ರೆ ಬಂದು ಕೂತ್ಕೊಂಡ್ಬಿಡ್ತಾರೆ ನೋಡ್ರಿ. ನಾವು ಇಷ್ಟಂತ ಕಾಣ
ಪುರಾಣದಾಗ ಹೇಳ್ತಾರೆ, ಈ ಮಾತನ್ನು ಇನ್ನೂ ಇಷ್ಟು ವಿಸ್ತಾರ ಹೇಳ್ತಾರೆ. ನೀವು ಎಲ್ಲದಾಗ ಸಂಕಲ್ಪ ಮಾಡ್ತಿರಲ್ಲ, ನಾನು ಗಯಾಕ್ಕೆ ಹೋಗ್ತೀನಿ, ನಾನು ಬದ್ರಿಗೆ ಹೋಗ್ತೀನಿ, ಇನ್ನು ಪಿತೃ ಕಾರ್ಯ ಮಾಡೋಕ್ಕಾಗ್ಯದ ನೋಡ್ಬೇಕಾಗ್ಯದ ಅಂತ ಹೀಗೆ ಮನಸ್ಸನ್ನೇ ಮಾಡ್ತೀರಿ. ನೀವು ಇನ್ನೂ ಹೋಗಿರಂಗಿಲ್ಲ, ಏನು ಮಾಡಿರ್ತೀರಿ? ಸಂಕಲ್ಪ ಮಾಡಿರ್ತೀರಿ. ನೀವು ಈ ಸಂಕಲ್ಪ ಮಾಡಿದ್ರೆ ನಿಮ್ಮ ಪಿತೃಗಳಿಗೆ ಗೊತ್ತಾಗ್ಬಿಟ್ಟಿರ್ತಂತದೇನೋ ಅವ್ರಂತಾರಂತ, ನಿಮ್ಗಿಂತ ಮೊದಲು ಕೂತ್ಬಿಟ್ಟಿರ್ತಾರೋ ನಮ್ಮ ಹುಡುಗ ಪಡ್ಲೆ ಹೆಚ್ಚವಪ್ಪ ನಾವು ಇಲ್ಲಿರೋಣ ಅಂತಾರ. ನೃತ್ಯಂತಿ ಹರಿಮಂದಿರೇ, ಅವ್ರು ಮ್ಯಾಲೆ ಕುಣಿತಾರಂತವ್ರು. ಏನು ನಮ್ಮ ಹುಡುಗರು ಎಷ್ಟು ಒಳ್ಳೆಯವು, ಎಷ್ಟು ಕ್ರಿಯಾಗಳನ್ನ ಮಾಡ್ತಾರ ಅಂತ ತಿಳ್ಕೊಂಡು ಮೊದಲು ಕಾಯ್ಕೋದು ಕೂತ್ಬಿಟ್ಟಿರ್ತವ್ರೇನು. ಮುಂದೆ ನೀವು ಹೋಗೋದು ಬಿಡೋದು ಬೇರೆ, ಆ ಪ್ರಶ್ನೆ ಬೇರೆ. ಅಂತೂ ಎಷ್ಟವ್ರಿಗೆ ಹಸಿಕೊಂಡಿರ್ತಾರೆ ಅನ್ನೋದನ್ನ ಹೇಳ್ತಾರೆ ನಿಮಗೆ. ಆ ರೀತಿ ಹೇಳ್ತಾ ಇದ್ದಾರೆ. ಕರ್ತೃ ಕರ್ಮ ತಿಳುವಳಿಗೆದ್ದು ನೆವನವಿಲ್ಲದೆ, ಅದಕ್ಕೆ ದಾಸರು ಇದಕ್ಕೇನು ನೆಪ ಹೇಳಲಿಕ್ಕೆ ಹೋಗ್ಬಾಡ್ರಿ. ದೀಪಾವಳಿ ಬೇಕಾದ್ರೆ ನೆಪ ಹೇಳ್ರಿ, ಬೇಕಾರೆ ಮತ್ತೆ ಹಬ್ಬಕ್ಕೆ ಹೇಳ್ರಿ, ಶ್ರಾದ್ದಕ್ಕೆ ನೆಪ ಹೇಳೋಂಗಲ್ಲ. ಇಲ್ಲ ನಾಳೆ ಮಾಡ್ತೀನಿ, 20% ಸಾಲ್ತಾನ. ಮಹಾಲಯದ ಮಾಡಬಹುದು ಹೆಚ್ಚು ಕಡಿಮೆ, ಆದ್ರೆ ಸಂವತ್ಸರಕ್ಕೆ ಸಾಧ್ಯ ಇದ್ದಾಗ ಎಂದಿದ್ದು ಅತಿಥಿನೇ ಮಾಡೋಕ್ಕಲ್ಲ, ಪೋಸ್ಟರ್ ಮಾಡಿ ಬರುವಂಗಿಲ್ಲ. ಅದನ್ನ ಹೇಳ್ತಾ ಇದ್ದೆ. ನೆವನವಿಲ್ಲದೆ ನಿತ್ಯದಲ್ಲಿ ಅಂತಾರೆ ದಾಸರಾಯರು. ತನ್ನವರು ಮಾಡುವ, ಅದಕ್ಕೆ ಶಬ್ದ ತನ್ನವರು ಶಬ್ದ ಹಾಕಿದ. ಯಾರು ಭಗವಂತ ನಂಬಿರ್ತಾರ ಅವ್ರ ತರುತ್ತರ್ಥ. ಸೇವೆ ಕೈಕೊಂಡು ಅವ್ರು ಮಾಡ್ತಕ್ಕಂಥ ಶ್ರಾದ್ದ ರೂಪದ ಕ್ರಿಯಾವನ್ನು ತಗೊಂಡು ಅವರವರ ಪಿತೃಗಳಿಗೆ ಇವ ಅನಂತ ಸುಖಗಳನ್ನು ಎಲ್ಲೆಲ್ಲಿರ್ತಾರೋ ಇವ್ ಮುಟ್ಟಿಸ್ತಾ ಅಂತ. ಹೆಂಗೆ ಮುಟ್ಟಿಸ್ತಾರೆ ಇವ್ ಹೇಳಿನಿ, ಇನ್ನು ಮುಂದೆ ಬರ್ತದಿಲ್ಲ, ಹೇಳ್ತೀನಿ ನಿಮ್ಗೆ ಆ ಪದ್ಯದಾಗ. ಆ ರೀತಿ 96 ಷಣ್ಣವತಿ ನಾಮಕ ಅಂತ ತಗೊಂಡು, ಷಣ್ಣವತಿ ನಾಮಕ ಶ್ರಾದ್ದ ಎಷ್ಟೋ ಮಂದಿ ಮಾಡ್ತಾರೆ. ಮತ್ತೆ ಇನ್ನೂವರೆಗೂ ಇದ್ದಾರೆ ಮಾಡೋರು, ಪಂಚಾಂಗ ಹಿಡ್ಕೊಂಡಿರ್ತಾರೆ. ಆ ಸ್ವತಃ ಮಂತ್ರ ಬಿಡ್ತಿರ್ತಾವ, ಅವರಿಗೆ ಸ್ವತಃ ಮಾಡ್ಕೊತಿರ್ತಾರೆ, ಏನು ಪ್ರಶ್ನೆ ಇಲ್ಲ ಅಂತ ಹೊತ್ನಾಗ. ಕರಿಗೆ ಸಂಕಲ್ಪ ಮಾಡ್ತಿರ್ತಾರೋ ಅಂಥವ್ರು ಇನ್ನೂ ಇದ್ದಾರೆ ಕೆಲವು ಮಂದಿ. ಪಂಚಾಂಗ ಮೊದಲು ಇಷ್ಟ ಹಾಕೋತಾರೆ, ಅದನ್ನು ಪಂಚಾಂಗ ಬಂದು ಕೂಡ ಯಾವ ಮಾಡ್ಬೇಕು ಏನು ಅನ್ನೋದನ್ನೆಲ್ಲ ಹಾಕೊಂಡು ಮಾಡ್ಕೊತ ಹೋಗ್ತಾರೆ. ಅವರಿಗೆ ಸ್ವಂತಕ್ಕೆ ಮಂತ್ರ ಬರ್ತವೆ, ತರ್ಪಣ ಕೊಟ್ಟು ಕೂತ್ಬಿಡ್ತಾರೆ. ಇಷ್ಟು ಕೊಟ್ಟರೆ ಸಾಕು, ಅಷ್ಟು ಆತಂಕ ಹೇಳ್ತಾ ಇದ್ದಾರೆ ಅಂತಾರೆ. ಮುಂದುವರೆದು ಪರಮಾತ್ಮ ತನ್ನವರು ಮಾಡ್ತಕ್ಕಂಥ ಮಾತೃ ಪಿತೃ ಸಾಧ್ಯ ಕರ್ಮವನ್ನು ಅವರಿಂದ ಸ್ವೀಕಾರ ಮಾಡಿ ತಾನು ನಿರ್ಲಿಪ್ತನಾಗಿದ್ದು, ಅವನಿಗೆ ಸಂಬಂಧ ಇಲ್ಲ ಅದು. ಅವನ ಕೆಲಸ ಏನು ಪೋಸ್ಟ್ಮನ್ಗೆ ಕೆಲಸ. ಯಾಕಂದ್ರೆ ನನ್ನ ಭಕ್ತರು ಮಾಡ್ಲಿಕ್ಕತ್ತಾರ, ಅವ್ರ ತಂದೆ ತಾಯಿನ ಮುಟ್ಟಿಸ್ಬೇಕು, ಅದನ್ನ ಆ ಪುಣ್ಯ ಅವ್ರಿಗೆ ಬರಬೇಕು. ಇಷ್ಟು ಭಗವಂತನ ಯೋಜನಾ ಹೆಂಗೆ ವಿಚಾರ ಮಾಡಿ ಅಂತಾರೆ. ಮುಂದುವರೆದು ಮುಂದೆ ವಸು ರುದ್ರ ಆದಿತ್ಯಾಂತರ್ಗತ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವಾನಾಂ ಅಂತ ಮಂತ್ರ ಹಿಂಗೆ ಇರ್ತದೆ. ಮತ್ತೆ ಸಾತ್ ಮಂತ್ರ ಹಿಂಗೆ ನೀವು ಲಕ್ಷ ಕೊಟ್ಟಿರೋ ವಸು ರುದ್ರ ಆದಿತ್ಯರ್ಗತ ಅಂದ್ ಪಿತೃ ಪಿತಾಮಹ ಪ್ರಪಿತಾಮಹನಂ ಶ್ರಾದ್ದ ಕರ್ಮ ಕರಿಷ್ಠಿ ಅಂತ ಮಂತ್ರ ಸಂಕಲ್ಪ ಇರ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ ಹೆಂಗಿದ್ದಾನೆ ಭಗವಂತ ಅನ್ನೋದರಲ್ಲಿ. ತಂತು ಪಟದಂದರಲ್ಲಿ ಲಘುಮೀಕಾಂತ ಪಂಚಾತ್ಮಕ ನೆನೆಸಿ ವಸು ಕಂತುಹರ, ಅದು ಅವಶಬ್ದನ. ವಸು ಕಂತುಹರ ರವಿ, ವಸು ರುದ್ರಾಯಿತ್ಯ ಮತ್ತು ಶಬ್ದ ಬೇರೆ ಹಾಕಿ ದಾಸರ ಇಷ್ಟ ಇದೆ. ವಸು ಕಂತುಹರ ಮತ್ತಾರಮ ರವಿ ಕರ್ತೃಗಳೊಳಗಿದ್ದು ಅನವರತ ತನ್ನ ಚಿಂತಿಸುವ ಸಂತರನು ಗುರು ಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಅಖಿಲಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ. ಯಾರು ಸಾಧ್ಯ ಕರ್ಮ ನಿಷ್ಠ ಮಾಡ್ತಾ ಇದ್ರೆ ಅದನ್ನ ಹೇಳ್ತಾ ಇದ್ರೆ ಹೆಂಗೆ. ತಂತು ಪಟದಂದಲ್ಲಿ ಪರಮಾತ್ಮ ಹಿಂಗೆ ವ್ಯಾಪಕ ಆಗ್ಯಾನ. ಅಂದ್ರೆ ತಂತು ಪಟ ಅಂದ್ರೆ ನಿಮ್ಮ ಮೈ ಬಟ್ಟೆ ಹಾಕೊಂಡಿರಲಿ ನೀವು, ಹೌದಾ? ಹಿಂಗೆ ನೀರು ಬಿಟ್ಟವ ಬಟ್ಟೆ ಎಲ್ಲರ ಅದಕ್ಕೆ ಆಸ್ಪದ ಅದನ್ನ ಇಲ್ರಿ. ಹಿಂಗೂ ಅಡ್ಡು ಹೋದವ ಉದ್ದು ಹೋದವ, ತಂತು ಪಟ ಅಂತ ಹೆಸರಿದಕ್ಕೆ. ಹಂಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿ ಅಂತ ಅರ್ಥ ಇಲ್ರಿ. ಅವ್ರನ್ನ ಶ್ರದ್ಧಾ ಮಾಡಿರ್ತಾರೆ, ದೇವ್ರಲ್ಲಿ ಹೋಗ್ಯಾನ ನಮ್ಮ ಮನೆ ಬರೋಣ ಅಂತ ದೇವ್ರೇನ್ರಿ ಸರ್ವತ್ರ ವ್ಯಾಪ್ತ ಭಗವಂತ ಆಸಕ್ತಿರಕ್ಕಂತವ. ಅಂದ್ರೆ ಅಡ್ಡ ಉದ್ದ ನೀರು ವಸ್ತ್ರ ಇದ್ದಂಗೆ. ಯಾರವ? ಲಘುಮೀಕಾಂತ ಅಂದ್ರೆ ಪರಮಾತ್ಮ ನಾರಾಯಣ. ಪಂಚಾತ್ಮಕ ನೆನೆಸಿ ಗೊತ್ತಾಗ್ತದೆ ನಿಮಗೆ. ಪಂಚಾತ್ಮಕನ ಹೇಳೋ ಅವಶ್ಯಕತೆ ಇಲ್ಲ. ಯಾರ್ಯಾರು? ಅನಿರುದ್ಧ ಪ್ರದ್ಯುಮ್ನ ಶಿವನಾರಾಯಣ, ಹೌದು. ಪಂಚಾತ್ಮಕ ನೆನೆಸಿ ಅಲ್ಲಿ ನೋಡಿ. ಕಂತುಹರ ಗೊತ್ತಾಗ್ತಾನೆ ಯಾರು ನಿಮಗೆ? ರುದ್ರದೇವ ಕಂತುಹರ ಅಂತಕ್ಕಂಥವ. ಯಾಕಂದ್ರೆ ಅವ ಕಂತು ಕಾಮ, ಅವನು ಸಂಹಾರ ಮಾಡಿರ್ತಕ್ಕಂಥವ, ಹೊಸ ಮಾಡಿರ್ತಕ್ಕಂಥವ. ರವಿ ಗೊತ್ತಾತ? ರುದ್ರದೇವರು. ಕಂತುಹರ ಆನಂತರ ರವಿ ಆದಿತ್ಯ, ಆ ರುದ್ರದೇವ. ಕಂತುಹರ ಅಷ್ಟವಸುಗಳು, ವಸು ಕಂತುಹರ ರವಿ, ವಸು ರುದ್ರ ಆದಿತ್ಯ. ಆ ಶಬ್ದ ಬೇರೆ ಮಾಡ್ರಿ ಇಷ್ಟ. ಈಗ ಹಿಂದೆ ಬೇರೆ ತೊಗೊಂಡ್ರೆ ಈ ಶಬ್ದ ಬೇರೆ ಮಾಡಿರಲಿ. ಹಂಗೆ ತಾನು ವಾಸುದೇವ ನಾಮಕನಾಗಿ ಮಾಯಾಪತಿ ವಾಸುದೇವ. ಅಲ್ಲಿ ಹಿಂದೆ ಹೇಳಿದ್ರು ಸಂಕರ್ಷಣ ಪ್ರದ್ಯುಮ್ನ, ಇಲ್ಲಿ ಮಾಯಾಪತಿ ವಾಸುದೇವನಾಗಿರ್ತಕ್ಕಂಥವ. ಇದ್ದು ಶಬ್ದಕ್ಕೆ ಅಧಿಷ್ಠಿತನಾಗಿದ್ದು, ಅಲ್ಲಿ ಅಂತರ್ಯಾಮಿಯಾಗಿದ್ದು ಆ ಕರ್ಮದಲ್ಲಿ. ಅನವರತ ಯಾವಾಗಲೂ ಕೂಡ ತನ್ನ ಚಿಂತಿಸುವ, ಅವನನ್ನೇ ನಂಬಿ ಅವನ ಹೆಸರು ಮಾಡ್ತಕ್ಕಂಥದ್ದು. ಅಲ್ಲೆಲ್ಲ ಕರ್ಮಗಳು ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ ಎಲ್ಲ ಕೆಲಸ ಅವನ ಮಾಡ್ತಕ್ಕಂಥದ್ದು. ಅವ ಸಂತರನು ಸಜ್ಜನರನ್ನ, ಸಜ್ಜನರನ್ನ ಏನ್ ಮಾಡ್ತಾರೆ? ಯಾರು? ಗುರು ಅಂತರ್ಗತ ಶ್ರೀಮದ್ ಆಚಾರ್ಯಂತರಂತ ಪರಮಾತ್ಮ ಅಂತ ಹೇಳ್ಬೇಕಾಗ ಹಂಗೆ ನೆನೆಸ್ಬೇಕದ ಪರಮಾತ್ಮ. ನಾವು ಪ್ರತ್ಯೇಕವಾಗಿ ಹಾದಿಲ್ಲ ನಮಗೆ. ಮುಕುಂದ ಭಕ್ತಿ ಅಲ್ಲಿ ಹೇಳಿಬಿಟ್ರ ಬಿಗಿಮ ಬಿಟ್ರ, ಎಲ್ಲಿ ಹೋಗಿ ಸಾಧ್ಯ ಇಲ್ಲ ನಮಗೆ. ಅದೇ ನಮ್ಮ ಭಾಗ್ಯ ಅಂತ ತಿಳ್ಕೊಡ್ರಿ ನಮಗೆ. ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಇದನ್ನ
ಈಶಾವಾಸ್ಯದಿಂದ ಭಾಳ ಚಂದ ಹೇಳ್ತಾರೆ ಇದನ್ನ. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಈಶಾವಾಸ್ಯದ ಮಂತ್ರ ತಿಳ್ಕೊಡ್ರಿ, ಹಂಗೆ ಹೇಳಿಕತ್ತೆ ನೀವು. ಇದನ್ನ ಸ್ವಲ್ಪ ಬಿಟ್ಟು ಹತ್ಲ ಹೋಗ್ತೀನಿ ಈಗ. ಇದಕ್ಕೆ ವ್ಯಾಖ್ಯಾನ ಹೆಂಗ ನೋಡ್ರಿ. ಈ ಇಸ್ಕಾನ್ದವ್ರು ಇದ್ದಾರಲ್ಲ, ಎಲ್ಲ ಉಪನಿಷತ್ತು ಪ್ರಿಂಟ್ ಮಾಡ್ಯಾರ, ಮತ್ತು ಭಾಗವತ ಭಾರತ ಭಾಳ ಚಂದ ಪ್ರಿಂಟ್ ಮಾಡ್ಯಾರ ಅವ್ರು. ಹಂಗೆ ಪ್ರಿಂಟ್ ಮಾಡಿ ನಮಗೆ ಸಾಧ್ಯನೇ ಇದೆ. ಅವ್ರು ಬರೀತಾರ ಅಲ್ಲಿ ತಸ್ಮಿನ್ ಅಂದ್ರೆ ಅವನಲ್ಲಿ, ಮಾತರಿಶ್ವ ಅಂದ್ರೆ ವಾಯುದೇವರು, ಆಪಹ ಅಂದ್ರೆ ನೀರು, ದದಾತಿ ಕೊಡುತ್ತಾನೆ. ತಸ್ಮಿನ್ನಪೋ ಮಾತರಿಶ್ವ ದದಾತಿ, ಇದು ಉಪನಿಷತ್ನ ಮಂತ್ರ. ಹಂಗೆ ಹೇಳ್ತಿರ್ತೀನಿ, ನೆನಪಿಟ್ಕೊಡ್ರಿ. ತಸ್ಮಿನ್ನಪೋ ಮಾತರಿಶ್ವ ದದಾತಿ, ಅದು ಭಾಷಾಂತರ ಮಾಡ್ಯಾರ ಅವರು. ಇಸ್ಕಾನ್ ಪಂಡಿತರು ಇದು ಕುಲುಪಾರ್ದಿದ್ರಲ್ಲ, ಭಾಳ ಚಂದ ಮಾಡಿದ್ರಿ ಕೆಲಸ. ಇದನ್ನ ಭಾಷಾಂತರ ಹೆಂಗೆ ಮಾಡ್ತಾರೆ ಅವರು. ಹರಿ ಗಿವ್ಸ್, ವಾಯು ಗಿವ್ಸ್ ವಾಟರ್ ಟು ಹರಿ. ಮಾತರಿಶ್ವ ವಾಯುದೇವ, ಆಪಹ ಅಂದ್ರೆ ನೀರು, ದದಾತಿ ಕೊಡುತ್ತಾನೆ. ಹೌದಾ? ವಾಯು ಗಿವ್ಸ್ ವಾಟರ್ ಟು ಹರಿ. ದೇವ್ರು ವಾಯುದೇವರು ದೇವ್ರಿಗೆ ನೀರು ಬಿಟ್ರು. ನೀರು ಬಿಟ್ರು ಅಂದ್ರೆ ನಮ್ಮಲ್ಲೆಲ್ಲ ಹೋತು ಅಂತ ಅರ್ಥ. ರೊಕ್ಕ ಕೊಟ್ಟಿಲ್ಲ, ಕೊಟ್ಟು ನೀರು ಬಿಡೋದಾಗ ಅಂತಾರಿಲ್ಲ. ಈ ಭಾಷಾಂತರ ಇದು ಒಂದು ಇಟ್ಕೊಟ್ಟು ಅರ್ಥನ ಹಿಂಗದ ಅವ್ ಮಾಡಿದ್ದು. ನಮ್ಮವ್ರು ಅರ್ಥ ಮಾಡ್ತಾರೆ ಅವ್ರಿ. ಆಚಾರ ಭಾಷೆ ಬರೀತಾರೆ, ರಾಯರ ಖಂಡಾರ್ಥ ಬರೀತಾರೆ. ಅವ್ರು ಎಷ್ಟು ಚಂದ ಬರೀತಾರೆ. ನಮ್ಗೆ ಇದು ಹಿಂಗೆ ಅರ್ಥ ಮಾಡಿಕೊಡ್ರಿ. ಅವರು ಆದ ಶಬ್ದ ತಸ್ಮಿನ್ ಪರಮಾತ್ಮನಿಗೆ, ಆಪಹ ನೀರು, ವಾತರಿಸುವ ವಾಯುದೇವರು ಅಂತ ಅರ್ಥ. ದದಾತಿ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ವಾಯುದೇವರು ಮುಟ್ಟಿಸ್ತಾರ ಪರಮಾತ್ಮ. ಇದು ಚಂದೋ, ನೀರು ಕೊಡೋದು ಚಂದೋ. ಆಪಹ ಐತಿ ಕರ್ಮಾನಿ ವ್ಯಾಖ್ಯಾನ ಮಾಡ್ತಾರೆ ಯಾರು? ಆಚಾರ. ನಮ್ಮ ಇವತ್ತು ರಾಯರು ಅಂತಾರ ಖಂಡಾರ್ಥ. ಆಪಹ ಶಬ್ದ ಕರ್ಮಾಣಿ, ನಾವು ಮಾಡ್ತಕ್ಕಂಥ ಒಳ್ಳೆಯ ಕರ್ಮಗಳನ್ನ, ನಮ್ಮ ಕರ್ಮ ಮಾಡತಕ್ಕಂತಹ ಕರ್ಮಗಳನ್ನ ವಾಯುದೇವರು ತಗೊಂಡು ಯಾರಿಗೆ ಮುಟ್ಟಿಸ್ತಾರ? ಪರಮಾತ್ಮ ಅನ್ನೋದು ಚಂದೋ, ನೀರು ಬಿಟ್ಟು ಅನ್ನೋದು ಚಂದ. ಅದು ಅವ್ರು ಬೈಬೇಕಾಗಿಲ್ಲ, ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಅವ್ರಿಗೆ. ಅವರು ಆ ಪುಸ್ತಕ ಓದ್ಕೊಂಡವರು, ಡಿಕ್ಷನರಿ ತೆಗೆದ ನೋಡಿದ್ರು, ಅದು ಇಂಟರ್ವ್ಯೂ ಇಟ್ಕೊಂಡು ಶಬ್ದ ಇಟ್ಬಿಟ್ಟು ಇಷ್ಟ ಅವರಲ್ಲಿ. ಅದಕ್ಕೆ ಆಚಾರ ಭಾಷೆ ಓದಬೇಕು ಅಂತ ಅರ್ಥ. ಅದು ಒಳ್ಳೆ ರಹಸ್ಯ ಇರ್ತಕ್ಕಂಥದ್ದು. ಇಲ್ಲಿ ಯಾಕೆ ಬಂತೀಯ ಮಾತು ಹೇಳ್ತಾ ಇದ್ದೇನೆ ನಿಮಗೆ. ಕರ್ತೃ ಕರ್ಮ ಕ್ರಿಯಾಪರಿತ ಪರಮಾತ್ಮ ತನ್ನವರನ್ನ ಮಧ್ವಾಂತರ್ಗತ ಪರಮಾತ್ಮ ಇರ್ತಕ್ಕಂಥವ. ಇಹ ಪರಂಗಳಲ್ಲಿ ಅಖಿಲಾರ್ಥಗಳ ಪಾಲಿಸಿ ಸಮಸ್ತ ಅಭಿಷ್ಟ ಕೊಡ್ತಕ್ಕಂಥವ. ಶ್ರಾದ್ದ ಮಾಡಿದ್ರೆ ಬಹಳ ಪುಣ್ಯ ಅದ, ಅದಕ್ಕೆ ತಿಳ್ಕೊಡ್ರಿ. ತಂದೆ ತಾಯಿ ಪ್ರೀತಿ ಮಾಡೋದು ಅಷ್ಟೇ ಅಂತ ಅರ್ಥ ಅಲ್ಲ. ಅಂದ್ರೆ ನಾವು ಮಾಡ್ತಕ್ಕಂಥ ಕ್ರಿಯಾಗಳು ಹೆಂಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನು ನಿಮ್ಗೆ ಆಯುಷ್ಯ ಮಾಡ್ತಾರೆ, ನೆನಪಿಟ್ಬಿಡ್ರಿ. ಹಂಗೆ ನೀವು ಶ್ರಾದ್ದ ಮಾಡೋರು ನೆನಪಿಟ್ಬಿಡ್ರಿ. ಹಂಗೆ ನೀವು ಹೆಂಗೆ ಗೊತ್ತಾ? ನೀವು ಅಕ್ಕಿಕಾಳು ಕೊಡ್ತಾರೆ ನಿಮ್ಮ ಕೈಯಾಗ, ಹೌದಾ? ಅದಕ್ಕೆ ಬಿಳೆಕಾಯಿ ಇಸ್ಕೋತಾರೆ. ನಿಮ್ಗೆ ಏನು ಮಾಡ್ತಾರ? ಆಶೀರ್ವಾದ ಮಾಡ್ತಾರೆ. ಶ್ರಾದ್ದ ಮಾಡಿ ಅದು ಆ ಮಂತ್ರ ನೀವು ಕೇಳಬೇಕು. ಆಯುಷ್ ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಶ್ಚ ಪ್ರಯಚ್ಛಂತಿ ಮಹಾರಾಜ. ಇಷ್ಟು ಕೊಡ್ತಾರಂತ ನೋಡ್ರಿ. ನಮ್ಮ ಸಂತಾನ ಮುಂದುವರಿಬೇಕಾದ್ರೆ, ನಮಗೆ ಸಂಪತ್ತು ಸಿಗಬೇಕಾದ್ರೆ, ಕಲ್ಯಾಣ ಆಗ್ಬೇಕಾದ್ರೆ ಪಿತೃಗಳ ಪ್ರೀತಿ ಆಗಲಿಕ್ಕೇ ಬೇಕು ನಮಗೆ. ಅದಕ್ಕೆ ಅಂತಾರಲ್ಲ ಆಯುಹು ಅಂದ್ರೇನು? ಆಯುಷ್ಯ. ಪ್ರಜಾಂ ಮುಂದೆ ಹುಡ್ತಕ್ಕಂಥ ಸಂತತಿ ಮಕ್ಕಳು. ಹೌದಿಲ್ಲ? ಎಷ್ಟೋ ಮಂದಿ ಹಂಗೆ ಉದಾಹರಣೆ ಹೇಳ್ತೀನಿ ನಿಮಗೆ. ಅನೇಕ ಮಂದಿ ಕೆಲವು ಮಕ್ಕಳಾಗೋದು ಪಾಪ ಲೇಟ್ ಆಗ್ತದೆ, ಯಾರೋ ಕೇಳಿಗೆ ಹೋಗ್ತೀರಿ, ಅಲ್ಲಿ ಹೇಳ್ತು ಕೆಲವು ಮಂದಿ ಹೇಳೋ ಸ್ಟೈಲ್ ಇರ್ತೀವಿ. ಹೇಳ್ತೀನಿ ನಿಮಗೆ, ನಿಮ್ಮ ಮನೆ ಯಾರೋ ಒಂದು ಅತೃಪ್ತಿ ಜೀವದ ನೋಡಿ ಅಂತ ಹೇಳ್ತಾರೆ. ಯಾರಿಗೂ ನಿಮ್ಮ ನೀರು ಮುಟ್ಟಿಲ್ಲ ನೋಡಿ, ಒಬ್ಬರಿಗೆ ಮುಟ್ಟಿಸೋರಿಗೆ ಅಂತ ಹೇಳ್ತಾರೆ. ಗೋಕರ್ಣಕ್ಕೆ ಹೋಗ್ರಿ ಅಂತಾರೆ. ಮತ್ತೆ ಹೋದ್ರೆ ಮತ್ತೆ ಇನ್ನೆಲ್ಲ ಗೊತ್ತಿರ್ಬೇಕಲ್ಲ ನೀವು, ಎಲ್ಲೆಲ್ಲಿ ಕೇಳ್ತೀರಿ ನೀವು. ನಿಮ್ಮನೆ ಯಾರೋ ಹಿರಿಯರಿಗೆ ಶ್ರಾದ್ದ ಮಾಡಿಲ್ಲ, ಎಲ್ಲೋ ಒಂದು ಜೀವ ಉಳ್ಕೊಂಡದ, ಅದಕ್ಕೆ ತೃಪ್ತಿ ಆಗಿಲ್ಲ, ಅದಕ್ಕೆ ನಿಮ್ಗೆ ಕಾಡ್ಲಿ ಹಿಡಿತದ, ಅದನ್ನು ಬಗೆಹರಿಸ್ರಿ ಆಗ್ತಂತ ಹೇಳೋ ಮಂದಿ ಭಾಳ ಮಂದಿ ನೋಡಿ ನಾ ಇಂಥವ್ರನ್ನ. ಅದಕ್ಕೆ ಆಯು ಪ್ರಜಾಂ ಧನಂ ಗೊತ್ತಾತ, ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಪ್ರೇಕ್ಷಂತಿ ಮಹಾರಾಜ. ಹಿಂಗೆ ಅಷ್ಟು ಮಾತ್ರ ಬ್ರಾಹ್ಮಣ ಅವತ್ತಿನ ದಿವಸ ಅಷ್ಟು ಮಾಡಿದ್ರಿ, ಮತ್ತೊಂದು ವರ್ಷ ಆರಾಮ್, ಮತ್ತು ಒಂದು ವರ್ಷ ಆಯುಷ್. ಇದು ಅನುಗ್ರಹ ಮಂತ್ರ. ಎಲ್ಲರೂ ಈ ಮಂತ್ರ ನೀನು ಇದು ಕೇಳಬೇಕು ಮಂತ್ರ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇಷ್ಟು ಹೇಳ್ಕೊತ ಹೋಗಿ ಪರಮಾತ್ಮ ಪಂಚಾತ್ಮಕ ಅಂತ ಹೇಳ್ತಾ ಇದ್ದಾರೆ. ಶ್ರಾದ್ದ ಸ್ವಾಮಿ ಜನಾರ್ದನ ಆಗಿದ್ದರು. ಶ್ರಾದ್ದ ಸ್ವಾಮಿ ಜನಾರ್ದನ ಹೆಸರು. ನೀವು ಮಂತ್ರ ಒಂದಿರ್ತೀರಿ ನೀವು. ಶ್ರೀ ಮಧ್ವ ಮಾನಸ ಮಂದಿರ ಆಗಿರ್ತಕ್ಕಂಥ ಪರಮಾತ್ಮ ಶ್ರಾದ್ದ ಕರ್ಮಗಳನ್ನ ಜ್ಞಾನಾನುಸಂಧಾನ ಪೂರ್ವಕ ಮಾಡ್ಬೇಕಂತ. ಅವನ್ನ ಕಡ್ರ ಬಡ್ರ ಮಾಡೋದಲ್ಲ. ಏನು ಬೇಡ, ಪರಮಾತ್ಮ ನಿಮ್ಮ ಪ್ರೀತಿ ಆಗಪ್ಪ, ನೀವು ತೊಗೊಂಡು ನಮ್ಮ ಪಿತೃನ ಉದ್ಧಾರ ಮಾಡು, ಅವ್ರಿಗೆ ಮುಟ್ಟಿಸ್ಕೊಂಡ್ಬಿಟ್ಟು ಸಾಕು ನಿಮಗೆ, ಅಷ್ಟು ಕೆಲಸ ಮುಗಿತು. ಬೇರೆ ಪ್ರಶ್ನೆ ಹೇಳ್ತಾರೆ. ಶ್ರಾದ್ದ ಭಕ್ತಿಯಿಂದ ಮಾಡ್ತಕ್ಕಂಥ ಸಜ್ಜನರಲ್ಲಿ ಅಂತ ಹೇಳ್ತಾ ಮಧ್ವಾಂತರ್ಗತ ಪರಮಾತ್ಮ ಏನು ಕೊಡ್ತಾನ? ಆಯುಷ್ಯ, ಆರೋಗ್ಯ, ಭಕ್ತಿ, ಸತ್ಸಾಧನ ಕೊಡ್ತಕ್ಕಂಥ ಪರಮಾತ್ಮ ಸಜ್ಜನರನ್ನ ಎಡೆಬಿಡದೆ ಸಂರಕ್ಷಣೆ ಮಾಡ್ತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಶ್ರಾದ್ದ ಕರ್ಮದ ಫಲ ಹೇಳ್ತಾ ಇದ್ದಾರೆ. ಮುಂದಂತಾರ ಶ್ರಾದ್ದಾದಿ ಕರ್ಮಗಳನ್ನ ಶಾಸ್ತ್ರ ವಿಹಿತವಾಗಿ ಮಾಡಿದರೆ ಇಹ ಪರದಿ ಕೀರ್ತಿ ಉಂಟು. ಅದಕ್ಕೆ ಶ್ರಾದ್ದ ವಿಧಿ ಏನು ಅಂತಾರ. ಉಳಿದ ಕಡೆ ತಪ್ಪಬಹುದು. ದೀಪಾವಳಿ ಮಾಡ್ಕೊಂಡು ತಪ್ಪು ಹೆಚ್ಚು ಕಡಿಮೆ ಆಗ್ತಿರ್ಬೇಕಾರೆ ಆಕಾಶ ಬಿಟ್ಟು ಹಾಕಿದ್ರೆ ಏನಾಗೋದಲ್ಲ. ಹಾಕ್ಬೇಕು ಹಾಕ್ತಿರೋ ಪ್ರಶ್ನೆ ಬೇರೆ. ಶ್ರಾದ್ದ ಒಂದು ತಪ್ಪಾಡ್ತಾರ, ಲೋಪ ಬರಬಾರ್ದಾರ. ಕೊನೆಗೆ ಹೇಳ್ತಾರೆ ಯಶಸ್ಪತ್ಯಾರ್ಜನ ಮುಕ್ತಾಳನ್ನ ಹಾಕೇ ಬಿಟ್ಟ. ನಮಗೆಲ್ಲ ಕರ್ಮಗಳನ್ನೆಲ್ಲ ಎಲ್ಲ ತಪ್ಪು ಯಾವ ಮಾರಾಯ ಉದ್ಧಾರ ಮಾಡೋದು ಮಂತ್ರ ಹಾಕೇ ಬಿಟ್ಟಾರ. ಆದರೂ ಕೂಡ ಶ್ರಾದ್ದ ವಿಹಿತ ಕರ್ಮ
ಏನು ಕಾಯ್ಕೋಬೇಕು ಸರಿಯಾಗಿ ಕಾಯ್ತಕ್ಕಂಥದ್ದು ಅದನ್ನ ನೀವೆಲ್ಲ ನಿಮ್ಮ ಮನೆ ಹಿರಿಯರು ಮಾಡಿ ನೋಡಿರಿ ನೀವೆಲ್ಲ ಅದನ್ನ ಹೇಳ್ತಾರೆ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ಬೇಕಂತ ಅಲ್ಲಿ ಭಾಳ ಚಂದ ಹೇಳ್ತಾರೆ ದಾಸರಾಯರು. ತಂದೆ ತಾಯಿಗಳ ಪ್ರೀತಿಗೋಸ್ಕರ. ಹೌದಾ, ಎಷ್ಟು ವೈಶಿಷ್ಟ್ಯ ನೋಡ್ರಿ. ನಮ್ಮನ್ನು ಹಠದವರು, ನಮ್ಮನ್ನು ಬೆಳೆಸಿದವರು, ನಮ್ಮ ಹೇಸಿಗೆ ತೆಗೆದವರು, ನಮಗೆ ಹಾಲು ಕುಡಿಸಿದವರು ಯಾರು? ತಂದೆ ತಾಯಿ. ಮತ್ತು ಅವ್ರನ್ನ ಹೊರಗೆ ಹಾಕಿಬಿಟ್ರೆ ನಾವು ಇಷ್ಟು ನೀವು ನಿಮ್ಮ ದೊಡ್ಡವ್ರಿಗೆ ನಿಮ್ಮನ್ನು ಕಾಯ್ತಿರ್ತಾರೆ ಅವ್ರು. ವರ್ಷ ಒಂದಿನ ಮಾಡ್ಲಿಕ್ಕೆ ನಾವು ಅಲ್ಲಿ ಅಂದವ್ರು ಶಿವಾನ ಎಷ್ಟು ಎಷ್ಟು ನೇಮ ಬಿಡ್ರಿ ನೀವು. ಕೃತಜ್ಞತಾ ಹೌದಲ್ಲ ಇದು? ಆನೆಸ್ಟಿ ಅಲ್ಲ ಹೌದಲ್ಲ? ಪ್ರಾಮಾಣಿಕತನ ಹೌದಲ್ಲ? ಯಾರೋ ಬಸ್ನ ಸೀಟ್ ಕೊಟ್ಟರೆ ಥ್ಯಾಂಕ್ಸ್ ಪಾ ಅಂತ ಸಾಷ್ಟಾಂಗ ಹಾಕ್ತಾರೆ ಅವಾಗ. ಅದು ಇದೀ ನಮ್ಮನ್ನು ಬೆಳೆಸಿ ನಿಮ್ಮನ್ನು ಹೊತ್ತು ಹೆತ್ತು ಸಾಲಿಗೆ ಹಾಕಿ ಪೇಚಾಡಿ ಮುಂಜಿ ಮಾಡಿರ್ತಕ್ಕಂಥ ತಂದೆ ನಾವು ಮಾಡಂಗಿಲ್ಲ ಅಂತಾರೆ, ಆ ತಾಯಿ ನಾವು ಮಾಡಂಗಿಲ್ಲ ಅಂತಾರೆ. ಎಂಥ ದುಡ್ಡು ಎಂಥ ಮಾಡ್ಕೊಬಿಟ್ಟು ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳ ಪ್ರೀತಿಗೋಸುಗ ಅವರೇ ಎಷ್ಟು ಬಂದು ಮುಂದೆ ಎಲ್ಲೋದ್ರು ಮತ್ತು ಅವಾಗ ಇದನ್ನ ತೊಗೊಂಡು ಮುಟ್ಸಮ ಪರಮಾತ್ಮನ ಅದನ್ನು ತಿಳ್ಕೊಂಡು ಅದು ಹೇಳ್ತಾ ಇದೆ. ಪ್ರೀತಿಗೋಸುಗ ನೋಡ್ರಿ ಅಲ್ಲಿ ವಾಚಂದ ಹೇಳ್ತಾರೆ ಭಾಳ ಅರ್ಥ ಈ ಪದ್ಯದೊಳಗೆ. ಎಷ್ಟು ಹೇಳು ಕಮ್ಮಿನ ನಾನು. ನಿಂದೆ ಕರ್ಮ ತೊರೆದು ವಿಹಿತಗಳ ಒಂದು ಮೀರದಲೇ ಸಾಂಗ ಕರ್ಮಗಳ ಆಚರಿಸುವವರು ವಂದನೀಯರಾಗಿ ಇಳೆಯೊಳಗೆ ದೈನಂದಿನದೇ ದೈಹಿಕ ಸುಖದಿಂದ ಬಾಳುವರು ಬಹು ದಿವಸದಲ್ಲಿ ಕೀರ್ತಿಯುತರಾಗಿ. ಹಿಂಗೆ ಮಾಡೋರು ಹೆಂಗಿದಂತೆ ಕೀರ್ತಿಯಿಂದ ಬಾಳ್ತಾರ, ಅವ್ರು ಆರಾಮ ಇರ್ತಾರಂತೆ. ದುಡ್ಡು ಸಂಪತ್ತು ಮಕ್ಕಳೆಲ್ಲ ಆಗ್ತಕ್ಕಂಥದ್ದು. ಹೆಂಗೆ ಮಾಡೋ ಶ್ರಾದ್ದ ಅದನ್ನ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳ ಪ್ರೀತಿಗೋಸ್ಕರ ಅವತ್ತಿನ ದಿವಸ ನಮ್ಮ ತಂದಿದಪ್ಪ ನಮ್ಮ ತಾಯಿದು ತಾಯಿ ಋಣ ಅಂದ್ರೆ ಮುಟ್ಟ ಸಾಧ್ಯದ ಈಗ ಮಾತ್ರ ಯಾಕೆ ಹೋಗ್ತಾ ತಿಳ್ಕೊಟ್ರೆ ನಿಮಗೆ ಜಗತ್ತಿನಾಗ ಎಲ್ಲರೂ ಮುಟ್ಟಬಹುದು. ನಿಮ್ಗೆ ಗೊತ್ತದ ಸ್ವಾಮಿಗಳು ಸಾಷ್ಟಾಂಗ ಹಾಕ್ತಾರ, ಅಪ್ಪಗೆ ಹಾಕೋದಿಲ್ಲ ಹೌದಿಲ್ಲ, ಮತ್ತೆ ಅವಾಗ ಹಾಕ್ತಾ ತಿಳ್ಕೊಂಡು ತಾಯಿ ಮತ್ತೆ ಅಂತ ತಾಯಿ ಋಣ ಇರ್ತಾನೆ ಹೇಳ್ತಾ ಇದ್ದಾರೆ. ಪ್ರೀತಿಗೋಸ್ಕರ ಇನ್ನೊಂದು ಹೇಳಿದ್ರೆ ಅಲ್ಲಿ ನಿಂದೆ ಕರ್ಮ ತೊರೆದು ಎಷ್ಟರ್ಥ ಹೇಳ್ಬೋದು ಗೊತ್ತಾ ಇದಕ್ಕೆ? ಶ್ರಾದ್ದದ ದಿನ ನಿಜವಾಗಿ ದಾಸರು ಎಷ್ಟು ಅಂತ ಕಣ್ಣಿ ನಿಂದೆ ಕರ್ಮ ತೊರೆದು ಅನವಶ್ಯ ಕೆಲಸ ಅಂತ ಆಡ್ರ ಬಡ್ರ ಕೆಲಸ ಮಾಡಬಾರ್ದು. ಅವತ್ತು ಉಳಿದ ದಿನ ಮಾಡಿಕೊಟ್ಟಿರ್ಬೇಕಾರ ಒಂದು ಕೆಟ್ಟ ಉದಾಹರಣೆ ಹೇಳ ಮತ್ತೆ ಯಾರು ಏನು ತಿಳ್ಕೊಬೇಡ್ರಿ. ಹೌದಲ್ಲ, ಶ್ರಾದ್ದದ ದಿನ ಮುಂಜಾನೆ ಎದ್ದು ರಜೆ ಹಾಕಿರ್ತಾರೆ ಅವತ್ತು ದಾಳಿ ಮಾಡ್ಕೊತ ಕೂತ್ಕೊಳ್ಳೋದು. ಯಾರು ಹೇಳ್ಯಾರ ಅವತ್ತು ಬಿಟ್ಟು ಮುರುಗ ಮಾಡ್ಕೊಂಡು ಬರೋಂಗಲ್ಲ ಅವತ್ತಿನ ಅಪ್ಪ ನೀ ದಾಟಿಕೊಂಡು ಮಗನ ಅಂತ ಹೇಳ್ತಾನೆ. ಶ್ರಾದ್ದ ಏನಿಲ್ಲ ಏನಿಲ್ಲ, ನಿಂದೆ ಕರ್ಮ ಅದು ಅಥವಾ ಕೆಟ್ಟ ಕೆಲಸ ಬಿಡೋದು ಅಂತ ಅರ್ಥ. ಅವತ್ತಿನ ದಿವಸ ಹೆಂಗಿರ್ಬೇಕು ಅದು ಹೇಳ್ತಾ ಇದ್ರೆ ಅದು ಹೇಳ್ತಾನೆ ಮುಂದೆ ನಿಮಗೆ. ನಿಂದೆ ಕರ್ಮ ತೊರೆದು ಯಾವ ಕೆಲಸ ಮಾಡಬಾರ್ದಲ್ಲ ಅಂತ ಕೆಲಸ ಬಿಡೋದು ಅಂತ ಅರ್ಥ. ಮುಂಜಾನೆ ಮನ್ಯಾಗ ಅಡಿಗೆ ಹೆಂಡತಿಗೆ ಅಡಿಗೆ ಮಾಡ್ಲಿಕ್ಕೆ ಹಚ್ಚಿ ಹೆಂಡತಿಗೆ ಅಡಿಗೆ ಮಾಡೋದಿಲ್ಲ ಯಾರೋ ಮಾಡ್ತಿರ್ತಾರೆ ಅವ್ರಿಗೆ ಹಚ್ಚಿ ಇವ ದಾಡಿಗೆ ಹೋಗ್ಬಿಡುದು. ಇವ ಅಲ್ಲಿ ಪೇಪರ್ ರೋಜ್ ದಾಡಿಗೆ ಬಿಡು ಅಲ್ಲಿ ಒಂದು ಶಾಕ್ ಕೊಟ್ಟು ಮನೆ ಬರೋಣ. ಇವ ಆಮೇಲೆ ಎಷ್ಟು ಅವ್ಯವಸ್ಥೆ ವಿಚಾರ ಮಾಡಿ. ನಿಂದೆ ಕರ್ಮ ತೊರೆದು ಸಾಧ್ಯದಷ್ಟು ಉಪವಾಸ ಮಾಡ್ಲಿಕ್ಕೆ ಕಲಿಬೇಕಾದ್ರೆ ಎಷ್ಟು ಸಾಧ್ಯದ ಅಷ್ಟು ಶುದ್ಧಿ ಇರ್ಲಿಕ್ಕೆ ಕಲಿಬೇಕು ಅದನ್ನ ಹೇಳ್ತಾರೆ. ವಿಹಿತಗಳ ಒಂದು ಮೀರದಲೇ ಎಷ್ಟು ಕಟ್ ಹಾಕ್ತಾರೆ ನೋಡ್ರಿ. ಒಂದಕ್ಕೂ ನಿಯಮ ಬಿಡಬೇಡ್ರಿ. ವಿಹಿತಗಳ ಕರ್ಮಗಳ ಯಾವ ಮಾಡ್ಬೇಕು ಅದನ್ನ ಒಂದು ಬಿಡಬೇಡ್ರಿ. ವಿಹಿತಗಳ ಒಂದು ಮೀರದಲೇ ಅಂದ್ರೆ ಒಂದು ಸಾಧಾರಣ ಉದಾಹರಣೆ ಹೇಳ್ತೀನಿ ಕೇಳಿ. ನಮ್ಮ ಗತಿ ಬ್ರಾಹ್ಮಣ ಗುಟ್ಟಿಗೆ ಹೇಳ್ತೀರಿ ಅಂತ ಹೇಳ್ಬೇಕಾಗ್ತದೆ. ಅದು ನಿಮಂತ್ರಣ ಕೊಡುವಂತ ಹೆಸರು ಅದಕ್ಕೆ. ನಿಮಂತ್ರಣಂ ದತ್ವ ಅಂತ ಒಂದು ಸಾಧನ ಮಂತ್ರ ಬರ್ತದೆ. ಎಂತ ಸಾಧ್ಯ ಇರ್ತದೆ ಅವತ್ತಿನ ಹಿಂದಿನ ದಿನ ಹೋಗಿ ಯಾವ ಬ್ರಾಹ್ಮಣಿಗೆ ಹೇಳ್ತಾರೆ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ದಯವಿಟ್ಟು ನಮ್ಮ ಮನೆ ಬರೀಪ್ಪ ತೀರ್ಥ ಪ್ರಸಾದಕ್ಕೆ ನಮ್ಮ ಹಿರಿಯರು ಬರ್ಲಿಕ್ಕೆ ಹತ್ತಾರೆ ನಮಗೆ ಅಂತ ಹಿಂಗೆ ಹೇಳೋ ಕ್ರಮ. ಈಗ ಹಂಗಾಗೋದಿಲ್ಲ. ಈಗ ಅವೊಂದು ಗೋಲ್ಡನ್ ಪಾರ್ಕು ಇವೊಂದು ಹಳೆ ಹುಬ್ಬಳ್ಳಿ ನಾಳೆ ನಮ್ಮನೆ ಊಟಕ್ಕೆ ಬಂದ್ಬಿಡಿ ಸಾಯ್ಸರ್ ಸ್ವಾಮಿ ಹೌದಾ. ನಿರ್ವಾಹ ಎಲ್ಲ ಮಾಡೋಕ್ಕಾಗ್ತದೆ ಈ ದಿವಸ ಹಂಗವ ಅಂತ ಹೇಳ್ಕೊಡ್ರಿ. ಅದ್ರ ಕ್ರಮ ಹೇಳ್ತೀನಿ ನಮಗೆ. ಹಿಂದಿನ ಕಾಲಕ್ಕೆ ಹಿಂಗೆ ಇತ್ತು. ಹೋಗಿ ಅವ್ರಿಗೆ ನಿಮಂತ್ರಣ ಕೊಟ್ಟು ಅವ್ರಿಗೆ ಸ್ವಾಟ ಅಂದ್ರೆ ಅವತ್ತಿನ ದಿವಸ ಅವ್ರು ಹಿಂದಿನ ಊಟ ಮಾಡೋದಿಲ್ಲ ಅವರಲ್ಲಿ. ಎಷ್ಟು ಅದಕ್ಕೆ ವಿಹಿತಗಳ ಒಂದು ಮೀರದನೆ ಹಿಂದಿನ ದಿನ ಸಾಯಂಕಾಲ ಉಪವಾಸ ಬಂದೇ ನಿಮ್ಮೆಲ್ಲ ಮಾಡ್ತೀರಿ ನಿಮ್ಗೆ ಗೊತ್ತ ಪ್ರಶ್ನೆ ಇಲ್ಲ. ಅವತ್ತು ದಿವಸ ಜಗ್ ಊಟ ಮಾಡಿ ಮಕ್ಕೊಂಡ್ಬಿಟ್ರೆ ದಹಿಗಳಿಗೆ ಹೇಳ್ದಂಗೆ ಅದು ವಿಹಿತಗಳ ಒಂದು ಮೀರದಲ್ಲಿ ಅಂತ ಅದಕ್ಕಲ್ಲ. ವಿಹಿತಗಳ ಒಂದು ಮೀರದಲ್ಲಿ ವಿಹಿತಗಳ ಒಂದು ಮೀರದಲ್ಲಿ ಹೆಂಗ್ ಅದ್ ಮುಂದೆ ನೋಡ್ರಿ. ಸಾಂಗ ಕರ್ಮಗಳ ಆಚರಿಸುವರು. ನಿಂದೆ ಕರ್ಮ ಬಿಟ್ರಿ ಕಣ. ಮೂರು ಹಾಕಿದ್ರು. ವಿಹಿತ ಕರ್ಮವನ್ನ ನಿಂದೆ ಕರ್ಮವನ್ನು ಬಿಡ್ರಿ, ವಿಹಿತ ಕರ್ಮವನ್ನು ಬಿಡಬಾಡ್ರಿ, ಸಾಂಗವಾಗಿ ಮಾಡ್ರಿ. ಮೂರು ನಿಯಮ ಹೇಳ್ತಾರೆ ಮಾಡೋದು. ಆಚರಿಸುತ್ತಾರೆ. ಆಚರಿಸುವವರು ಹಿಂಗೆ ಮಾಡೋರು ವಂದನೀಯರಾಗಿ ಬಹಳಷ್ಟು ಅವ್ರಿಗೆ ಬೆಲೆ ಬರ್ತದಂತ. ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅವರಿಗೆ. ಎಲ್ಲರೂ ಅವ್ರಿಗೆ ಏನಪ್ಪ ಎಂಥ ಕೆಲಸ ಅಂತ ಅವ್ರಿಗೆ ದೈನಂದಿನದಿ ದೈಹಿಕ ಸುಖದಿಂದ ಬಾಳುವರು. ಇಂಥವ್ರು ಶ್ರಾದ್ದ ಪ್ರೀತಿ ಮಾಡ್ತಕ್ಕಂಥವ್ರು ದೈನಿಕವಾಗಿ ನಿತ್ಯದಲ್ಲಿಯೂ ಕೂಡ ದೈಹಿಕ ಅಂದ್ರೆ ಯಾವ ದೇಶದಾಗ ಆ ದೇಶದಲ್ಲಿ ಅರ್ಥ. ಹುಬ್ಬಳ್ಳಿಯಾಗಿರ್ಲಿ ಹಾವೇರಿಯಾಗಿರ್ಲಿ ಎಲ್ಲೇ ಇರಲಿ ಹೇಳ್ತಾ ಇದ್ದಾರೆ. ಬಾಳ್ವರು ಹೆಂಗ ಬಹು ದಿವಸ ಕೀರ್ತಿಯುತರಾಗಿ
ಶ್ರಾದ್ದ ಮಾಡ್ತಕ್ಕಂಥವ್ರು ದೇವ್ರು ಇಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ, ಸರಿಯಾಗಿ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿರ್ತಂಥ ಕೆಲಸ ಅದನ್ನ ಹೇಳಿದ್ರು. ನಿಂದೆ ಕರ್ಮವ ತೊರೆದು ಒಂದು ಕರ್ಮ ಬಿಡದೆ ಒಂದನೇ ಹೇಳ್ತಕ್ಕಂಥ ಹೇಳ್ತಾ ಇದ್ದಾರೆ. ಅಷ್ಟು ಅಲ್ಲಿ ಶ್ರಾದ್ದ ಮಂತ್ರದ ಬರ್ತಕ್ಕಂಥ ಮಾತು ಇತ್ತು ನೋಡ್ರಿ. ಅಲ್ಲಿ ಹೇಳ್ತೀರಿ ನೀವು, ಪಿತೃಂತರ್ಗತ ನಿಮ್ಮ ಜನಾರ್ದ ಮೂರ್ತಿ ಪ್ರೇರಣೆ ಜನಾರ್ದ ಮೂರ್ತಿ ಪ್ರೀತ್ಯರ್ಥಂ. ನಿಮಗೆ ಗೊತ್ತಾಗಲ್ಲ, ಯಾಕೆ ನಿಮ್ಗೆ ಮಾಡೋರಲ್ಲ, ಇಲ್ಲ ಕರ್ತೊಳಿಗೆ ಗೊತ್ತಾಗ್ತದೆ. ಅಲ್ಲಿ ನೋಡ್ರಿ ಈ ಮಂತ್ರ ನಿಮಗದ ಅಕ್ರೋಧನೈ ಶೌಚಪರೈ ಸತತಂ ಬ್ರಹ್ಮವಾದಿಭಿ ಭವಿದ್ಭಿಶ್ಚ ಭವಿತ್ಯಶ್ಚ ಮಯಾಚ ಶ್ರಾದ್ದ ಕರ್ಮಣಿ. ಹಿಂಗೆ ಅನ್ನಿಸ್ತಾರೆ ನಿಮ್ಮ ಕಡೆದ. ನೀವು ಅನ್ನೋದಿಲ್ಲ, ಅವ್ರು ಅಂತಿರ್ತಾರೆ ಮಂತ್ರ ಅಷ್ಟೊಂದು. ಇದು ನೀವ ಶ್ರಾದ್ದ ಮಾಡೋದ್ನಾಗ ಎಷ್ಟು ಚಂದ ಹೇಳ್ತಾರೆ. ಶ್ರಾದ್ದ ಮಾಡೋದು ಹೆಂಗೆ ಮಾಡೋಗು ಮಾಡವ ಅಂತಾನಂತಾವ. ಮೂರು ನಿಯಮ ಹೇಳರಲ್ಲಿ. ಅಕ್ರೋಧನೈ ಸಾಧ್ಯ ಮಾಡವ, ಯಾವ ಕರ್ತ ಮಾಡ್ತಾನ. ಕ್ರೋಧ ಅಂದ್ರೆ ಏನು? ಸಿಟ್ಟು. ಅಕ್ರೋಧನ ಅಂದ್ರೆ ಸಿಟ್ಟಿಲ್ಲ ಅಂತ. ಅಪ್ಪಿ ತಪ್ಪಿ ಮಾಡೋ ಸಿಟ್ಟು ಮಾಡಬಾರ್ದು ಅಂತ ಅವತ್ತಿನ ದಿವಸ ಶ್ರಾದ್ದ ಮಾಡ್ತಕ್ಕಂಥವ. ನಮ್ಮಲ್ಲಿ ಹೆಂಗಿಲ್ಲ, ಎಲ್ಲ ಸಿಟ್ಟು ಅವತ್ತಿರ್ತಾವ, ಅಷ್ಟು ಸಿಟ್ಟು ಮಾಡ್ತಾವ. ಮನೆಯಾಗ ಏನು ಹೆಂಡತಿ ಓದಾಡ್ತಾನ, ಗಂಡಿಗೆ ಓದಾಡ್ತಾನ, ಮಕ್ಕಳಿಗೆ ಓದಾಡ್ತಾನ. ಅವತ್ತಿನ ದಿವಸ ಗದ್ಲೋಗದ್ಲ ಒಂದು ಕರ್ಕೊಂಬೋಗು ಆತನ ಆತನ ಬರೇ ದುಡ್ಡಿಸ್ತಾನ. ಸಿಟ್ಟು ಬಂತು ಅಂದ್ರೆ ಏನಾಗ್ತದೆ ಹೇಳ್ತಾರೆ ನಮ್ಗೆ. ಅಕ್ರೋಧನೈಹಿ ಒಂದ್ಸತ ಹೇಳು. ಶೌಚಪರೈಹಿ ಭಾಳ ಶುದ್ಧ ಇರ್ಬೇಕಂತ ಅವತ್ತಿನ ದಿವಸ ಎಂದ ಅರ್ಧ ದಿನ. ಯಾಕೆ ತಂದೆ ತಾಯಿ ಬರ್ತಾರೆ ಮನೆಗೆ, ಹೆಂಗಿರ್ಬೇಕು ಅವ್ರು ನೋಡ್ಲಿಕ್ಕೆ ಬರ್ತಾರೆ. ನಿಮ್ಮ ಮಕ್ಕಳು ಹೆಂಗೆ ನಾವು ನೋಡ್ತಾರೆ, ಹೆಂಗೆ ನಮ್ಮ ಮಕ್ಕಳು ಹೆಂಗೆ ಬದುಕಿಪ್ಪ ಅಂತ ತಿಳ್ಕೊಂಡು ಸಂತೋಷ ಪಡ್ತಾರಂತವು. ಅದಕ್ಕೆ ಮೊದಲಿಗೆ ಸಿಟ್ಕೋಬಾರ್ದು. ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ. ಅವತ್ತಿನ ದಿವಸ ಆದಷ್ಟು ಶ್ರಾದ್ದ ಮಂತ್ರ ಅನ್ಬೇಕು, ವಿಷ್ಣು ಸಹಸ್ರನಾಮ ಅನ್ಬೇಕು, ಹೌದಾ, ಹರಿಕಥಾಮೃತ ಸಾರಿ ಪಿತೃಗಾನ ಸಂಧಿ ಅನ್ಬೇಕು. ಅವತ್ತಿನ ದಿವಸ ಹೆಣ್ಮಕ್ಳಲ್ಲಿ ಪರ್ಮಿಷನ್ ತಿಳ್ಕೊಡ್ರಿ ನಮಗೆ ಇಷ್ಟು ಮಾಡ್ಬೋದಂತ. ಅಕಸ್ಮಾತ್ ಸಿಟ್ಟು ಮಾಡಿದ್ರಿ ನೀವು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಮನ್ಯಾಗ ಹೆಣ್ಮಕ್ಳಿಗೆ ಒದರಾಡಿದ್ರಿ ಅಂತ ತಿಳ್ಕೊಂಡು ಗದ್ದ ಹಾಕೋದು ಇಲ್ಲ. ಈಗಿನ ಕಾಲಕ್ಕೆ ಇಲ್ಲ ಅವೆಲ್ಲ. ಇಲ್ಲಿ ಹಿಂದಿತ್ತು ನೋಡ್ಬೇಕು ನೀವು. ನಮ್ಮ ಅಪ್ಪ ಒದರಾಡ್ತಿದ್ದ, ಅದೇ ಅಡಿಗಾತಿಲ್ಲಿ ನೀನು ಮುಗಿಸಿಲ್ಲ, ನೀನು ಬಾರ್ಲಿ ಇಲ್ಲಿ ಕರ್ಕೊಂಬ ಬ್ರಾಹ್ಮಣನ ಹೋಗಿ. ಹಿಂಗೆಲ್ಲ ಒದರಾಡೋದು ಕೇಳಿರಿ ನೀವೆಲ್ಲ ಹಿಂದಕ್ಕೆ, ಹೌದಿಲ್ಲ? ಹಿಂಗಾದ್ರೆ ಏನಾಗ್ತದೆ ಗೊತ್ತಾ ನಿಮಗೆ? ಪಿತೃಗಳು ಬರ್ತಿರ್ತಾರಲ್ಲ, ಮಧ್ಯಾಹ್ನ ಕಾಲಕ್ಕೆ ಬರ್ತಾರ ಅವ್ರು. ಅದಕ್ಕೆ ಒಂದು ಹೆಸರೇ ಇಟ್ಟು ಅದಕ್ಕೆ ಅಂತ ವಯಸ್ಸಕ್ಕೆ. ಸೂರ್ಯ ನೆತ್ತಿ ಮೇಲೆ ಬಂದಾಗ ಕ್ರ ಮಾಡ್ಕೊಂಡು ತಗೊಂಡು ಹೇಳಿ ಅಂತ ಹೊತ್ತನೆ ಬರೋ ಹೊತ್ತನೆ ನೀವು ಒದರಾಡಿದ್ರೆ ಅವ್ರು ಬಿಡ್ತಿರ್ತಾರಂತೆ. ಇವ ಒದರಾಡೋ ನೋಡಿ ಹೊಳ್ಳಿ ಹೋಗ್ಬಿಡ್ತಾರಂತ. ಬ್ಯಾಡಪ್ಪ ನಿಮ್ಮ ಮನೆ ಬರ್ಲಿಕ್ಕೆ ಬಲ್ಲಿ ಅಂತ. ಪಾಪ ಹೆಣ್ಮಗಳು ಯಾವುದೋ ಸುಶಿ ನಮ್ಮನೆ ಯಾರು ಮನೆ ಸುಶಿ ಬಂದಾಳ ನಮ್ಮ ಮನೆಗೆ, ನಿನ್ನ ಮೊಮ್ಮಕ್ಕಳವ ಅವ್ರಿಗೆ ಬೈದ್ರೆ ನಾನು ನಿಮ್ಮ ಮನೆಗೆ ಬರುವಂತಾರಂತ. ಅದಕ್ಕೆ ಅಕ್ರೋಧನ ಹೇಳ್ತಾರೆ ನೋಡ್ರಿ. ಎಷ್ಟು ನಿಯಮ ಹೇಳ. ಸಿಟ್ಟು ಮಾಡಿದ್ರೆ ಅವತ್ತು ಪಿತೃಗಳು ಹೊಳ್ಳಿ ಹೋಗ್ಬಿಡ್ತಾರೆ. ಸಿಟ್ಟು ಮಾಡುವಂಗಿಲ್ಲ ಅವತ್ತು. ಅಕ್ರೋಧನೈಹಿ ಶೌಚಪರೈಹಿ ಶುದ್ಧತೆ ಕಲಿಬೇಕಾದಷ್ಟು ಅವತ್ತಿನ ದಿವಸ ಉಪವಾಸ ಮಾಡಿರ್ತೀರಿ. ಮಂತ್ರ ಸ್ತೋತ್ರ ಅನ್ನೋದು, ಸರಿಯಾಗಿ ಸಂಧ್ಯಾವನೆ ಮಾಡೋದು, ಕರ್ಮ ಮಾಡೋದು. ಸತತಂ ಬ್ರಹ್ಮವಾದಿಭಿ ಅವತ್ತಿನ ದಿವಸ ನಿಧಾನ ಹೊರಗಿನೆಲ್ಲ ಗೆಳತನ ಬಿಟ್ಟು ಗ್ರಂಥಗಳ ಗೆಳತನ ಅಜಾತ ಆಯ್ತು. ಆ ರೀತಿ ಹೇಳ್ಕೊತ ಹೋಗ್ತಾರೆ. ಹೇಳ್ಕೊತ ಹೋಗಿ ಮಾಡ್ಕೊಂಡ್ರೆ ಇಂಥವು ಪಿತೃರಂಗದ ಪರಮಾತ್ಮ ಪ್ರೇರಣೆ ಆಗ್ತಕ್ಕಂಥದ್ದು, ಜನಾರ್ದನ ಪ್ರೀತಿ ಆಗ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಷ್ಟಾಗಿ ಮುಂದೆ ಹೇಳ್ತಾರೆ ನೋಡಿ. ಪಿತೃತ್ರಯರಲ್ಲಿ 3 ಮಂದಿ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ಆವಾಹಿತಕ್ಕಂಥ ಬ್ರಾಹ್ಮಣರಲ್ಲಿ ಅಂತರ್ಗತ ರೂಪದಿಂದ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅದನ್ನ ಹೇಳೇ ಬಿಡ್ತಾರೆ. ಪಿತೃ ಪಿತಾಮಹ ಅಂತರ್ಗತ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾನಾಂ ಮಂತ್ರ ಹೇಳ್ತಾ ಇದ್ದಾರೆ. ಶ್ರಾದ್ದ ಸ್ವಾಮಿ ಜನಾರ್ದನ ಪ್ರತಿಯಾಗತಕ್ಕಂಥವ ಎಷ್ಟು 96 ರೂಪಗಳನ್ನ ಅರಿತು ಶ್ರೀಹರಿಯನ್ನ ಪೂಜಿಸುವರೇ ಕೃತಾರ್ಥರು, ಹುಟ್ಟಿದ್ರೆ ಸಾರ್ಥಕ ಅಂತವ್ ಹಿಂಗೆ ಮಾಡೋ ಅದನ್ನ ಹೇಳ್ತಾರೆ ನೋಡಿ. ಅಂಶಿ ಅಂಶಾಂತರ್ಗತ ತ್ರಯ 3 ಅಂಶಿ ಅಂಶಾಂತರ್ಗತ ತ್ರಯ ಅಂಶಿ ವಸು ರುದ್ರ ಆದಿತ್ಯರು ಅಂಶ ಸಂಕೇತ. ಅಂಶ ಇವರ ಮೂಲ ಹೊಡೆದಂಥ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಮೂರು ರೂಪಗಳು ವಸು ರುದ್ರ ಆದಿತ್ಯರಲ್ಲಿ. ಹಂಸ ವಾಹನ ಮುಖ್ಯ ದಿವಿಜರ ಅಂತಾರೆ ಮಹಾನುಭಾವರು. ಅಲ್ಲಿರ್ತಕ್ಕಂಥ ಹೆಸರು ಹೇಳ್ತಾ ಇದ್ದಾರೆ. ಹಂಸ ವಾಹನ ಅಂದ್ರೆ ಬ್ರಹ್ಮದೇವರು, ಮುಖ್ಯ ದಿವಿಜರು ಇನ್ನಿತರು ಬ್ರಹ್ಮಾದಿ ದೇವತೆಗಳು ಅರ್ಥ ಶಬ್ದಕ್ಕರ್ಥ ಹೇಳ್ತಾ ಇದ್ದಾರೆ. ಮುಖ್ಯ ದಿವಿಜರ ಸಾಂಶದಲ್ಲಿ ತಿಳಿದು ಅಲ್ಲೇನು ಆಹ್ವಾನ ಮಾಡ್ತಾರೋ ಅವ್ರು ಇವರು ಇದ್ದಾರ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಂತರಾತ್ಮಕ ಜನಾರ್ದನನ ಶ್ರಾದ್ದ ಸ್ವಾಮಿಯರು ಜನಾರ್ದನ ಅದ್ದಿ ಹೇಳ್ತಾ ಇದ್ದಾರೆ. ಹಂಗ ಸಂಸ್ಮರಣೆ ಪೂರ್ವಕ ಅವನ್ನ ನೆನಪಾಡು ಅವನ ಮುಖಾಂತರವಾಗಿ ಪೂರ್ವಕದಿ ಷಡ್ ಅಧಿಕ ತ್ರಿವಿಂಶತಿ ತ್ರಯ ಅಂದ್ರೆ 96 ಅಂತ ಅರ್ಥ. ಷಡ್ ಅಧಿಕ ತ್ರಿವಿಂಶತಿ ತ್ರಯ, ತ್ರಿವಿಂಶ ಅಂದ್ರೆ 30, ತ್ರಯ ಅಂದ್ರೆ 33 90, ಷಟ್ ಅಧಿಕ ಮ್ಯಾಲ 6 ಆತಿಲ್ಲ. ಷಟ್ ಅಧಿಕ 6 ರೂಪಗಳಿಂದ ವಿಪಾಂಸಕ ಅಂದ್ರೆ ಗೊತ್ತಾತ ನಿಮಗೆ? ವಿಪಾಂಸಕ ಅಂದ್ರೆ ಪರಮಾತ್ಮ. ವಿಪ ಅಂದ್ರೇನು? ಗರುಡ. ಅಂಶ ಅವನ ಹೆಗಲು, ಅದ್ರ ಮೇಲೆ ಅಡ್ಡಾಡಮ ಗರುಡಮ ಅಂತ ಹೇಳಿಕೆ ದಾಸಕೋಸ್ಕರ ವಿಪಾಂಸಕ ಶಬ್ದ ಕೊಟ್ಟಿರ್ತಕ್ಕಂಥದ್ದು. ವಿಪಾಂಸಕನ ಪೂಜಿಸುವರೇ ಕೃತಾರ್ಥನೆನಿಸುವರು. ಅರ್ಥಾತ್ ನಿಮಗೆ ವಿಪ ಅಂದ್ರೆ ಗರುಡ, ಅಂಶ ಅಂದ್ರೆ ಹೆಗಲು, ಆಮೇಲೆ ಕೂತ್ ಹೋಗೋದು ಗರುಡ ಗಮನ ಅಂತ ಹೇಳ್ಬೇಕಾಗಿತ್ತು ಅವರಿಗೆ ಪರಮಾತ್ಮ. ಅವನ ಕೃತಾರ್ಥರೆನಿಸುವರು.
ಹಿಂಗೆ ಯಾರು ತಿಳ್ಕೊಂಡು ನಾ 96 ಮಂದಿ ಬಂದು ಕೂತ್ಕೊಂಡ್ರಲ್ಲಿ ಇವ್ರು ಪೂಜಾ ಮಾಡ್ಲಿಕ್ಕೆ ಹತ್ತೇನೆ ಅಂತ ಪರಮಾತ್ಮ ಪ್ರೀತಿ ಆಗಲಿ. ಅವ ಯಾರು? ಶ್ರಾದ್ದ ಸ್ವಾಮಿ ಜನಾರ್ದನ. ಹಿಂಗಂದ್ರಿಂದ ಬೇಕಾದಷ್ಟು ಕೀರ್ತಿ, ಆಯುಷ್ಯ, ಆರೋಗ್ಯ ಕೊಡ್ತಕ್ಕಂಥ ಪಿತೃಗಳು ಅನುಗ್ರಹ ಮಾಡಿದರೆ ಬೇಕಾದಾಗ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಪರಮಾತ್ಮನ ರೂಪಗಳನ್ನ ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ದಾಸರು ಇಲ್ಲಿ ಪಿತೃ ಸಮಾರಾಧನ ನೋಡಿ ಮಾಡೋ ಹೊತ್ತಿನಾಗ ಇವ್ರು ಇರೋರ ಇವರು ಯಾವಾಗಿದ್ರು ಏನು ಗೊತ್ತಾ ನಿಮಗೆ? ಶೋ ಕೆಲಸ ಮಾಡ್ರಿ, ಕೆಲಸಕ್ಕೆ ರಾಕ್ಷಸರು ಬಂದ ಬಿಡ್ತಾರಂತಲ್ಲಿ. ಯಾವ ಬರೋಲ್ಲ ಗೊತ್ತಾ ನಿಮಗೆ? ಅವರು ನಿಮ್ಮ ಮಕ್ಕಳ ಬರ್ತ್ಡೇ ಬರೋಲ್ಲ ಮತ್ತು ಅವರು ದೇವ್ರಿಗೆ ಕೆಲಸ ಅಲ್ಲ ಅದು, ಬರ್ತ್ಡೇ ಕೆಲಸ ಅದು. ಅಲ್ಲಾಕೆ ಬರ್ತಾರ ಅವರು? ದೇವ್ರಿಗೆ ಕೆಲಸ ಇದ್ದ ಅಲ್ಲಿ ಬರೋರು ಅವರು. ಸತ್ಯನಾರಾಯಣ ಪೂಜೆ ಮಾಡಿ ಬನ್ನೆಲ್ಲ ಅವರು ಕೆಡಿಸ್ಲಿಕ್ಕೆ, ಶ್ರಾದ್ದ ಮಾಡೋದಕ್ಕೆ ಮುದ್ದಾಂ ಬರ್ತಾರ ಅವರು. ಇವ್ರಿಗೆ ಏನು ಕೆಲಸ ಬೇಕಾ? ದೈತ್ಯರು ದೇವತೆಗಳ ವಿರೋಧಿಗಳವರು. ಅವ್ರು ಕೆಡಿಸೋದು ಅವ್ರ ಕೆಲಸ. ಅವ್ರ ಸ್ವಭಾವಕ್ಕೆ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಿದ್ದಂಗೆ. ಅದಕ್ಕೆ ಹೇಳ್ತಾರೆ ಈ ರೀತಿ. ಈಗ ಪಿತೃ ಸಮಾರಂಭ ಮಾಡೋ ಹೊತ್ತಿನಾಗ ಪಿಶಾಚಿಗಳು ರಾಕ್ಷಸರು ಬಂದು ವಿಘ್ನವನ್ನು ಇರ್ತಾರೆ. ಇದಲ್ಲದೆ ಬೇರೆ ವಿಘ್ನಗಳು ಇರಬಹುದು ನಮಗೆ. ಆ ವಿಘ್ನಗಳನ್ನು ನಿರಸನ ಮಾಡ್ತಕ್ಕಂಥದ್ದು ಜನಾರ್ದನ ಪರಮಾತ್ಮ ಆಗಿರ್ತಕ್ಕಂಥವ. ಎಷ್ಟು? 3555 ರೂಪಗಳಿಂದ ಇರ್ತಾರಂತಲ್ಲಿ. ಇದುಕೊಂಡು ಕಾಯ್ದಂತ ಏನೂ ಆಗದಂಗೆ. ಅದನ್ನ ನೀವು ನೋಡಿ, ಅಪಹಾತ ಆಧಾರ ಮಂತ್ರ ಬರ್ತದೆ. ಆ ಮಂತ್ರಾಕ್ಷತಿ ಎಳ್ಳನ್ನು ಈಗ ನೈರುದ್ಯಕ್ಕಿಂದ ಎಂಟಿ ಕ್ಲಾಕ್ ವೈಸ್ ಹಾಕು ಅಂತ ಹೇಳ್ತಾರೆ ನಿಮಗೆ. ಯಾಕೆ ಹೇಳ್ತಾರೆ ಹಂಗಂತಾರೆ? ಒಟ್ಟು ಅವ್ರು ಹೇಳ್ತಾರೆ, ಇವ್ರು ಮಾಡ್ತಿರ್ತಾರೆ ಇಷ್ಟ. ಯಾಕೆ ತಿಳ್ಕೊಳ್ಳೋದಿಲ್ಲ. ರಾಕ್ಷಸ ಬರ್ಲಿಕ್ಕೆ ಅದು ಕಟ್ಟಾಗಿಬಿಡ್ತಾರೆ. ಹಾಗೆ ತಿಳ್ಕೊಂಡು ಆ ಮಂತ್ರ ಅಂತ ಅವ್ನು ಹಾಕಿದ್ರೆ ಅಲ್ಲಿ ರಾಕ್ಷಸ ಅದು ಲಕ್ಷ್ಮಣ ರೇಖೆ ಇದ್ದಂಗೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಿಲ್ಲ ಅವ್ರು ಬಂದು ಸಾಧ್ಯ ಕಳಿಸ್ತಾರೆ. ಅದೇ ಇಂಚಿನ ಇರ್ತಾವೆ. ಬೆಕ್ಕಟ್ಟಿ ಶ್ರಾದ್ದ ಮಾಡಿದ್ದು ಮಾವ ಗೊತ್ತಾದ್ರೆ ನಾವು ಹೇಳಿ ನೀವು ಅರ್ಥ ಆಯ್ತು. ಬೆಕ್ಕಟ್ಟಿ ಶ್ರಾದ್ದ ಮಾಡಿದವ. ಪಾಪ ಅಪ್ಪ ತಿರ್ಕೊಂಡ ಶ್ರಾದ್ದ ಮಾಡ್ಕೋತು. ಅವ್ರು ಆಚಾರ ಅವರೇ ಇದ್ರೇನು, ಅಪ್ಪನ ಕಾಲಕ್ಕೂ ಇದ್ರು, ಮಗನ ಕಾಲಕ್ಕೂ ಅವ್ರು ಇರ್ತಾರೆ, ಇರಬಹುದು, ಏನು ತೊಂದಿರಲ್ಲ. ಹೌದಾ? ಶ್ರಾದ್ದ ಮಾಡೋಕತ್ತಿವ ಇವ ಒಂದು ಬೆಕ್ಕು ತೊಗೊಂಬಂದ ಹೋಗಿ ಯಾವುದೋ ಮನೆ ನಿಮ್ಮಂತೂ ಇಸ್ಕೊಂಬಂದ. ಅದನ್ನ ತೊಗೊಂಡು ಬೀಸೋಕಲ್ಲಿ ಕಟ್ಟಿದಾನ. ಕಟ್ಟಿ ಶ್ರಾದ್ದ ಶುರು ಮಾಡಿದ. ಅದು ಹೊಯ್ಕೊಳ್ಳಿ ಕಟ್ಟಬೇಕು ಅಂತ ಸವನ ಆಚಾರ ಮಾಡಿಬೋದು. ಏನು ಅದನ್ನ ಯಾಕೆ ಕಟ್ಟಿ ಹಾಕಿದಿ ಮಾರಾಯ, ಈ ಸಾಕಾಗಿದೆ, ಅದು ಮಂತ್ರ ಸಮ ಆಗೋದು, ಏನು ಎಷ್ಟು ಹೆಸಿಗೆ ಮಾಡ್ತದೋ ಹೊರಗೆ ಹಾಕೋಣ. ಇಲ್ರಿ ಅಂದವ. ನಮ್ಮ ಬೆಕ್ಕಟ್ಟು ಶ್ರಾದ್ದ ಮಾಡ್ತಿದ್ದ ಅಂದ. ನೇಮ್ ಅಂತಿಕೊಂಡ. ಅದು ಒಂದು ಮಂತ್ರ ಹಾಕಿಬಿಟ್ಟು ಅಂತಿಕೊಂಡ. ನಾವು ಮಂತ್ರ ಬೆಕ್ಕು ಕಟ್ಟಿ ಶ್ರಾದ್ದ ಮಾಡ್ಕೊಂಡು ನೇಮ್ ಅಂತಿಕೊಂಡ. ಶ್ರಾದ್ದ ನೇಮ್ ಅಂತಿಕೊಂಡ. ಅವ್ರ ಆಚಾರ ಹೇಳಿದ್ರು, ಇಲ್ಪ ಹಂಗಲ್ಲ, ಅದು ನಿಮ್ಮ ಅಪ್ಪನ ಕಾಲಕ್ಕೆ ನಾನೇ ಇದ್ದೆ, ನಾನೇ ಮಾಡ್ಲಿಕ್ಕೆ ಬರ್ತಿದ್ದೆ. ನಿಮ್ಮ ಅಪ್ಪ ಒಂದು ಬೆಕ್ಕು ಸಾಕಿದ್ದ. ಅದು ಅವ್ನ ಮಗನಿಗೆ ಮಲ್ಕೊತಿರ್ತದೆ ಬೆಕ್ಕು. ಅಷ್ಟು ಆಶೆ ಅದ್ರ ಮೇಲೆ ಇರ್ತಾವೆ. ನಾಯಿ ಮುಗಿಸ್ಕೊಂಡ್ರೆ ಮಗನಿಗೆ ನಾಯಿ ಮುಗಿಸ್ ಮಕ್ಕೊಂಡಿರ್ತಾರ. ತಿಳ್ಕೊ, ಭಾಳ ಚುಚ್ಚಕರ ಜನ ನಮ್ಮಲ್ಲಿ. ಭೂತದಯ ಇರಬೇಕು. ಭೂತದಯ ಇದ್ಕೊಂಡು ಅಡುಗೆ ಮನೆ ಹಾಕೊಂಡು ನಾಯಿ ಬಿಟ್ರೆ ಅದು ಕುಟಕ್ಕೆ ಹಾಕ್ರಿ, ಬಿಸ್ಕಿಟ್ ಕೊಡಿ, ಎಲ್ಲ ಮಾಡಿರ್ಬೇಕಾರೆ ಅದು ನೇಮ್ ಅಲ್ಲ. ಎಷ್ಟು ಜನ ಅಷ್ಟೇ ಮಾಡ್ಕೊಂತ ಅರ್ಥ. ಇವ ಬೆಕ್ಕು ಮಲ್ಸ್ಕೊಂಬೇಕು. ಆ ಬೆಕ್ಕು ಇವನ ಹತ್ರ ಕೂತ್ರೋಡ ಅಲ್ಲ. ಅದಕ್ಕೆ ಶ್ರಾದ್ದ ಮಾಡೋ ಮುಂದೆ ಅಲ್ಲಿ ಹತ್ರ ಬರ್ಬೇಕು. ಮತ್ತೆ ಮೈಲಿಗೆ ಆಗ್ತದೆ. ಅದಕ್ಕೆ ಅದನ್ನ ಕಟ್ಟಿರ್ತಿದ್ದವ ಅಲ್ಲಿ ಬಿಸೋಕಲ್ಲಿ. ಇವ ನೋಡಿ ಅದನ್ನ ಓಹೋ ಅಲ್ಲವ ಅವ್ರು ಬೆಕ್ಕು ತಂದು ಕಟ್ಬೇಕು ಅವನ್ನೇವ. ಅಜ್ಞಾನ ಹೆಂಗಿರ್ತ ವಿಷಯ ಹೇಳ್ತಾನೆ ಅವಾಗ. ತಿಳ್ಕೊಂಡು ಮಾಡಿರ್ಬೇಕು. ಶ್ರಾದ್ದ ಕ್ರಮ ಹೆಂಗನ್ನ ಸರಿಯಾಗಿ ಮಾಡ್ಲಿಕ್ಕೆ ಅದನ್ನ ಹೇಳ್ತಾರೆ. 3,500 ಎಷ್ಟಾಯ್ತು? 3,500 ಅಂದ್ರೆ 3,500 ಮೇಲೆ 505 3,555 ಆದಿಲ್ಲಿ. ಯಾರಮ್ಮ? ಜನಾರ್ದನ. ನೋಡಿ, ಈ ಜನಾರ್ದನ ಶಬ್ದ ಒಡೆದ್ರೆ ಅಷ್ಟು ಸಂಖ್ಯೆ ಬರ್ತದೆ. ಛ ಇಟ್ಕೋಬೇಕು, ನ ಇಟ್ಕೋಬೇಕು. ಮಂದಿ ಹಿಂದೆ ಕಲಿಸಿ ನಿಮ್ಮನ ಇದನ್ನು. ಹೌದಾ? ಅಂಕಾನಾಂ ವಾಮತೋಗತಿ ಹಿಂಗೆ ಇಟ್ಕೊಂಡು ಜನಾರ್ದನ ಶಬ್ದಕ್ಕೆ 3,555 ರೂಪಗಳು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅವನು ಹೆಂಗೆ? ಸೂರಿಗಳು ಮಾಡುವ ಸಮಾರಾಧನೆಗೆ. ನೋಡಿ, ಶ್ರಾದ್ದಕ್ಕೆ ಸಮಾರಾಧನೆ ಅಂತ ಯಾರು? ಅದಕ್ಕೆ ದೊಡ್ಡ ಕೆಲಸ ಅದು. ಅದು ಅಪವಿತ್ರ ಕೆಲಸ ಅಲ್ಲ. ಮತ್ತೆ ಸೂರಿಗಳು ಜ್ಞಾನಿಗಳು ಅಂತ ಅರ್ಥ. ಅವ್ರು ಮಾಡ್ತಕ್ಕಂಥ ಕರ್ಮಕ್ರಿಯಾಗೆ ವಿಘ್ನಗಳು ಬಾರದಂತೆ. ಅರ್ಥಾತ್ ವಿಘ್ನಗಳು ಬಾರದಂತೆ. ಎಷ್ಟು ಪರಮಾತ್ಮ ಅಂತ ವಿಚಾರ ಮಾಡಿ ನೀವು. ಆ ಮಂತ್ರ ಒಂದೊಂದು ಅತ್ಲ 7 ದೂರ ಬಿಟ್ರಿ ಅಂತಂದ್ರೆ ಯಾ ರಾಕ್ಷಸರು ಪಿಶಾಚಿ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಾಯ್ತಾರಂತೆ ಮನೇನೋ ಅವ್ರು. ಅದಕ್ಕೆ ಹೇಳ್ತಿರ್ತಾರೆ ಅಲ್ಲಿ ಆ ಮಂತ್ರನ. ಹಂಗೆ ಬರದಂತೆ ಬಹುಪ್ರಕಾರ ಅವು ಕಷ್ಟ ಒಂದೊಂದು ಅಂತ ಹೇಳಿ ಬರೋದು ನಿಮಗೆ ಅವತ್ತು ಏನೇನೋ ಬರ್ತಿರ್ತಾವ. ಅವತ್ತಿನ ದಿವಸ ಶ್ರದ್ಧಾ ಮಾಡ್ಲಿಕ್ಕೆ ಕೂತ್ನಪ್ಪ. ಆಮೇಲೆ ಕಂಪ್ಲೇಂಟ್ ಇತ್ತು. ಪೊಲೀಸರು ಕಟ್ಟಿಗೆ ಬಂದ್ರಿ ಮಾಡ್ಕೊವ 2 ಮ್ಯಾಲೆ ಕೀಗಂತ ಪೊಲೀಸರು ಒಳಗೆ ಕರ್ಕೊಂಬಂತಾರೆ. ಸಾತ್ ನಮ್ಗೆ ಸಾತ್ ಸಂಬಂಧ 2 ಮ್ಯಾಲೆ ಅಂತಾರ. ಅಂಥ ಪ್ರಸಂಗ ಬರಬಾರ್ದು ಅಂತ ಅರ್ಥ. ಹೌದಾ? ಇಂಥ ಕೆಟ್ಟ ಕೆಲಸ ಯಾವ ಬರಬಾರ್ದು ಅಂತ ಅರ್ಥ. ಯಾವುದೇ ಥರದ ವಿಘ್ನ ಬರ್ದಂಗೆ, ಆದಿ ಭೌತಿಕ, ಆಧ್ಯಾತ್ಮಿಕ, ಆಧ್ಯಾತ್ಮಿಕದ ಯಾವುದೇ ವಿಘ್ನ ಬರ್ದಂಗೆ. ಅತಿ ಏನೋ ಕೆಟ್ಟ ಬಂತು, ಏನೋ ಕೆಟ್ಟ ಕೆಲಸ ಆಯ್ತು, ಅದು ಬರ್ದಂಗೆ ಯಾರು ಕಾಯ್ತಾರಂತ ಅಲ್ಲಿ ಹೇಳ್ತಾನೆ. ಬಹುಪ್ರಕಾರ ಖರಾರಿ ಕಾಪಾಡುವನು. ಖರಾರಿ ಗೊತ್ತಾತ ಯಾರು? ಒಂದು ಅರ್ಥ, ಕೃಷ್ಣ ಅಂತೂ ಅರ್ಥ. 2 ಅರ್ಥ. ಖರ ಅಂತ ದೈತ್ಯ ಗೂಳಿಯಾಗಿ ಬಂದಿದ್ದ, ಹೌದಿಲ್ಲ? ಅವನು ಸಂಹಾರ ಮಾಡಿದ. ಇದು ಕೃಷ್ಣ ಅವತಾರದ ಕಥೆ. ಖರ ಅಂತ ರಾಮ ಅವತಾರದಾಗ ಅವನು ಸಂಹಾರ ಮಾಡಿದಾಗ. ಖರಾರಿ ಅಂದ್ರೆ ಪರಮಾತ್ಮ ಕಾಪಾಡುವನು. ಎಲ್ಲೇ? ಸರ್ವ ಶರೀರಗಳಿಗಿದ್ದು ಅವರವರ ಪೆಸರಿಂದ ಕರೆಸುತ್ತಲಿ. ಸರ್ವ ಶರೀರ
ಆದಿತ್ಯ ರುದ್ರ ಹೇಳಿ ನೀವು ಅಲ್ಲಿ ಅವರ ಅಂತರ್ಯಾಮಿಯಾಗಿದ್ದುಕೊಂಡು ಅವ್ರು ಬಂದಿರ್ತಾರಲ್ಲಿ ಅವರ ಅಂತರ್ಯಾಮಿ ನಿಂತುಕೊಂಡು ಪರಮಾತ್ಮ ನೀವು ಮಾಡ್ತಕ್ಕಂಥ ಶ್ರಾದ್ದ ಕರ್ಮಕ್ಕೆ ಯಾವುದೇ ತೊಂದರೆ ಕಷ್ಟ ಉಪದ್ರ ಬರದಂಗ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಯಾವುದು ಪರಮಾತ್ಮಂದು. ಅಷ್ಟು ಸನ್ನಿಧಾನ ಇರ್ತದೆ ಶ್ರಾದ್ದ ಮಾಡೋ ಹೊತ್ತಿನಾಗ. ಇಷ್ಟು ವೈಶಿಷ್ಟ್ಯ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಸರಿಯಾಗಿ ಶ್ರಾದ್ದ ಕರ್ಮ ಮಾಡ್ತಕ್ಕಂಥ ಮಹತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಜನಾರ್ದನ ಶಬ್ದಕ್ಕೆ ಅಷ್ಟಿತ್ತು 3555 ರೂಪಾಯಿಂದ ಪರಮಾತ್ಮ ಅವ ಕಾಯ್ತಿರ್ತಾನಂತೆ. ಪರಮಾತ್ಮನ ಪ್ರಾರ್ಥಿಸ್ತಕ್ಕಂಥ ರೀತಿ ಹೇಳ್ತಾ ಇದ್ದಾರೆ ಮುಂದೆ. ಇಷ್ಟು ಹೇಳ್ಕೊತ ಹೋಗಿ ಶ್ರಾದ್ದ ಆಗಿರ್ತಕ್ಕಂಥ ಅಗಳು ಹೇಳ ವಿಹಿತ ಕರ್ಮ ಮೀರದರೆ ಅದು ಹೆಂಗ ಸರಿಯಾಗಿ ಪರಮಾತ್ಮ ಧ್ಯಾನ ಮಾಡ್ಕೋತಾನೆ ಹಿಂಗೆ ಮಾಡ್ರಿಂದ ದಾಸರಾಯರು ಅಲ್ಲಿ ಹೇಳ್ತಾರೆ ನೋಡಿ. ಪುರುಷನಾಮಕ ಸರಿಯಾಗಿ ಶ್ರಾದ್ದ ಮಾಡಬೇಕು, ತಪ್ಪಿಸ್ಬಾರ್ದು, ಇದು ಒಳ್ಳೆ ಕೆಲಸ ಹೌದಾ. ಪಾಪ ಹಂಗ ಒಂದು ಉದಾಹರಣೆ ನಿಮಗೊಂದು. ಒಬ್ಬ ಮಗ 3-4 ಮಂದಿ ಅಕ್ಕಂಗಿರು, ಒಬ್ಬನ ಮಗ ಇದ್ದ. ಪಾಪ ಏನು ಮಾಡೋಕೆ ಮನ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಠದಾಗ ಮಾಡೋದು ಅಂತ ಕರ್ಬರ ಶ್ರಾದ್ದನೋ ಅಲ್ಲಿ ಪಕ್ಷನೋ ಎಲ್ಲ ಮಾಡ್ಕೊತಿದ್ದು ನಾವು. ಅಕ್ಕಂಗಿರು ಬಂದರು. ನಮ್ಮಪ್ಪಂದು 15ನೇ ವರ್ಷ ನಮ್ಮ ಮನೆ ಮಾಡೋಂದ್ರೆ ಬಾ ಯಾರು ಬೇಡಂದ್ರೆ ಮಾಡ್ರಿ, ನಾನು ಬೇಕಾದ್ರೆ ಖರ್ಚು ಮಾಡ್ತೇನೆ ನಾನು ಅಂತ. ನಮ್ಮ ಮಾಡೋರೆಲ್ಲ ಸುಮ್ಮ ಕೂತೇನೆ ನಾವು. ನೀವೆಲ್ಲ ಬಂದ್ರಿ ಸಿರಿವಣ ಹಾಕ್ಕೊಡ್ರಿ, ಮಡಿಲಿ ಹಾಕ್ಕೊಡ್ರಿ, ನಾಳೆ ನಾವು ಅಡುಗೆ ಮಾಡ್ತೀವಿ ಅಂದ್ರು. ಪಾಪ ಹೆಣ್ಮಕ್ಳು ಪಾಪ ತಯಾರು ಹೆಚ್ಚು ಅಂತ ಕಂಡ ಶ್ರಾದ್ದ ಅಡುಗೆ ಮಾಡಿ ತಯಾರಾದ್ರು. ಬಾಮಡಿಗೆ ಹೇಳಿ ಬಾ ಅಂದ್ರು. ಎಲ್ಲ ಅಲಂಕಾರ ಅಂತ ಪಾಪ ಅಪ್ಪನ ಮೇಲೆ ಪ್ರೀತಿ ನೋಡಿ. ಅವ್ರು ಅಲ್ಲೇ ಹುಟ್ಟಿದ್ರು ಪಾಪ, ಅವರೆಲ್ಲ ಅಲ್ಲೇ ಹುಟ್ಟಿದ್ರು. ಅದು ಶುರುವಾಯ್ತು. 12 ಗಂಟೆ ಆಯ್ತು. ಆ ಪಿತೃ ಮಠದಾಗ ಹೋಗಿ ಕೂತ್ಬಿಟ್ಟಾರ ಅವರು. ಯಾಕೆ ರೂಢ ಆಗಿಬಿಟ್ಟಿದ್ದಾರೆ ವರ್ಷ ಹೋಗಿ ಅಲ್ಲಿ ಚಾಟಿಗೆ ಅಲ್ಲಿ ಕೂತ್ಕೊಂಡು ನಮ್ಮ ಹುಡುಗರು ಯಾಕೋ ಬರುವಲ್ರಿ ಇಲ್ಲಿ ಎಲ್ಲಿ ಕೂತಾರ ಏನೋ ಇಲ್ಲಿ ಕಾಯ್ಕೋತ ಕೂತಾನೆ. ಯಾಕೆ ಅವ್ರಿಗೇನಾಗಿದೆ ರೂಢ ಆಗಿಬಿಟ್ಟದ ಅಲ್ಲಿ ಹೋಗಿ ಅಂತ ಅರ್ಥ. ನಿಮ್ಮ ರೂಢ ಆಗಿರ್ತಲ್ಲ ಹಂಗಿದ್ದಾನೆ ಅಂತ ಸುಮ್ಮನೆ ಹಂಗ ಚಾಟಿಗೆ ಹೆಂಗೆ ಮಾತಾಡ ಯಾಕೆ ಹೇಳ್ಬೇಕಂತ ಸಾಧ್ಯ ಇದ್ದಷ್ಟು ಹೇಳ್ತಾರೆ. ನೀ ಮನೆ ಒಳಗೆ ಯಥಾಶಕ್ತಿ ಕೊಟ್ಟಿದ್ರ ಸ್ವಾಮಿ ಈ ಕೆಲಸ ಮಾಡ್ತೀನಿ ಹೇಳ್ತಕ್ಕಂಥ ಮಹಾನುಭಾವರು ಈ ರೀತಿ ಮಾಡೋಕು ಅಂತ ಹಂಗೆ ಕಥಾ ಬರ್ತದೆ. ಅವನೊಬ್ಬ ಬ್ರಾಹ್ಮಣ, ಪುರಾಣದ ಕಥೆ ಇದು, ವೆಂಕಟೇಶ ಮಹಾತ್ಮ ಕಥೆ ಬರ್ತಕ್ಕಂಥದ್ದು. ಅವ ಏನೂ ಇಲ್ಲ ಕೊಡ್ಲಿಕ್ಕೆ ಮನೆ ಒಳಗೆ ಶ್ರಾದ್ದರ ಮಾಡ್ಬೇಕಾಯ. ಬ್ರಾಹ್ಮಣರಿಗೆ ಹೇಳಾನ ಹೆಂಡತಿಗೆ ಅಡಿಗೆ ಮಾಡಿ ತಯಾರಿದ್ದಾಳ, ಮನ್ಯಾಗ ಏನು ಪದಾರ್ಥ ವಿಚಾರ ಮಾಡ್ರಿ. ಏನು ಕೊಟ್ಟು ಗೊತ್ತಾ, ಸಾಸಿವೆ ಮುದ್ದೆ ಹಾಕ್ಯಾರ ಊಟಕ್ಕೆ. ಸಾಸಿವೆ ಕೆಟ್ಟ ಪದಾರ್ಥ ಅದನ್ನ ಪಿಂಡ ಮಾಡಿ ಕೊಟ್ಟರೆ ಬ್ರಾಹ್ಮಣ ತೃಪ್ತಾಗಿ ತೆಗಿದ್ರಂತೆ. ಪರಮಾತ್ಮ ಅನುಗ್ರಹ ಮಾಡಿದಂತ ಅವಾಗೇನು ಮಾಡಿದಿಲ್ಲ ಕ್ರಿಯಾನ ಅಂತ ತಿಳ್ಕೊಂಡು ಹೇಳಿ ಅವಾಗ ಅಖಂಡ ವಿಷಯ ಕೊಡೋದ್ರ ಮುಂದಾಗಿರ್ತಕ್ಕ ಪುರಾಣ ಕಥೆ ನಾ ಹೇಳೋದು ನಿಮಗೆ ಅಂತರ ಮುಂದುವರೆದು ಪರಮಾತ್ಮನ ಪಾಲಿಸ್ತಕ್ಕಂಥ ರೀತಿ ಹೇಳ್ತಾ ಇದ್ದಾರೆ. ಹೆಂಗೆ ಅವ್ರು ಇಡೀ ದಿನ ಅದನ್ನ ಹೇಳಿರೋದಕ್ಕೆ ಒಂದು ವಿಹಿತ ಕರ್ಮಗಳ ಮೀರದಲ್ಲೇ ಯಥಾಶಕ್ತಿ ಪರಮಾತ್ಮ ನೆನೆಸಿಗೋದೇ ಈ ಕೆಲಸ ಮಾಡ್ರಿ ಸಾಧ್ಯಗಳು. ಹೆಂಗ ನೋಡ್ರಿ. ಜಯ 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 ಆಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ ಹಯವದನ ಹರಿ ಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದೈದು ಸಂತೈಷಂದು ಪ್ರಾರ್ಥಿಪದು. ಯಾರೇನು ಶಬ್ದ ಇದೆ ಎಲ್ಲ ಅವನ ಹೆಸರುಗಳ ಯಾರ ಹೆಸರು ದೇವ್ರ ಹೆಸರೇ ಇದೆ. ಹಂಗೆ ಅವತ್ತಿನ ದಿವಸ ಯಥಾಶಕ್ತಿ ನೀವು ಏನು ಮಾಡ್ಕೋ ಪರಮಾತ್ಮ ಹೆಸರು ಹೇಳ್ತಾರೆ. ಜಯಾಕಾಂತ ಅಂತ ಯಾರು ಗೊತ್ತಾಗ್ತದೆ ನಿಮಗೆ? ಜಯಾಪತಿ ಸಂಕರ್ಷಣ ಜಯಾಕಾಂತ. ದತ್ತಾತ್ರೇಯ ಭಗವಂತ ಒಂದು ರೂಪ, ಕಪಿಲ ಅದು ಒಂದು ರೂಪ, ಮಹಿದಾಸ ಅದು ಒಂದು ರೂಪ ಅಂತಕ್ಕಂಥದ್ದು. ಭಕ್ತಪ್ರಿಯ ಅವ ಹೆಸರು. ಪುರಾತನ ಪುರುಷ ಜಗತ್ ನಿರ್ಮಾಣದ ಮೊದಲು ಅವ ಇದ್ದಾನೆ. ಇದು ಪ್ರಳಯ ಆದ್ಮೇಲೆ ಅವ ಇರ್ತಾನ. ಅಷ್ಟು ಪುರಾತನ ಅವ, ಬಹಳ ಪುರಾತನ ಮನೆ ಅದೇ ನಮ್ದು ಒಂದು ಇಲ್ಲ. ಪುರಾತನ ಅವ ಒಬ್ಬನ ಪರಮಾತ್ಮನ ಲಕ್ಷ್ಮೀ ದೇವಿ ಸಹಿತ ಅವ ನೀರಿನ ರೂಪ ಇರ್ತಕ್ಕಂಥ ಪ್ರಳಯದಾಗ ಹೇಳ್ತಾ ಇದ್ದಾನೆ. ಪೂರ್ಣಾನಂದ ಅವನ ಪೂರ್ಣಮದ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾಂಶ ಪರಮಾತ್ಮನೇ ಪೂರ್ಣ ಆನಂದ. ಒಬ್ಬಗ ಆನಂದ ಒಂಚೂರು ಕಮ್ಮಿ ಅದ ನಮ್ಗೆ. ಎಲ್ಲ ಆನಂದ ಕಮ್ಮಿ ಇರ್ಲಿಕ್ಕೆ ಬೇಕು. ಪೂರ್ಣ ಆನಂದ ಯಾರು ಒಬ್ಬನಿರ್ತಕ್ಕಂಥವ. ಇಷ್ಟಾಗಿ ಜ್ಞಾನ ಘನ ಅಪರಂಪಾರ ಜ್ಞಾನ ಇರ್ತಕ್ಕಂಥವ. ಹಯವದನ ಅವನೇ ಹೌದಲ್ಲ, ಹರಿ ಅವನ ಹೆಸರು, ಹಂಸ ಅವನ ಹೆಸರು. ಆ ರೀತಿಯಾಗಿ ಲೋಕತ್ರಯ ವಿಲಕ್ಷಣ ಭಗವಂತ ಅವ ವಿಲಕ್ಷಣವಾಗಿರ್ತದೆ ರೂಪಂದು. ಲೋಕತ್ರ ಈ ಜಗತ್ತಿನಾಗ ಅಂಥವ್ರು ಇನ್ಯಾರೂ ಇಲ್ಲೇ ಇಲ್ಲ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಇದ್ರ ಮಾತ್ರ ಗತಿ ಅಂತ ಹೇಳಿದಂಗೆ ಅವ ವಿಲಕ್ಷಣ. ಹಿಂಗಿದ್ದಾನೋ ಇಲ್ಲ ವೇದಂತ ಅದಂತ ಉಪನಿಷತ್ ಅವ ನೇತಿ ನೇತಿ ಹಿಂಗಿದ್ದಾನೆ ಇಲ್ಲ, ಇದು ನೇತಿ, ಇದು ಹಿಂಗೋಲ್ಲ, ಇದು ಹಿಂಗೋಲ್ಲ, ಇದು ಹಿಂಗೋಲ್ಲ. ವಿಚಿತ್ರತಕ್ಕಂಥ ಭಗವಂತ. ಅಷ್ಟು ರೂಪ ಅಷ್ಟು ಗುಣಗಳು ಭಗವಂತನು ಅಂತಾರ. ನಿಖಿಳ ಜಗದಾಶ್ರಯ ಜಗತ್ತಿ ಆಶ್ರಯ ಕೊಟ್ಟಿರ್ತಕ್ಕಂಥ ಯಾರು? ಪರಮಾತ್ಮ. ನಿರಾಮಯ ಆಮಯ ಅಂದ ರೋಗ, ನಿರಾಮಯ ಪರಮಾತ್ಮ ನಮ್ಮ ಜಡ್ಪಡ್ಡಾತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಹಿಂಗೇನು ಇಲ್ಲ ಬಾಟ್ಲಿ ಹಚ್ಚಿದ್ರು ಇವೆಲ್ಲ ಹೋಗಿದ್ದೆ. ನಿರಾಮಯ ಪರಮಾತ್ಮ ನಿರಾಮಯ, ಯಾವುದೇ ರೋಗ ದೂರದಿರ್ತಕ್ಕಂಥವ. ದಯದಿ ಸಂತೈಷೆಂದು ಪ್ರಾರ್ಥಿಪುದು. ಶ್ರಾದ್ದ ದಿನ ಮಾಡ್ತಕ್ಕಂಥ ಕೆಲಸ. ಸ್ವಾಮಿ ಈ ಕೆಲಸ ಮಾಡ್ಲಿಕ್ಕೇನಪ್ಪ, ಇಂಥ ಭಗವಂತನೇನು ಯಥಾಶಕ್ತಿ ನಮಗೆ ಈ ಕೆಲಸ ಕ್ರಿಯೆಯನ್ನು ಕೊಡು, ನಾನು ಮಾಡ್ತಕ್ಕಂಥ ಶ್ರಾದ್ದ ಕರ್ಮ ಎಂದು ಲೋಪರ್ದು ಸರಿಯಾಗಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಂತ ಆ ರೀತಿಯಾಗಿ
ರೂಪತ್ರಯ ಜ್ಞಾನಬೋಧಕ ಆಗಿರ್ತಕ್ಕಂಥ ರೂಪಗಳನ್ನು ಹೇಳ್ಯಾರಿದ್ರೊಳಗೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮ ಪ್ರಾರ್ಥನೆ ಮಾಡ್ಕೋತ ಅಂತಾರ ಮುಂದೆ ದಾಸಾಯ ಅಂತ. ಇಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮಣ್ಯ ದೇವ ನಾಮಕ. ಅವನ ಹೆಸರು ಬ್ರಹ್ಮಣ್ಯೋ ಬ್ರಾಹ್ಮಣ ಪ್ರಿಯ ಹೆಸರು. ಬಹಳ ಅಂತಕ್ಕಣ ಬ್ರಾಹ್ಮಣರ ಮೇಲೆ. ಯಾಕೆ ಈ ಒಂದೇ ನಮ್ಮಂಥ ಬ್ರಾಹ್ಮಣರ ಮತ್ತೆ ಅಂಥವ್ರು ಸಿಗುವುದೇ ಇಲ್ಲ. ಏನೂ ಅಪೇಕ್ಷೆ ಮಾಡೋದಿಲ್ಲ. ಯಾವಾಗಲೂ ಭಗವಂತನ ಸೇವಾದಾಗಿರ್ತಕ್ಕಂಥವ್ರು. ಸ್ವಾಮಿ ನಾ ಇತ್ತಂಗಿರ್ತೇನೆ ಅಂತ ತಿಳ್ಕೊಂಡು ಇಂಥವ್ರು ಮಾತ್ರ ಸಾತ್ವಿಕ ಬ್ರಾಹ್ಮಣರು ಅಲ್ಲಿರ್ತಾ ಅದು ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗಳು ಅವರಿಗೆ ಹೆಂಗಿದ್ದಾನೆ ಭಗವಂತ? ಸಮುದ್ರ ದಾಟ್ಲಿಕ್ಕೆ ನಮಗೇನು ಬೇಕು? ನಾವೇ ಬೇಕು, ಹಡಗ ಬೇಕು. ಈ ಸಂಸಾರದ ಸಮುದ್ರ ದಾಟ್ಲಿಕ್ಕೆ ಹಡಗ ಅಂದ್ರೆ ನಾವು ಯಾರು? ಪರಮಾತ್ಮ. ಅದನ್ನ ಹೇಳ್ತಾ ಇದ್ದ ನೋಡ್ರಿ. ಷಣ್ಣವತಿ ಎಂಬ ಅಕ್ಷರೇಡ್ಯನು. ಏಡ್ಯನು ಒಂದು ಶಬ್ದಕ್ಕರ್ಥ ಅಪ್ರಿಸಿಯೇಟೆಡ್ ಅಂತ ಅರ್ಥ, ಹೊಗಳಲ್ಪಡ್ತಕ್ಕಂಥ ಆ ಶಬ್ದ. ಈಡ ಕ್ರಿಯಾಪದ ಅದು ಈಡ್ಯನು. ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ದಿ ಪೋತ ಬಹು ಪ್ರಕಾರದಲ್ಲಿ. ಅದಕ್ಕೆ ತಮ್ಮ ಸರಿ ಹೆಂಗ ನೋಡಿ ಎಷ್ಟು ಹೊಗಳ್ತಾರೆ ಮಹಾನುಭಾವ, ಎಷ್ಟು ಚಂದ ಪ್ರಾರ್ಥನೆ ಮಾಡ್ಕೋತಾನೆ. ಆ ಪ್ರಾರ್ಥಕ ನಮ್ಮ ಹೃದಯ ಕರಿ ಬಿಡ್ತದೆ ಅವ್ರು ಅವನೊಂದು ಶಬ್ದ ಕೂಡ ಹೆಂಗಾದ ನೋಡಿ. ಷಣ್ಣವತಿ ಎಂಬ ಅವ ಹೆಸರು ಮಗಳ ಹೇಳಿ ನೀವು. ಷಣ್ಣವತಿಗೆ 96 ಅಕ್ಷರೇಡ್ಯನು. 96 ಅಂತಕ್ಕಂಥ ಅಕ್ಷರದಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡತಕ್ಕಂಥವ ಅಂತ ಅರ್ಥ. 80 ಶಬ್ದಕ್ಕರ್ಥ. ಷಣ್ಣವತಿ ನಾಮದಲ್ಲಿ ಕರೆಸುತ್ತೆ ಹೆಸರು ಒಂದು. ಷಣ್ಣವತಿ 96 ಅಂತ ಅರ್ಥ. ಷಣ್ಣವತಿ ಪರಮಾತ್ಮ ಅಂತೂ ಅರ್ಥ. ಮತ್ತೆ ತನ್ನವರು ಅಂದ ಹಾಕ್ಬಿಟ್ಟು ಶಬ್ದ. ಯಾರ್ಯಾರೋ ಅಲ್ಲ, ತನ್ನ ಭಕ್ತರು ಅಂತ ಅರ್ಥ. ಹೆಂಗ್ ಮಾಡ್ತಾರ? ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ಯಹ. ಯಾವ ಕರ್ಮವನ್ನ? ಶ್ರಾದ್ದ ಕರ್ಮವನ್ನ. ಅದೆಲ್ಲ ಅಲ್ಲಿ ಹೇಳ್ಬೇಕಾದಂತ ಹೇಳ್ತಾ ಇದೆ. ಪುಣ್ಯ ಕರ್ಮ ಇದು, ಅದನ್ನು ಸ್ವೀಕರಿಸಿ ಕಟ್ಟಾಕ. ಹೆಂಗ? ಸದ್ಭಕ್ತಿ ಪೂರ್ವಕ ಅವನ ನಾಮಮೂರ್ತ ಮಾಡ್ತಕ್ಕಂಥ ಕೆಲಸವು ಯಾರ ಆತು ಶ್ರಾದ್ದ ಮಾಡ್ತಕ್ಕಂಥ ಇಷ್ಟು ಹೇಳ್ತಾ ಇದ್ದಾರೆ. ಅವಕ್ಕ ಕಾರುಣ್ಯ ಸಾಗರ ಭಗವಂತ ಮೇಲೆ ಮೇಲೆ ಬರ್ತಕ್ಕಂಥ ಶಬ್ದ ಇದು. ಸಲಹುವನು ಅವನ ಹೆಸರೇನು? ಬ್ರಹ್ಮಣ್ಯ ದೇವ. ಪರಮಾತ್ಮ ಬ್ರಹ್ಮಣ್ಯ ದೇವ ಅಂತಕ್ಕಂಥ ಹೆಸರು. ವಿಶೇಷವಾಗಿ ಬ್ರಾಹ್ಮಣದ ಪೂಜೆ ಮಾಡಿಕೊಳ್ತಕ್ಕಂಥವ ಒಂದರ್ಥ, ಬ್ರಾಹ್ಮಣ ಪ್ರಿಯ ಅಂತ ಒಂದರ್ಥ. ಆ ರೀತಿ ಹೇಳ್ತಾರೆ. ಅವನ ಹೆಸರೇನು? ಭವಾಬ್ದಿ ಪೋತ. ಪೋತ ಅಂದ್ರೆ ನಾವೇ, ಭವ ಅಂದ್ರೆ ಸಂಸಾರ, ಅಬ್ದಿ ಅಂದ್ರೆ ಸಮುದ್ರ. ಸಂಸಾರ ಸಮುದ್ರಕ್ಕೆ ಡೋಣಿ ಇರ್ತಕ್ಕಂಥ ಪರಮಾತ್ಮ ಅವಂದೇ. ಅಂಬಿಗ ನಾನಿನ್ನ ನಂಬಿದೆ, ಹೌದಿಲ್ಲ? ಆ ರೀತಿ ಇರ್ತಾರೆ. ಅವ್ನು ದಾಟ್ಲಿಕ್ಕೆ ಅವನೇ ಬೇಕು, ನಮಗೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸವನ್ನು. ಸಂಸಾರ ದಾಟಿಸ್ಬೇಕು. ನೋಡ್ರಿ ಮೇಲೆ ಮೇಲೆ ಸುಧಾ ಹೇಳ್ತಾಗ ಮಾತು ಬಂಧ ನಿತ್ಯ ಉಳಿದೆಲ್ಲ ಅಂತ. ಉಳಿದೆಲ್ಲ ಮಾತ್ರ ಬಂಧ ಏನ್ಬಿಡ್ರಿ ಅದು ನಂಬೋಂಗಿಲ್ಲ ಅವನಂತಾರು. ನಮ್ಮಲ್ಲಿ ಬಂಧ ಸತ್ಯ. ಬಂಧ ಸತ್ಯ ಹೋಗ್ಬೇಕಾರೆ ಉಪಾಸನ ಮಾಡಬೇಕು. ಓ ಮಥಾತು ಬ್ರಹ್ಮ ಜಿಜ್ಞಾಸವಂ, ಜ್ಞಾನ ಗಳಿಸ್ಬೇಕು, ವಿಚಾರ ಮಾಡಬೇಕು. ಅವ ಮಾತ್ರ ಭಗವಂತ ಬಂಧದಿಂದ ಪಾರ್ ಮಾಡ್ತಾನ ಅಂತ. ಆ ರೀತಿ ಭವಾಬ್ದಿಪೋತ. ಹೆಂಗೆ? ಒಂದಲ್ಲ, ಬಹು ಪ್ರಕಾರದಲ್ಲಿ. ಗೊತ್ತಾಗುದು ನಿಮಗೆ? ಬಹು ಪ್ರಕಾರದಲ್ಲಿ ಯಾವ ರೀತಿ ಮಾಡ್ತಾನೆ ಗೊತ್ತಾಗೋದು. ಯಾವ ರೀತಿ ಬಂದು ಪರಮಾತ್ಮ ಆಗಿರ್ತಕ್ಕಂಥವ ಅನೇಕ ರೀತಿಯಿಂದ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಪರಮ ಇರ್ತಕ್ಕಂಥ ಹೇಳ್ತಾ ಇದ್ರೆ ಆ ಭವಾಬ್ದಿಪುತ್ನಾಗಿರ್ತಕ್ಕಂಥ ಪರಮಾತ್ಮ ಹಿಂಗ ರಕ್ಷಣಾ ಮಾಡ್ತಕ್ಕಂಥವ. ಹೆಂಗ ಏನ್ ಮೇಲೆ ಪ್ರಾರ್ಥನೆ ಮಾಡಿದಾಗ ಜಯ ದೇವ ಜಯಾಕಾಂತ ಅಂತ ಹೇಳಿದ್ರು. ಆ ರೀತಿ ಇವ ಶಬ್ದ ಅಂದ್ರೆ ಬೇರೆ ಶಬ್ದ ಅಂದ್ರೆ ಬೇಕಾ? ಪರಮಾತ್ಮನ ನಾಮಸ್ಮರಣೆ ಆಗ್ಬೇಕು. ಈ ಸಂಧಿ ಯಾವ್ದಿದು? ತೃಣ ಸಂಧಿ. ನಾಮಸ್ಮರಣ ನೋಡ್ರ ಮೊದಲು ಲೆಕ್ಕ ದಾಸ ಹರಿಕತಾಂಬ ಸಾರದಾಗ ಇನ್ನೊಂದು ವೈಶಿಷ್ಟ್ಯ ಹೇಳ್ತಾರೆ ನಮಗೆ. ಒಂದೊಂದು ಸಂಧಿಗೆ ಕನೆಕ್ಷನ್ ಅದ. ಅದಾದ್ಮೇಲೆ ಇದನ್ನೇ ಯಾಕೆ ತೊಗೊಂಡ್ರು? ಮೊದಲೇ ಯಾಕೆ ಭೋಜನ ರಸ ಹೇಳಿದ್ರು? ನೈವೇದ್ಯ ಪ್ರಕರಣ ಮೊದಲೇ ಯಾಕೆ ಹೇಳಿಲ್ಲ? ಮಧ್ಯ ಸಂಧಿ ಮಂಗಳಾಚರಣ, ಆಮೇಲೆ ಕರುಣ, ಆಮೇಲೆ ವ್ಯಾಪ್ತಿ, ಆಮೇಲೆ ಭೋಜನ ರಸ, ಆಮೇಲೆ ಮತ್ತಿರ್ತಕ್ಕಂಥ ವಿಭೂತಿ ರೂಪ. ಹಿಂಗ್ಯಾಕೆ ಸಂಧಿ ಒಂದು ಕನೆಕ್ಷನ್ ಒಂದಕ್ಕೊಂದಕ್ಕೆ ಕಂಟಿನ್ಯೂಷನ್ ಬರ್ಬೇಕಲ್ಲಿ. ಒಂದೊಂದ ನೋಡಿದ್ರೆ ಒಂದೊಂದು ಪ್ರಬಂಧ ಇದ್ದಂಗೆ, ಅವು ಕಂಟಿನ್ಯೂಷನ್ ನೋಡಿದ್ರೆ ಒಂದಕ್ಕೊಂದು ಸಂಬಂಧ ಇದ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತರ ಮುಂದೆ ಪರಮಾತ್ಮ ಸಾಧನ ದೇಹವನ್ನು ಕೊಡ್ತಕ್ಕಂಥವ ಶ್ರೀಶ ಭಗವಂತ. ಅವರವರ ಆಹಾರವನ್ನು ಕೊಟ್ಟೇ ಕೊಡ್ತಾನೆ. ನಿರ್ಮಾಣ ಮಾಡ್ತಕ್ಕಂಥ ಪರಮಾತ್ಮ ಹುಟ್ಟಿಸ್ತಕ್ಕಂಥವ. ಅವ್ರ ಆಹಾರ ಕಸೋಳ್ಳೋದಿಲ್ಲ. ಯಾರಿಗೇನು ಬೇಕೋ ಅವ್ರಿಗೆ ಕೂಡ ಕೊಡ್ತಕ್ಕಂಥವ ಅಂತ ಹೇಳ್ತಾ ಇದ್ರಿ ಈ ಪದ್ಯದೊಳಗೆ. ನೋಡ್ರಿ ಅದನ್ನ ಹೆಚ್ಚು ಅಂತ ಹೇಳ್ತಾ ಇರೋದು. ದೇಹಗಳ ಕೊಡುವವನು ಅವರ ಅವರ ಆಹಾರವನ್ನು ಕೊಡದಿರನೇ. ಇದು ವಿಶ್ವಾಸ. ಇದು ಒಂದು ನಾಣ್ಣುಡಿ ಇದ್ದಂಗೆ, ಹೌದಿಲ್ಲ? ಮತ್ತೆ ಆ ರೀತಿ ಹೇಳ್ತಾ ಇದೆ. ಸುಮನಸ ಮಹಿತ ಒಂದು ಶಬ್ದ. ಮಂಗಳ ಚರಿತ ಸದ್ಗುಣ ಭರಿತ ಅನವರತ ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದುರ್ಹಿಣ ಮೊದಲಾದ ಅವರಿಗೆ ಉಣಿಸಿದ ಮುರಿದನ ಅಹಿತರನು. ಕೊನೆಯದು ಮುರಿದನು ಅಹಿತರನು. ಅಹಿತರು ರಾಕ್ಷಸರು ಅಂತ ಅರ್ಥ. ಹಿತ ಮಾಡತಕ್ಕ ರಾಕ್ಷಸರು, ದೈತ್ಯರು. ಅವ್ರನ್ನ ಮುರಿದನು, ಅವ್ರನ್ನ ಸಂಹಾರ ಮಾಡ ಒಂದು ಕಥಾ ಹೇಳ್ತಾರಲ್ಲಿ. ಉದಾಹರಣೆ ಕೊಡ್ಬೇಕಾದ್ರೆ ಮತ್ತೆ ನಿಮ್ಗೆ ತಿಳಿಸ್ಬೇಕು. ನಿಮ್ಮ ತಲೆ ಒಳಗೆ ಎಷ್ಟು ಅಂತಕ್ಕಣ ದಾಸರು ಪುರಾಣ ಉದಾಹರಣೆ ತಂದು ನಿಮ್ಮ ತಲೆ ಒಳಗೆ ಹಾಕಿ ಈ ಸಿದ್ಧಾಂತ ತಲೆ ಫಿಕ್ಸ್ ಮಾಡ್ತದ ದಾಸರು. ಇದು ಹರಿಕತಾಂಬ ಸಾರದ ವೈಶಿಷ್ಟ್ಯ ಹೇಳ್ತಾನೆ ನಿಮಗೆ. ದೇಹಗಳ ಕೊಡುವವನು
ನಮ್ಮ ಹುಟ್ಟಿಸ್ತಾನೆ. ಅವರವರ ಆಹಾರವನ್ನು ಕೊಡದಿಹನೇ. ನಾವು ತಿಳ್ಕೊಂಡಿರ್ತೀವಿ, ನಾವು ಮಾಡ್ತೀವಿ, ನಾವು ತರ್ತೀವಿ, ನಾವು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ದೇವ್ರ ಕೆಲಸ ಹಚ್ಚಿದ, ಆಹಾರ ಕೊಡೋನು ಅವನ, ಊಟ ಮಾಡಿಸೋನು ಅವನ, ಅದನ್ನ ಹೇಳ್ತಾ ಇದೆ. ಕೊಡದಿಹೇನೆ ಅವ ಎಂತವ? ಸುಮನಸ ಮಹಿತ. ಒಂದು ಶಬ್ದ ಸುಮನಸ ದೇವತೆಗಳು, ಮಹಿತ ಅವರಿಂದ ಹೊಗಳಲ್ಪಡ್ತಕ್ಕಂಥವ. ರಮಾ ಬ್ರಹ್ಮಾದಿ ದೇವತೆಗಳೇ ಹೊಗಳಿಕೂತ ನಿಂತಂತವ. ನೀನು ಈ ಹೊಗಳಿಕತ್ತೆ ಬಹಳ ದಿನ ಆತವ್ರು, ಇನ್ನೂ ಮುಗ್ದೇ ಇಲ್ಲ. ಅವ ನಾಲ್ಕು ಮಾರಿ ಬ್ರಹ್ಮ, ಒಬ್ಬ ಒಂದಲ್ಲ ಎರಡಲ್ಲ, ಅಖಂಡ ವಿಧ ಪಾರಾಯಣ ಮಾಡ್ತಾ ಕೂತ್ಕೊಂಡು ಇನ್ನೂರಿಗೂ. ಆವಾಗಿಂದ ಶುರುವಾದ್ರೆ ಇನ್ನೂರಿಗೂ ಪಾರಾಯಣ ಮುಗಿದಿಲ್ಲ, ಮಹಿಮೆನೂ ಮುಗಿದಿಲ್ಲ. ಇನ್ನು ಅಪಾರ ಮಹಿಮಾ ಭಗವಂತ ಅಂತ ಹೇಳಕ್ಕೆ ಸುಮನತ ಸುಮನಸ ಮಹಿಮಾ ಅಂತ ಹೇಳ್ತಾ ಇದೆ. ಸುಮನಸ ಮಹಿತ ಮಂಗಳ ಚರಿತ. ಅವನ ಚರಿತ್ರೆ ಅಂತದ್ದು ಉತ್ತಮವಾಗಿದ್ದ ಚರಿತ್ರೆ ಭಗವಂತದ್ದು. ಅಲ್ಲೇ ಇಲ್ಲಿ ಕೆಲವು ಬರ್ತಾವ. ಮತ್ತೆ ರಾಮ ಸೂತಂಗ್ ಮಾಡಿದ, ರಾಮ ಅತ್ತಂಗ್ ಮಾಡಿದ, ರಾಮ ಅಳ್ತಾನ ಅನ್ನೇ ಅತ್ತಂಗ್ ನಟನ ಮಾಡ್ಯಾನ. ಯಾಕ ಮನುಷ್ಯದಾಗ ಹುಟ್ಟಿದ್ದ ಅವಾಗ ಅವ. ಆಚಾರ ಅಂದ್ರೆ ಯಾವ ಅವತಾರ ಹೆಂಗಿರ್ಬೇಕು ಆ ಅವತಾರ ಭಗವಂತ ಹಂಗೆ ಮಾಡಿ ತೋರ್ಸ್ಯಾನ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಅವರವರ ಮಂಗಳ ಚರಿತ ಸದ್ಗುಣ ಭರಿತ ಅನವರತ. ಗುಣಗಳು ಎಷ್ಟವ? ಅನಂತ ಕಲ್ಯಾಣ ಗುಣ ಕಡಿ. ಯಾವಾಗ ಯಾವಗಳ ಮೇಲೆ ಅನವರತ, ಯಾವಾಗಿದ್ರೂ ಕೂಡ ಪರಮಾತ್ಮ. ಶಾಸ್ತ್ರ ಮಾತು ಶಶ್ವದೇಕ ಪ್ರಕಾರ. ನಾವು ನೀವು ಫರಕ್ ಆಗ್ತೀವಿ. ಇನ್ನೊಂದು 10 ವರ್ಷಕ್ಕೆ ನೀವು ನೋಡ್ಲಿಕ್ಕೆ ನೀವು ಹೆಚ್ಚು ಕಡಿಮೆ ಆಗೋದಲ್ಲ. ಮತ್ತೆ ಹಿಂಗೆ ಇರ್ತೀವಿ, ಹೆಂಗಿದ್ದು ಹಿಂಗೆ ಇರ್ತೀಯಪ್ಪ ಅವಾಗಿಲ್ಲ. ಹೌದಾ? ಫರಕಾಗಿ ಒಂದಕ್ಕೊಂದು. ಭಗವಂತ ಅವತ್ತು ಹೆಂಗಿದ್ದ ಹಂಗ ಇದ್ದಾನ, ಇನ್ನೂ ಹಂಗ ಇದ್ದಾನ. ಅವ ಕಾಯಂ ತರುಣ, ಆಕೆ ಕಾಯಂ ತರುಣ ತಿಳ್ಕೊಂಡ್ಬಿಟ್ಟಾನ. ಅದಕ್ಕೆ ತರುಣಿ ಶಬ್ದ ಉಪಯೋಗ ಮಾಡ್ತಾರೆ ಅವ್ರಿಗೆ. ಅವ್ರಿಗೆ ಮುಪ್ಪಾವಸ್ಥೆ ಬಂತು, ಜಡ್ ಆತು, ಅಲ್ಲಿ ಸಲೂನಿಗೆ ಹೋದ್ರು, ಇವೆಲ್ಲದಿಂದ ಇಲ್ಲಿ ತಿಳ್ಕೊಂಡ್ರು. ಅದಕ್ಕೆ ಅನವರ್ತ ಅಂತ ಹೇಳ್ತಾ ಇದ್ದಾನೆ. ಅನವರ್ತ ಎಲ್ಲಿ ಮಾಡ್ತಾನ? ಐಹಿಕ ಅಂದ್ರೆ ಐಹಿಕ, ಈ ದೇಶದೊಳಗೆ. ಇಲ್ಲೇ ಪಾರತ್ರಿಕ ಸುಖಪ್ರದ. ಐಹಿಕವಾಗಿ ಪಾರತ್ರಿಕವಾಗಿ ಇಲ್ಲಿಯೂ ಕೂಡ ಮೇಲೆ ಆಫ್ಟರ್ ಡೆತ್ ಅಂತಾರಲ್ಲ, ಹಾಗೂ ಕೂಡ ನಾನು ಸುಖಪ್ರದ. ಇಲ್ಲಿಯೂ ಸುಖ ಕೊಡ್ತಾನ, ಅಲ್ಲಿಯೂ ಸುಖ ಕೊಡ್ತಾನ. ಇಲ್ಲಿ ಸಾಮಾನ್ಯ ಸಂಸಾರ ಸುಖ ಇಲ್ಲಿ ಕೊಟ್ಟ, ಅಲ್ಲಿ ಮೋಕ್ಷ ಕೊಡ್ತಕ್ಕಂಥ ಪರಮಾತ್ಮ. ಅದಕ್ಕೆ ಹೇಳ್ತಾರ ಐಹಿಕ ಪಾರತ್ರಿಕ ಸುಖಪ್ರದ. ಉದಾಹರಣೆ ಕೊಡ್ಲಿ ಅಂತ ದಾಸರಾಯ ನಿಮಗೊಂದು ನೋಡ್ರಿ. ವಹಿಸಿ ಬೆನ್ನಲಿ ಬೆಟ್ಟವ, ಬೆಟ್ಟವ ಬೆನ್ನಲಿ ವಹಿಸಿ. ಯಾರ ಕಥಾ ಗೊತ್ತಾತ ನಿಮಗೆ? ಅಮೃತ ಮತನ ಕಥಾ. ಬೆಟ್ಟ ಬೆನ್ನಲಿ ವಹಿಸಿ ಏನ್ ಮಾಡಿದ? ಅಮೃತವನ್ನ ಯಾರಿಗೆ ಹಂಚಿದ? ದ್ರುಹಿಣ ಮೊದಲಾದವರಿಗೆ ಉಣಿಸಿದ ಮುರಿದನ ಹಿತರನು. ದ್ರುಹಿಣ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಉಣಿಸ್ಯಾನ ಅಂತ ಭಾಗವತ ಏನಿಲ್ಲ. ಮತ್ತೆ ಬ್ರಹ್ಮವಾಯುಗಳಿಗೆ ಅಮೃತದ ಅವಶ್ಯಕತೆ ಇಲ್ಲೇ ಇಲ್ಲ. ಅವ್ರಿಗೆ ತಿಳ್ಕೊಂಡ್ರೆ ಸಾಕ್ಷಾತ್ ಅಮೃತರವರು. ಶಾಸ್ತ್ರ ಹಿಂಗಾಗಿ ಹೇಳಿದ್ರ ಹಂಗಾರ? ದ್ರುಹಿಣ ಮೊದಲಾದವರಿಗೆ ಉಣಿಸಿದ. ಅರ್ಥ ಹೆಂಗ್ ಮಾಡ್ಕೊಂಡ್ರು? ಹೆಂಗೆ ಜಗನ್ನಾಥರ ಪೊಯಿಟಿಕ್ ಟೆಕ್ನಿಕ್ ಹೆಂಗಿರ್ತದೆ? ಬ್ರಹ್ಮನೇ ದೇವರ ಉಳ್ತಕ್ಕಂಥ ಇತರ ಅಮರರಿಗೆ ಅಂತ ಅರ್ಥ. ಆ ಪ್ರಸಂಗದಾಗ ಅಲ್ಲಿ ಏನು ಅಮೃತ ಹಂಚಿದ ಬ್ರಹ್ಮವಾಯುಗಳು ಇದ್ದಿದ್ದಿಲ್ಲ. ಅವ್ರಿಗೆ ಅಮೃತ ಅವಶ್ಯ ಇಲ್ಲ. ಅವ್ರ ಶರೀರ ಅಮೃತ ಇದ್ದಂಗ. ಯಾಕೆ ತೊಗೊಂಡ್ರು? ಯಾವ ದೇವತೆಗಳಿಗೆ ಬ್ರಹ್ಮನು ಮೂಲ ರೂಪನು, ಬ್ರಹ್ಮನು ದೇವರು, ಅಂತಹ ದೇವತೆಗಳಿಗೆ ಅಂತ ಅರ್ಥವಿನ ಬ್ರಹ್ಮದೇವರಿಗೆ ಅಂತ ಅರ್ಥ ಅಲ್ಲ. ದ್ರುಹಿಣ ಮೊದಲಾದ ಅವರಿಗೆ ಉಣಿಸಿದ. ಯಾರನ್ನ ಏನು ಉಣಿಸಿದ? ಅಮೃತ ಉಣಿಸಿದ. ಮುರಿದನು ಅಹಿತರನು. ಅಹಿತರು ದೈತ್ಯರು ಅಂತ ಅರ್ಥ. ಅವ್ರನ್ನ ಸಂಹಾರ ಮಾಡಿದ ಪರಮಾತ್ಮ. ಒಂದೇ ಲೆಕ್ಕದಾಗ ಬಹಳ ತಾಸುಗಳಿಲ್ಲ. ಒಂದು ಸಣ್ಣ ಮೋಹಿನಿ ರೂಪ ತಗೊಂಡ, ಬರ 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 ಹಂಚ್ಬಿಟ್ಟ. ಅವ್ರನ್ನೇ ಮಾಡಿಸ್ತಾ ಉಳಿಸ್ತಾ ಪರಮಾತ್ಮ ಮಾಡಿರ್ತಕ್ಕಂಥ ಕಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ಬೇಕಾಯ್ತು ದಾಸರಿಗೆ? ಪರಮಾತ್ಮ ಸಜ್ಜನರನ್ನ ತನ್ನವ್ರನ್ನ ಸದಾ ರಕ್ಷಣೆ ಮಾಡ್ತಕ್ಕಂಥವ, ದೈತ್ಯಾದಿಗಳನ್ನ ದ್ರೋಹಿಗಳನ್ನ ಎಂದು ಕೂಡ ಉದ್ಧಾರ ಮಾಡ್ತಕ್ಕಂಥವ ಅಲ್ಲ ಅನ್ನೋ ಮಾತು ಹೇಳ್ಬೇಕಾಯ್ತು. ಅದನ್ನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ. ಮುಂದಂತಾರ ಬ್ರಹ್ಮಾದಿ ದೇವತೆಗಳಿಗೆ ಈ ಪದ್ಯದೊಳಗೆ ಪೂಜ್ಯನಾಗಿರ್ತಕ್ಕಂಥ ಮಾಯಾಪತಿ ವಾಸುದೇವ ಆಯಾ ಪ್ರಾಣಿಗಳಿಗೆ ತೃಪ್ತಿದಾಯಕನಾಗಿರ್ತಕ್ಕಂಥವ. ಏನ್ ಜಗತ್ನ ಇಷ್ಟು ಜನ ಹುಡ್ಸ್ಯಾನ, 84 ಲಕ್ಷ ಜೀವ ದಾಟಿ ಬಂದ ಈ ಶರೀರ. ಏನೇನೋ ಎಷ್ಟು ಇರಿ ಒಳಗೆ ಭಾಳ ನಮೂನೆ ಅವ, ಬೆಕ್ಕಿನೊಳಗೆ ಭಾಳ ನಮೂನೆ ಅವ, ನಾಯಿ ಒಳಗೆ ಅಸಾಧ್ಯ ಪ್ರಕರಣ. ಹೌದಾ? ಇಷ್ಟು ಜನ ಇಷ್ಟು ಆಹಾರ ಆಗ್ಬೇಕಲ್ಲ, ಇಷ್ಟು ಹುಟ್ಟಿಸ್ಬೇಕಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ದಾಸರಾಯರು. ಮತ್ತು ತೊಗೊಂಡ್ರು ದ್ರುಹಿಣ ಅಂತ ತಿಳ್ಕೊಂಡು ಬ್ರಹ್ಮದೇವರು. ದ್ರುಹಿಣ ಮೊದಲಾದ ಅಮರರಿಗೆ ಸನ್ಮಹಿತ ಯಾರಮ? ಮಾಯಾರಮಣ ತಾನೇ ಸ್ವಹ ಎನಿಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲಿ. ಪ್ರಹಿತ ಸಂಕರ್ಷಣನು ಪಿತೃಗಳಿಗೆ ಅಹರನಿಪ ಸ್ವಧಾಕ್ಯ ರೂಪದಿ ಮಹಿಷ ಫಲ ತೃಣ ಹೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ. ಯಾವ ಪ್ರಾಣಿಗಳವ, ಯಾವ ಮನುಷ್ಯದ್ರ ಆಹಾರ ಹೇಳ್ಕೊತ ಹೋಗ್ತಾನ. ದ್ರುಹಿಣ ಅಂತಕ್ಕಂಥ ಬ್ರಹ್ಮದೇವರಿಗೆ ಆದಿ ಇರ್ತಕ್ಕಂತೆ ಯಾಮ ಸನ್ಮಿತ ಪರಮಾತ್ಮ ಆಗಿರ್ತಕ್ಕಂಥವ. ಅವ ಯಾವ? ಮಾಯಾರಮಣ ವಾಸುದೇವ. ಒಟ್ಟು ಅರ್ಥ ದ್ರುಹಿಣ ಮೊದಲಾದ ಅಮರರಿಗೆ ಸನ್ಮಹಿತ ಮಾಯಾರಮಣ. ಅಲ್ಲಿ ಒಂದು ಅರ್ಥದು ವಾಸುದೇವ ಅಂತ ಅರ್ಥ. ಏನ್ ಮಾಡ್ತಾನೆ? ತಾನೇ ಸ್ವಹ ಎನಿಸಿ. ನೋಡ್ರಿ, ದೇವತೆಗಳಿಗೆ ಸ್ವಹಾಕಾರ ಮಾಡ್ತೇವೆ, ಪಿತೃಗಳಿಗೆ ಸ್ವಧಾಯ ನಮಃ, ಸ್ವಹಾಯ ನಮಃ ಮಂತ್ರ ಬರ್ತದೆ, ನೆನಪಿದ್ರೆ ನಿಮಗೆ.
ಸ್ವಹ ಅಗ್ನಂತರ್ಗತಗಳು ಸ್ವಹ ಅಗ್ನೈ ಸ್ವಹ ಅಗ್ನೈ ಇದನ್ನು ನಮ್ಮ ಹೌದಾ ಗಣಪತಿ ಸ್ವಹ ಗಣಪತಿ ಮೇಲೆ ಸ್ವಹಾಕಾರ. ಸ್ವಹಾಕಾರನ ಮುಟ್ಟತಕ್ಕಂಥದ್ದು ದೇವತೆಗಳಿಗೆ, ಸ್ವಧಾಕಾರ ಪಿತೃಗಳಿಗೆ ಅಂತ ಅರ್ಥ. ಅಲ್ಲಿ ಸ್ವಧಾ ಬರುವಂಗಿಲ್ಲ, ಸ್ವಾಹ ಸ್ವಧಾ ಎರಡು ರೂಪಗಳಿಂದ ಹೇಳ್ತಾ ಇದ್ದಾರೆ. ಸ್ವಹನೆನಿಸಿ ಸಂತೃಪ್ತಿಪಡಿಸುವ ಯಾವಾಗ ಸರ್ವ ಕಾಲದಲ್ಲಿ ಯಾರಮ ಮಾಯಾರವಣಿರ್ತ ವಾಸುವಿನರ್ಥ. ಪ್ರಹಿತ ಸಂಕರ್ಷಣನು ಪ್ರಕರ್ಷೇಣ ಮುಕ್ತಿ ಕೊಡ್ತಕ್ಕಂಥ ಪ್ರಕರ್ಷಣ ಅಂತ ಹೆಸರು, ಅದು ಅವನ ಹೆಸರು. ಅದು ಪ್ರಹಿತ ಸಂಕರ್ಷಣನು ಏನ್ ಮಾಡ್ತಾನ, ಪಿತೃಗಳಿಗೆ ಅಹರಿನೀಪ ಸ್ವವಾಕ್ಯ ರೂಪದಿ, ದೇವತೆಗಳಿಗೆ ಸ್ವಹ ರೂಪದಿಂದ, ಪಿತೃಗಳಿಗೆ ಸ್ವಧಾ ರೂಪದಿಂದ ಇವು ಮಾಡ್ತಕ್ಕಂಥ ಕ್ರಿಯಾದಿಗಳನ್ನ, ಪಿಂಡ ಕ್ರಿಯಾದಿಗಳನ್ನ, ನೈವೇದ್ಯ ಮುಂತಾಗಿರ್ತಕ್ಕಂಥವನ್ನ ಸ್ವಧಾ ಸ್ವಧಾಯೇ ನಮಃ ಅಂತ ಮೇಲೆ ಮೇಲೆ ಸಾಕುವಂತ ಬರ್ತಕ್ಕಂಥ ಹೆಸರು ಅಂತ ಇದ್ದಾರೆ. ಸ್ವಧಾಕ್ಯ ರೂಪದಿ ಮಹಿಜ ಫಲತ್ರಣ ಪೆಸರಿನಲ್ಲಿ, ಮಹಿ ಅಂದ್ರೆ ಭೂಮಿ, ಜ ಅಂದ್ರೆ ಹುಟ್ಟೋದು, ಭೂಮಿ ಹುಟ್ಟತಕ್ಕಂಥ ಯಾವ್ಯಾವು ಫಲ ಹಣ್ಣು, ತೃಣ ಚಿಗುರು ಹುಲ್ಲಿದ್ದಂಗೆ ಹೆಸರಿಂದ ಪ್ರದ್ಯುಮ್ನ ಅನಿರುದ್ಧ ಪರಮಾತ್ಮ ಇಷ್ಟ ಎಲ್ಲಾ ರೂಪದಾಗ ಇರಿದುಕೊಂಡು ಆಗ್ತಾ ಇದ್ದ ಅಂತ ಹೇಳ್ತಾರೆ. ಎಲ್ಲೆಲ್ಲಿದ್ದಾನೆ, ವೃಕ್ಷ ಬಿಡ್ತಕ್ಕಂಥ ಫಲದಲ್ಲಿಯೂ ಇದ್ದಾನೆ, ಗೋವು ತಿಂತಕ್ಕಂಥ ತೃಣ ಅಲ್ಲಿಯೂ ಇದ್ದಾನೆ, ಆಯಾ ಜೀವಿಗಳಿಗೆ ಆಯಾ ಆಹಾರ ಕಲ್ಪಿಸಿಕೊಡ್ತಕ್ಕಂಥವ. ತಿಳ್ಕೊಡ್ರಿ, ಆಕಳ ಕಟ್ಟಿರ್ತೀವಿ ಮನೆಗಳ, ಆಕಳ ಬಂದೊಂದು ಕುರಿ ತಂದು ಹಾಕ್ರಿ, ತಿಂತದ ಹಾಕೋದು, ಅಲ್ಲೇನು ಹಾಕ್ಬೇಕು, ಮೇವ ಹಾಕ್ಬೇಕು, ಅಲ್ಲಿ ಚಿಂತನ ಹಾಕ್ಬೇಕು. ಹುಲಿ ಹತ್ರ ಹೋಗ್ರಿ, ಹುಲಿ ಮುಂದೆ ಮತ್ತೇನು ಹಾಕ್ಲಿಕ್ಕೆ ಸಾಧ್ಯ ಅದ? ಪರಮಾತ್ಮ ವಿಷ್ಣು ಚಿತ್ತ, ಅದಕ್ಕೆ ಆಚಾರ ಅಂತಾರ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣ ಪರಮ ವಾಯುಸ್ತೋತ್ರ. ಬಹುದಾ ಜಗತ್ ನೋಡಿರ್ತಾರೆ, ಎಷ್ಟು ಮೀಡು, ಎಷ್ಟು ಮಿಂಚುಗಳು, ಎಷ್ಟು ಇದೆಲ್ಲ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಅದ? ಅವ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಭಗವಂತ. ಅದಕ್ಕಂತ ಪರಮಾತ್ಮ ಹೇಳಿದ್ರು, ಇಂಥ ಅಪಾರ ಮಹಿಮ ಸಂಪನ್ನ ಆಗಿರ್ತದೆ ಭಗವಂತ. ಇಷ್ಟು ಜನರು ಹುಟ್ಟಿಸ್ತ, ಇಷ್ಟು ಪ್ರಾಣಿಗಳನ್ನು ಹುಟ್ಟಿಸ್ತ, ಅವರವರ ಆಹಾರವನ್ನು ಯೋಗ್ಯ ಟೈಮಿಗೆ ಸರಿಯಾಗಿ ಮುಟ್ಟಿಸ್ತಾನೆ. ಇಷ್ಟು ಮಂದಿಗೆ ಊಟದ ವ್ಯವಸ್ಥೆ ಮಾಡೋಕಾದ್ರೆ ಅವನ ಮಷಿನ್ ಹೆಂಗಿರ್ಬೇಡ, ಪರಮಾತ್ಮ ಅಡಿಗೆ ಮನೆ ಹೆಂಗಿರ್ಬೇಡ, ಪರಮಾತ್ಮ ವಿಚಾರ ಮಾಡೋನು ಕಿಚಿನ್ ಹೆಂಗಿರ್ಬೇಡ, ಒಂದು ಅವನು ನೋಡ್ಬಿಟ್ರೆ ಸಾಕು, ಕೃಪೆಯ ದೃಷ್ಟಿ ನೋಡ್ಬಿಟ್ರೆ ಸಾಕು, ಪರಮಾತ್ಮ ದೃಷ್ಟಿಯಿಂದ ಬೇಕಾದಾಗತಕ್ಕಂಥದ್ದು. ಇಂತಹ ಪರಮಾತ್ಮನ ಮಾಡಲಿಕ್ಕೆ ಸಾಧ್ಯ. ಅವನ ಸ್ಮರಣೆ ಪೂರ್ವಕ ಶ್ರಾದ್ದಾದಿಗಳನ್ನು ಮಾಡ್ರಿ ಅಂತ ಪುನಃ ತಾಸು ಶ್ರಾದ್ದ ಕರ್ತೃಗಳು ಹೇಳ್ತಕ್ಕಂಥ ಮಾತಿದು. ಅದನಂತರ ಮುಂದುವರೆದು ಈ ಪದ್ಯದೊಳಗೆ ಪರಮಾತ್ಮ ಅನ್ನ ಶಬ್ದ ವಾಚ್ಯನಾಗಿ, ಅನ್ನ ಅಂದ್ರೆ ಅವನ ಮತ್ತ ಆ ಹೆಸರದಕ್ಕೆ, ಅನ್ನ ಶಬ್ದ ವಾಚ್ಯನಾಗಿ ಪ್ರದ್ಯುಮ್ನ ಅನಿರುದ್ಧರು ಆತ್ಮ ಪ್ರದರ್ಶನ ಸುಖ ಎಲ್ಲೆಲ್ಲಿ ಆಯಾ ದೇವತೆಗಳ ಅಂಶವನ್ನ ಅಂಶಿಯಲ್ಲಿ ಮೇಳನ ಮಾಡಿಸಿ, ಅಂಶಿ ಮೇಳನ ಮಾಡ್ತಕ್ಕಂಥ ಸುಖಪ್ರದಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪ ಹೇಳ್ತಾ ಇದ್ದಾರೆ. ಅನ್ನಮಯ ಇದ್ದ ಪರಮಾತ್ಮನ ಸಕಲ ಪ್ರಾಣಿಗಳಿಗೂ ಅನ್ನವನ್ನು ಕೊಡ್ತಕ್ಕಂಥವ, ಉಪಾಸನೆ ಮಾಡುವವರಿಗೆ ತನ್ನನ್ನೇ ಅಪರೋಕ್ಷ ಕೊಡ್ತಕ್ಕಂಥ ಪರಮಾತ್ಮ ಅನ್ನು ಹೇಳ್ತಾ ಇದ್ದಾರೆ. ಅನ್ನ ನೆನೆಸುವ ಪರಮಾತ್ಮ, ಅನ್ನ ಅಂತ ಹೆಸರು ಅವಾಗ, ಅನ್ನ ಅಂದ್ರೆ ಅವನ ಮತ್ತ, ಅನ್ನ ಅಂದ್ರೆ ಅವನ ಹೆಸರ, ಅನ್ನ ಅಂದ್ರೆ ಈ ಅನ್ನ ಅಲ್ಲ, ಅದು ಎರಡನೇ ಅರ್ಥ. ಮುಖ್ಯವಾಗಿ ಅರ್ಥ ಪರಮಾತ್ಮ ಅಂತ ಅರ್ಥ. ಅನ್ನ ನೆನೆಸುವ ಯಾರಿಗೆ? ನೃ ಪಶುಗಳಿಗೆ, ನೃನ ಮನುಷ್ಯರಿಗೆ ಅನ್ನ ರೂಪದಾಗ, ಪಶುಗಳಿಗೆ ಹಿರಣ್ಯ ಗರ್ಭಾಂಡದಳು, ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮಾಂಡ, ಆ ಶಬ್ದಕ್ಕೆ ಅರ್ಥ ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನ ಬ್ರಹ್ಮದೇವರು, ಅವರ ಅಂಡದ ಬ್ರಹ್ಮಾಂಡ, ಹಿರಣ್ಯ ಗರ್ಭಾಂಡದಳು ಸಂತತ ಯಾವಾಗಲೂ ತನ್ನನು ಈ ಪರಿಯಿಂದ ಉಪಾಸನೆ ಗೈವ ಭಕುತರಿಗೆ, ಈ ರೀತಿ ಇಷ್ಟೊತ್ತನಕ ಏನು ಹೇಳಿದ್ವಲ್ಲ ಆ ರೀತಿ ಯಾರು ಉಪಾಸನ ಮಾಡ್ತಾರ ಅಂತವ್ರಿಗೆ ಏನ್ ಕೊಡ್ತಾನಂತ, ಬನ್ನ ಪಡಿಸದೆ. ನೋಡ್ರಿ, ಪರಮಾತ್ಮ ಇಷ್ಟ ಅಂತ ಕಂಡ್ಲ ಬನ್ನ ಪಡಿಸು, ಕಷ್ಟ ಕೊಡುತ್ತ ಅರ್ಥ, ದುಃಖ ಉಂಟು ಮಾಡು, ಏನೂ ತೊಂದರೆ ಆಗದಂಗ, ಅವ್ರಿಗೆ ಉಪದ್ರ ಆಗದಂಗ, ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಏನ್ ದಾಟಿಸ್ತಾನಂತ, ಸಂಸಾರ ದಾಟಿಸ್ತಕ್ಕಂಥ ಪರಮಾತ್ಮ ಮಹೋನ್ನತಿ. ಇದು ಪರಮಾತ್ಮಂದು ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವನೀವ ಹರಿ. ಅನ್ನಮಯ, ಹೆಸರು ಅನ್ನಮಯ ಅಂತ ಹೆಸರು, ಮುಂದೆ ಬರ್ತದ ಅನ್ನ, ಅನ್ನಾದ, ಅನ್ನದ ಅಂತ ಅನ್ನಮಯ ಇದ್ದ ಪರಮಾತ್ಮ ಇರ್ತಕ್ಕಂಥವ. ಆತ್ಮ ಪ್ರದರ್ಶನ ಅಂದ್ರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಪರಮಾತ್ಮ ರಕ್ಷಣಾ ಮಾಡೋದು ಅಷ್ಟೇ ಅಲ್ಲ, ಸರಿಯಾಗಿ ನಾವು ಭಕ್ತರು ಅನ್ಕೊಂಡ್ರೆ ತನ್ನನ್ನೇ ತಾನು ಕೊಡ್ತಕ್ಕಂಥವ, ಅಪರೋಕ್ಷ ಜ್ಞಾನ ಕೊಡ್ತಕ್ಕಂಥವ. ನಮ್ಮ ಮನಸ್ಸಿನಾಗ ಭಗವಂತನ ರೂಪ ತೋರಿಸ್ಬಿಡ್ತಾನೆ ನಮಗೆ. ಇಂಥ ಭಕ್ತರಿ ಅನೇಕ ಮಂದಿ ಭಕ್ತರು ನೀವು ನೋಡಿರಿ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಶಃ, ಯಾರ ಸ್ತೋತ್ರ? ಅವ್ರ ಹೆಸರು ಅಪರೋಕ್ಷೀಕೃತ ಶ್ರೀಶಃ ಅಂತ ಅರ್ಥ. ಅವ್ರು ಬೇಕಾದ ರೂಪ ನೋಡ್ಬೋದು ರಾಯರು. ಅವರು ಧನ್ವಂತರಿ ರೂಪ ನೆನಪ ಇದ್ರಿಗೆ ಬಂತ, ವಾಸ್ಯ ರೂಪ ಇದ್ರಿಗೆ ಬಂತ ಅವ್ರಿಗೆ, ಯಾರಿಗೆ? ರಾಯರಿಗೆ. ಯಾಕ? ಉತ್ತರ ಅಲ್ಲೇ ಅದ, ಪ್ರಶ್ನೆ ಉತ್ತರ ಎರಡು ಅಲ್ಲೇ ಅವ. ಅಪರೋಕ್ಷೀಕೃತ ಶ್ರೀಶಃ ಯಾಕ? ಸಮುಪೇಕ್ಷಿತ ಭಾವಶಃ, ಅದಕ್ಕೆ ಉತ್ತರ. ಭಾವಶಃ ಅಂದ್ರೆ ಕಾಮ, ಭಾವ ಅಂದ್ರೆ ಮನಸ್ಸು, ಜ ಅಂದ್ರೆ ಹುಟ್ಟೋದು. ಅವರು ಅಪರೋಕ್ಷಿತ ಶ್ರೀ ಯಾಕಾದ್ರು ಉಪೇಕ್ಷಿತ ಭಾವಶಃ, ಕಾಮನಿ ಗೆದ್ದಾರ, ಅದಕ್ಕೆ ರಾಮ್ ಬಂದ ಅಲ್ಲಿ ಅಂತ. ಯಾರು? ರಾಯರ್ ಆಗಿರ್ತದೆ. ಯಾರಿಗೆ ಹಿಂಗದ, ನಾವು ಕಾಮನ್ ಗೆದ್ದಿರಲಿಲ್ಲ, ರಾಮ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಗೆ ಮಾತು? ಅವನು ಪರಮಾತ್ಮ ಅನ್ನಮಯನು ಆತ್ಮ ಪ್ರದರ್ಶನ ಸುಖವನೀವ ಹರಿ. ಆತ್ಮ ಪ್ರದರ್ಶನ ಅಪರೋಕ್ಷ ಜ್ಞಾನ ಅಂತ ಪರಮಾತ್ಮ
ಅಪರೋಕ್ಷ ನಿಮ್ಗೆ ಕಾಣಿಸ್ತಕ್ಕಂಥವ. ಇಷ್ಟು ಭಗವಂತನ ವೈವಿಧ್ಯ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅವ ಪರಮಾತ್ಮ ಅನ್ನಮಯ ಆಗ್ತಕ್ಕಂಥ. ಅದಕ್ಕೆ ಅನ್ನಕ್ಕೆ ಹೆಸರು ಅನ್ನ ಹೇಳ್ತದ. ಅಹಮನ್ನಂ 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 ಅಹಮನ್ನಾದವು ಅಹಮನ್ನ ಕೇಳಿರಿ ಅಂತ ಹೇಳ. ಅದು ಅಂತಂದ್ರೆ ನೋಡ್ರಿ, ಅನ್ನ ಹೊರಗೆ ಹೋಗ್ಕೊಡ್ತೀರಿ, ನಾ ಅನ್ರಿ ನನ್ನ ಹೊರಗೆ ಹಾಕ್ಬಾಡ್ರಿ ಅಂತ ನೀವೇನೋ ವೇಸ್ಟ್ ಮಾಡ್ದಂಗೆ ಅದನ್ನು ಮತ್ತೊಬ್ರಿಗೆ ಹಾಕ್ರಿ. ಅನ್ನ ತೊಗೊಂಡು ಘಟದ ಹಾಕಿದ್ರೆ ಕ್ರಮ ಅಲ್ಲ. ಅನ್ನನ ಮಧ್ಯೆ ಭಾಳ ಬೆಲೆ ಉಳ್ತಕ್ಕಂಥದ್ದು. ಅನ್ನ ನೀವು ಉಳಿತದೆ, ಚಲೋ ಪ್ರಸಂಗ ಬಂದೇ ಬರ್ತದೆ. ಅದು ಸದುಪಯೋಗ ಮಾಡಿ ಮತ್ತೆ ಎಲ್ಲರೂ ಕೊಡಿ. ಆಕಳ ಮತ್ತು ಅಲ್ಲಿ ಹಾಕ್ರಿ, ಪ್ರಯತ್ನ ಮಾಡಿ. ಈಗ ಕೇಳ್ಬಿಟ್ಟು ಮುನ್ಸಿಪಾಲಿಟಿ ಗಾಡಿ ಬಂದವು ತೊಗೊಂಡು ಹೋಗ್ಬಿಡ್ತಾರೆ. ಪ್ರಶ್ನೆ ಇಲ್ಲೆಲ್ಲರೂ ಯಾಕೆ ಹಾಕೋಲ್ರಿ ಯಾಕೆ ಅಂತ ಹೇಳ್ತಾರೆ. ಅಂತ ಅಹಮನ್ನಂ 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 ಅಹಮನ್ನಾದವು ಅಹಮನ್ನಾದವು ಅಹಮನ್ನಾದವ ಅನ್ನಂತ ನಾನು ದೇವರು ಅದನ್ನ ಹೇಳ್ತಾ ಇದೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನ ಬ್ರಹ್ಮ ಅಂತ ತಿಳ್ಕೊಳ್ಳೋದನ್ನ ಅನ್ನನ ಇಷ್ಟು ಬೆಲೆ ಇದೆ ಅನ್ನಕ್ಕೆ. ಆದ್ದರಿಂದ ಪರಮಾತ್ಮ ಆಗಿರ್ತಕ್ಕಂಥ ಇಷ್ಟು ಅನ್ನಮಯನಾಗಿರ್ತಕ್ಕಂಥ ಉತ್ತರ ಹೇಳ್ತಾ ಇದ್ದಾರೆ. ಪರಮಾತ್ಮನ ಇಷ್ಟು ವೈಶಿಷ್ಟ್ಯವನ್ನು ಅದಕ್ಕೆ ಶಬ್ದ ಅನ್ನ ಶಬ್ದಕ್ಕೆ ಅರ್ಥ. ಅನ್ನ ಅಂದ್ರೆ ಬರೀ ಅನ್ನ ಅಷ್ಟ ಅಲ್ಲ, ಮತ್ತೆ ಅದ ಭಕ್ರಿ ಬಂತು, ಚಪಾತಿ ಬಂತು, ಮತ್ತೆ ಎಲ್ಲ ಬರ್ತಾವ್ರ. ಯಾಕಂದ್ರೆ ಅತ್ತಿ ಇತಿ ಅನ್ನ ಶಬ್ದಕ್ಕೆ ಅರ್ಥ ಕ್ರಿಯಾಪದ. ಅದು ಅತ್ತಿ ಮೇಲೆ ಅನ್ನ ಶಬ್ದ ಅಂದ್ರೆ ಅತ್ತಿ ಅಂದ್ರೆ ಶಕ್ತಿ ಕೊಡ್ತಕ್ಕಂಥ ಯಾವುದೇ ಇರಲಿ. ಬಿಸ್ಕಿಟ್ಟಿಂದ ಬಂತು ಮತ್ತೆ ಅದಾದ್ರೆ ಇಲ್ಲ ಅನ್ನಮಯ ಶಬ್ದಕ್ಕೆ ಅರ್ಥನೋ ಯಾವ ನಮಗೆ ಶಕ್ತಿ ಕೊಡ್ತಾವ, ಪುಷ್ಟಿ ಕೊಡ್ತಾವ, ಅವೆಲ್ಲವೂ ಅನ್ನ ಅಂತ ಅರ್ಥ. ಮೇನ್ ಶಬ್ದ ಅನ್ನ, ಈ ಅನ್ನಕ್ಕೆ ಅರ್ಥ. ಅದು ಹೇಳ್ತಾ ಇದ್ದೇನೆ. ಒಂದಂತಾರ ಪರಮಾತ್ಮ ಅವನ ಪಾದಕ್ಕೆ ಕೃಷ್ಣಾರ್ಪಣ ಪೂರ್ವಕವಾಗಿ ಅರ್ಪಣ ಮಾಡಿದರೆ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡಿ ತನ್ನವ್ರನ್ನ ಹೆಂಗೆ ಕಾಯ್ತಾ ನೋಡ್ರಿ ಅಂತ ದಾಸರು ಹೇಳ್ತಾ ಇದ್ದಾರೆ. ಶ್ರಾದ್ದದ ಅಂಗವಾಗಿ ಹೇಳ್ತಕ್ಕಂಥ ಮಾತಿದು. ಮನ ವಚನ ಕಾಯಗಳ ಅರ್ಥ ಆಗ್ತದೆ ನಿಮಗೆ. ದೆಸೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತಿಪ್ಪನು ಉಚಿತ ಅನುಚೋಷಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಳ ದೇವಳಿಪ್ಪ ನಾರಾಯಣಗೆ ಇದು ಅನ್ನವು ಎಂದು ಕೃಷ್ಣಾರ್ಪಣವೆನ್ನುವುದ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು. ಪರಮಾತ್ಮ ಕಿಂಚಿತ್ ಕೊಟ್ಟ ಬೃಹತ್ ದೇವರು ಜಿಲೇಬಿ ನೈವೇದ್ಯ ಗಿಡ ಅಂತ ಹೇಳಿಲ್ಲ. ಮತ್ತೆ ನಾವು ಇಟ್ಕೋತೀವಿ ಇಷ್ಟವನ್ನು. ಕಿಂಚಿತ್ ಕೊಟ್ಟರು ಕೂಡ ಸುಧಾಮೇನು ಕೊಟ್ಟ ಅವ. ಮನೆ ಭಾಂಡಾಕಾರ ಕಥೆ ಹೇಳ್ತಿದ್ದೀವಿ ನಾನು. ಅವ ಏನು ಕೊಟ್ಟ ಅವ್ರಿ ಪರಮಾತ್ಮ ಇಂಥ ಒಂಥರ ಏನು ಕೊಡ್ತಕ್ಕಂಥ. ಒಳ್ಳೆ ವೃತದ ಕಾಲಕ್ಕೆ ಭಯಂಕರ ವೃತ ಅಂತ ಇಂಥ ಬರೋಂಗಿಲ್ಲ. ಕನಕದಾಸ ಏನು ಕೊಟ್ಟರು? ಸಾಸಿವೆ ಕೊಟ್ಟರು. ಹೌದಲ್ಲ? ರಾಯರಂದ್ರು ತಂದಾನಪ್ಪ, ನಾ ಏನು ಮಾಡಲಿ ಅಂದ್ರೆ ಅವರು ಸ್ವೀಕಾರ ಮಾಡ್ತೀನಿ ರಾಮ. ವೃತ ನಿಮ್ಗೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಕ್ಕಂಥವ. ಭಕ್ತ ಕೊಟ್ಟಿದ್ದನ್ನು ಕೂಡ ಭಗವಂತ ಹೆಂಗೆ ಸ್ವೀಕಾರ ಮಾಡ್ತಾ ಉದಾಹರಣೆ ಹೇಳ್ತಾ ಇದ್ದಾರೆ. ಅಲ್ಲೇನು ಬೇಕು? ಭಕ್ತಿ ಬೇಕು, ಪ್ರೀತಿ ಬೇಕು ಅಂತ ಮಹಾನುಭಾವ ಅಂತ ನೋಡಿ. ಮನವಚನ ಕಾಯಗಳ ದೆಸೆಯಿಂದ ನೀವು ಗೊತ್ತದ ಕಾಯ ವಾಚ ಮನಸ್ಸ ಮೂರು ದೃಷ್ಟ ಏನೇನು ಮಾಡೋದಕ್ಕಂತ ದಿಶೆಯಿಂದ ಬಿಡದೆ ಆಚರಿಸುತ್ತ ಹೆಂಗ ಉಚಿತ ಅನುಚೋಷಿತ ಕರ್ಮಗಳ ನಾವು ಕಾಯ ಕೆಲಸ ಮಾಡ್ತೀವಿ, ಮನಸ್ಸ ಕೆಲಸ ಮಾಡ್ತೀವಿ, ವಾಚ ಕೆಲಸ ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕ್ರಿಯೆಗಳನ್ನ ಏನ್ ಮಾಡಕ್ಕಂತ ಸದ್ಭಕ್ತಿ ಪೂರ್ವಕತೆ ಯಾರು ಅರ್ಪಣೆ ಮಾಡ್ಬೇಕು? ಪರಮಾತ್ಮ. ನಾವು ಎಲ್ಲ ಸ್ವಾಮಿ ಎಲ್ಲದಕ್ಕೂ ನೀನೇ ಅನ್ಕೋಣ. ನೀನು ಹೇಳ್ತೀವಿ ನಾನು ನ ಜಾನೆ ಕರ್ಮ ಯತ್ಕಿಂಚ ನಾಪಿ ವೈದಿಕ ಲೌಕಿಕೆ ನ ನಿಷೇಧವಿದೆ ವಿಷ್ಣು ತವ ದಾಸೋಸ್ಮಿ ಕೇವಲಂ. ಯಾರ ಮಾತು? ಶ್ರೀಮದಾಚಾರ್ಯ ಮಾತು. ತಂತ್ರಸಾರದಾಗ ನಿನ್ನ ಹೇಳಿದ್ನೇ ಗೊತ್ತಿಲ್ಲ. ಶ್ರೀಮದಾಚಾರ್ಯ ಪೂಜೆ ಮಾಡ್ಬೇಕು, ಪೆಟ್ಟಿಗೆ ಕಟ್ಟಬೇಕು, ಪ್ರಾರ್ಥನಾ ಮಾಡ್ಕೋಬೇಕು. ಅವ್ರಿಗೆ ನಮಗೆ ಕಳಿಸ್ಯಾರ ಅವರು ಅನ್ಬೇಕಂತ. ನಜಾನೆ ಕರ್ಮ ಅವ್ರ ಮಾತು. ನಜಾನೆ ಕರ್ಮ ಯತ್ಕಿಂಚ. ಕರ್ಮ ಯಾವುದು? ವಿಕರ್ಮ, ಅಕರ್ಮ, ಸುಕರ್ಮ ನನಗೆ ಗೊತ್ತಿಲ್ಲ ಅಂತಾರ. ನಜಾನೆ ಕರ್ಮ ಯತ್ಕಿಂಚ ನಾಪಿ ವೈದಿಕ ಲೌಕಿಕೆ. ವೈದಿಕ ಯಾವುದು? ಲೌಕಿಕ ನಂಗಪಾಕ ಗೊತ್ತಿಲ್ಲ. ನಾ ಏನು ಮಾಡಿ ತವ ದಾಸೋಸ್ಮಿ ಕೇವಲಂ. ಏನು ಮಾಡಿ ಸ್ವೀಕಾರ ಮಾಡ್ತೀಯ ಅಂತ ಆಚಾರ್ಯ ಹೇಳಿಕೊಟ್ಟಾರ. ಕೊಡಿ ದಿನಾ ಪೂಜೆಯಲ್ಲಿ ಮಂತ್ರ ಅನ್ಲಿಕ್ಕೆ ಬೇಕಾದ್ರೆ ನೀ ಏನು ತಪ್ಪಿದ ಅದೆಲ್ಲ ಮೇಕಪ್ ಆಗಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮನವಚನ ಕಾಯಗಳ ದೆಸೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತ ಉಚಿತೋಚಿತ ಕರ್ಮಗಳ ಹೆಂಗ ಸದ್ಭಕ್ತಿ ಪೂರ್ವಕತೆ. ಹೊತ್ನಾಗ ಪ್ರಾತರ್ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತುತೌ ಪೂಜನಂ ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ಯಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೇಯ. ಸ್ವಾಮಿ ಇಷ್ಟ ಕೆಲಸ ಮಾಡ್ತೇನೆ, ತವಾಜ್ಞೇಯ ನಿನ್ನ ಆಜ್ಞೆ ಒಳಪಟ್ಟ ಮಾಡ್ಲಿಕ್ಕೆ ನಾನು ಇಷ್ಟು ಅಂದ್ಬಿಟ್ಟು ಮುಗಿದು ಹೋತ್ ನೋಡಿ. ಮಲ್ಕೊಳ್ಳೋದು ನಿಮ್ಮ ಮಂತ್ರ ಅಂದ್ಬಿಟ್ರಿ ಇಡೀ ದಿನ ಅರ್ಪಣೆ ಆಗಿ ಹೋದ್ ಭಗವಂತ. ಅವಂತಾನ ನನ್ನ ನೆನೆಸಿ ಮಕ್ಕೊಂಡು ನಾಪ ಇಬ್ಬರು ಅಂತ ದೇವರಾಗಿರ್ತಕ್ಕಂಥ ಇಷ್ಟು ಅಂತಕ್ಕಣ ಭಗವಂತ. ಯಾವ ಸಾಮಾನ್ಯ ನಾರದರಿಗೆ ಸಮಸ್ಯೆ ಬಂತು ಒಂದ್ಸಲ. ನಾರದರಂದ್ರು ಬೇರೆ ಪುರಾಣ ಕಥೆ ಹೇಳಿಕತ್ತೇನೆ ಮುಂದೆ. ನಾರದರಂದ್ರು ದೇವರು ನನ್ನಷ್ಟ ಕಥೆ ಕೇಳ್ತಾನ, ನಮ್ಮ ಭಯಂಕರ ಜಾಗೃತ ಭಗವಂತ ನನ್ನ ಭಜನೆ ಅಷ್ಟೇ ಕೇಳ್ತಾನ ಅಂತ ಭವಿಸ್ಬೋದು ನಾರದರಿಗೆ. ನಾರದನ್ನ ಕರ್ಕೊಂಡು ಹೋದ ದೇವರು, ಹಳ್ಳಿ ಕರ್ಕೊಂಡು ಹೋದ. ಕೆಟ್ಟ ಕುಗ್ರಾಮ ಹನುಮಪ್ಪನ ಗುಡಿ. ರಾತ್ರಿ ಹೊತ್ತಾಗ ಒಬ್ಬ ಪುರಾಣ ಕಥೆ ಇದು ಬರ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ಮನುಷ್ಯ ಕುರುಬ ತನ್ನ ಕೆಲಸ ಮುಗಿಸಿದ, ಮೇವು ಹಾಕಿದ, ಆಕಳಿಗೆಲ್ಲ ನೀರು ಕುಡಿಸಿದ,
ಒಂದು ಕಂಬಳಿ ತೊಗೊಂಬಂದ ಅವನೊಬ್ಬ ನೋಡಿ ಕಟ್ಟಿ ಹಾಕಿಸ್ತ ಕುತ್ಕೊಂಡ. ಸ್ವಾಮಿ ಇದೆಲ್ಲ ನಿನ್ ನೋಡ್ಬ ಮಲ್ಕೋತೆ ನಾಯಿಂದ ಮಲ್ಕೊಂಡ್ಬಿಟ್ಟ. ದೇವ್ರೊಂದೇ ಬೆಳಕ ಕಾಯ್ಬೇಕು ನಾ ಇವನ ಅಂದವ. ಯಾಕ ನನ್ನ ನೆನ್ಸಿ ಮಲ್ಕೊಂಡ ನಿಮ್ಮ ಇಷ್ಟು ಅಂತ ಕಣೆ ಭಗವಂತ. ಅವ ಯಾವ ಜಾತಿ ಪಾತಿ ಜಗ ಪಗ ನೋಡ್ಲಿಲ್ಲ ಅವ. ಹೌದೇನು ನೋಡಿಲ್ಲ ಅವ ಅರ್ಪಣೆ ಮಾಡ್ತಾನೆ. ಅದಕ್ಕಂತರ ಮಾರು ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಕೃಷ್ಣಾರ್ಪಣೆ ಹೇಳ್ಬಿಡಿ ಮಲ್ಕೊಳ್ಳೋದು ಒಂದು ತಿಳಿದು ಹೋತ್ ನೋಡಿ. ಮತ್ತೆ ಹೊಸ ಪ್ರಶ್ನೆ ಮುಂಜಾನೆ ಅದು ಕೂಡ ಮತ್ತೆ ಯಥಾ ಪ್ರಕಾರ ಅದನ್ನ ಹೇಳ್ತಾ ಇದ್ದಾರೆ. ಅನುದಿನದಿ ಮಾಡುತ್ತ ಆಚರಿಸುತ್ತ ಇಪ್ಪ ಕರ್ಮಗಳ ಹಂಗೆ ಸದ್ಭಕ್ತಿ ಇದೇ ಮಹತ್ವ. ಸದ್ಭಕ್ತಿ ಪೂರ್ವಕದೇ ಭಕ್ತಿಯಿಂದ ಅರ್ಪಣೆ ಮಾಡ್ಬೇಕಂತ. ಅನಿಳ ದೇವನೊಳಿಪ್ಪ ನಾರಾಯಣನು ಅಂತಾರ. ಅನಿಳ ದೇವ ಭಾರತೀಯ ಪ್ರಾಣ ಅನಿಲ ವಾಯುದೇವರು ಅಂತ ಅರ್ಥ. ಅನಿಲ ಪರಮಾತ್ಮ ಯಾವುದು ಅಲ್ಲೇ ಇರ್ತಕ್ಕಂಥದ್ದು. ನಮ್ದೆಲ್ಲ ವಾಯುದೇವ್ರ ಮುಖಾಂತರ ತಿಳ್ಕೊಂಡ್ಬಿಡ್ರಿ. ಅಲ್ಲಿ ಅರ್ಪಣೆ ಮಾಡಿದ್ರೆ ಸರಿಯಾಗಿ ಹೋಗ್ತಕ್ಕಂಥದ್ದು. ಇನ್ನು ಯಾವ ಹಾದಿ ಇಲ್ಲೇ ಇಲ್ಲ ನಮಗೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮ ಜನ್ಮ ಜೊತೆಗೆ ಹತ್ತಗನ್ನು ಮಾರುತ್ತಾ ಇರ್ತಾರೆ ಎಂದು ಕೃಷ್ಣಾರ್ಪಣವೆನ್ನುತ್ತ. ಎಲ್ಲ ಕರ್ಮಗಳು ಕೃಷ್ಣಾರ್ಪಣ, ಸಕಲವೆಲ್ಲವೂ ಹರಿಸೇವೆಯನ್ನೇ. ಹರಿಕಥಾಮೃತದ ಮುಖ್ಯ ಧ್ವನಿ ಇದೆ. ಸಕಲವೆಲ್ಲವೂ ಹರಿಸೇವೆಯನ್ನು ಹೇಳ್ತಾ ಇದ್ದಾರೆ. ಕೊಡಲಾಗಿ ಅರ್ಪಣೆ ಮಾಡಲಾಗಿ ಸ್ವೀಕರಿಸಿ ತಾನು ಸಂತೈಪ ಕರುಣಾಳು ಪರಮಾತ್ಮವನ್ನು ತಗೊಂಡು ನಮ್ಮ ಕರ್ಮಗಳನ್ನ ಕಾಯೇನ ಅವನ ಹೇಳ್ತೀವಿ. ಕಾಯೇನ ವಾಚ ಮನಸ್ಸನ್ನಿರುವ ಬುದ್ಧಾತ್ಮನಾಮ ಅನುಸ ಸ್ವಭಾವ ಕರೋಮಿ ಯಜ್ಜ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯತೆ. ಸಂದ ಮಂತ್ರ ಗಳಿಸ್ಬಿಟ್ಟ ನಮ್ಗೆ. ಹೌದಲ್ಲ ಈ ಮಂತ್ರ ಅಲ್ಲಿಗೆ ಅಂತ ಹಳೆಗ ನಮಗೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೊಡಿ ಇಷ್ಟೊಂದು ಸ್ವಾಮಿ ಅರ್ಪಣೆ ಮಾಡಿಬಿಟ್ಟಿನಾಗ ಎಲ್ಲ ನೀನ ನೋಡ್ಕೊ ಅಂದ್ಬಿಟ್ಟು ಭಗವಂತ ಎಷ್ಟು ಅವನ ಜವಾಬ್ದಾರಿ ಉತ್ತರ ಮಾಡ್ತಕ್ಕಂಥ ಈ ಕೆಲಸ ಮಾಡ್ಬೇಕಾದ್ರೆ ಸದ್ಭಕ್ತಿ ಪೂರ್ವಕತೆ. ಇದು ಬಹಳ ಇದಕ್ಕೊಂದು ಅಂಡರ್ಲೈನ್ ಹಾಕ್ಬಿಡ್ತೀವಿ. ಕೆಂಬುಸಲಿ ಅಂಡರ್ಲೈನ್ ಹಾಕದಂಗೆ ಇರುತ್ತೆ. ಇಷ್ಟು ಮಾಡೋ ಸಾಧ್ಯ ನಮ್ಗೆ. ಭಕ್ತಿ ಇರುವುದಿಲ್ಲ ಹಂಗೆ ಅಂತಿರ್ತೀವಿ ನಾವು. ಆ ಭಕ್ತಿಯಿಂದ ಅಲ್ಲಿ ಕಲಿತಿದ್ದೆ ದಾಸಕರ ಮಾತಾಡ್ತಾ ಇದ್ದೆ. ಆ ರೀತಿ ಹೇಳ್ಕೊಂಡು ಮುಂದೆ ಅನಿರುದ್ಧಾದಿ ಪಂಚರೂಪಗಳನ್ನ ಪೂಜಿಸ್ತಕ್ಕಂಥವ ಅವನಿಗೆ ಪರಮಾತ್ಮ ಶ್ರೀಹರಿ ಅವ ರೂಪ ಹೇಳ್ತಾರ. ಅನ್ನ, ಅನ್ನಾದ, ಅನ್ನದ 3 ಶಬ್ದ ಮಹತ್ವ ಈ ಅವ ಹೆಸರು ಹೇಳ್ತಾ ಇದ್ದಾರೆ. 7 ವಿಧ ಅನ್ನ ಪ್ರಕರಣವ ಇದನ್ನ ಬಿಡಿಸಿ ಹೇಳ್ತಾನೆ ನಿಮಗೆ. ಇದಕ್ಕೆ ನಿಮಗೆಲ್ಲ ಸಿಕ್ಕರು ಓದಿಕೊಡ್ರಿ. ಹಂಗ ವಿಜಯರಾಯರು ಪೈತೃಕ ಸೂಳಾದಿಂದ ಬರದ ಜಗನ್ನಾಥ ಹೇಳೋದು ಆ ವಿಜಯದಾಸರ ಸುಳಾದಿಗೆ ವ್ಯಾಖ್ಯಾನ ಇದು. ಎಷ್ಟೋ ಸಲ ವಿಜಯದಾಸ ದೊಡ್ಡವರು, ಜಗನ್ನಾಥರ ಶಿಷ್ಯನಿದ್ದಂಗೆ. ಎಷ್ಟೋ ಸಲ ಹರಿಕಥಾಮೃತ ಸಾರ ಅವ್ರ ಕೀರ್ತನೆ ಹೆಂಗೆ ಆಚಾರ್ಯರ ಗ್ರಂಥಕ್ಕೆ ಟೀಕಾರರ ಟೀಕೆ ಬಂದು ಟೀಕಾರರ ಟೀಪಾಕಿ ಹೆಂಗೆ ಟಿಪ್ಪಣಿ ಬಂದು ಮುಂದೆ ಮತ್ತೆ ಹಂಗೆ ವಿಜಯದಾಸ ಸುಳಾದಿಗೆ ಅರ್ಥಕ್ಕೆ ಜಗನ್ನಾಥ ಕೀರ್ತನೆ ಟಿಪ್ಪಣಿ ಇದ್ದಂಗೆ ಅಂತ ಅರ್ಥ. ಅಲ್ಲಿ ಸಂದೇಶ ತಗೋತಾರ ಅವರು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. 7 ವಿಧ ಅನ್ನ ಪ್ರಕರಣವ ಕೇಳಿ ಅಂತಾರ. ಅಂತ ಎಷ್ಟು 7 ವಿಧ ಅದಂತ. 7 ವಿಧ ಯಾವ ಹೇಳ್ತೇನೆ ಮುಂದೆ ನಿಮಗೆ. ಅಲ್ಲಿ ಕೋವಿದರ ಎಲ್ಲಿ ಕೇಳ್ಬೇಕು ಹಂಗೆ ಪೇಟೆಗೆಲ್ಲ ಕೇಳೋದನ್ನು ಮತ್ತೆ ಅಲ್ಲಿ ಹೇಳೋಣ. ಕೋವಿದರ ಹಾಸ್ಯದಿಂದಲೇ, ಕೋವಿದ ಜ್ಞಾನಿಗಳು ಬಹುತ್ ಭಕ್ತರು ಶ್ಯಾಮ ಕೋವಿದ ಹಾಸ್ಯ ಅಂದ್ರೆ ಮುಖ, ಜ್ಞಾನಿನ ತಿಳ್ಕೊಂತ ಅರ್ಥ. ಈಗೆಲ್ಲ ಆನ್ಲೈನ್ ಪಾಠ ಈಗ ಮತ್ತೆ ಯುಗ ಹಂಗಾಗಿಬಿಟ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಹಂಗೆ ಕೇಳೋ ಕ್ರಮ ಅಲ್ಲ ಅದು. ಶಿಷ್ಯ ಇದ್ರೆ ಕೂತ್ಕೋಬೇಕು, ಪಾಠ ಹೇಳಬೇಕು, ಅದೇ ಶ್ರೇಷ್ಠ ಕ್ರಮ ಅದು. ಈಗ ಹಂಗೆ ಸಮಯ ಇಲ್ಲ, ಟೈಮ್ ಇಲ್ಲ, ಕಲಿಯುಗ ಏನು ನಡೀತದೆ ಮತ್ತು ಇಷ್ಟ ಆಗ್ತದೆ ಅನಾಯಾಸ ಅಂತ ತಿಳ್ಕೊಬೇಕು. ಇಷ್ಟ ಈಗ ಅದನ್ನ ಹೇಳ್ತಾರೆ. ಹಾಸ್ಯದಿಂದಲೇ ಇದ್ರಿಗೆ ಮುಖ ನಾವು ಇದ್ರಿಗೆ ಕೂತ್ಕೊಂಡು ಕೇಳಿ ಅದನ್ನ ಹೆಂಗೆ ಕೇಳೋ ಹೇಳ್ತಾರೆ ನೋಡಿ. ಕೇಳೋದು ಹೆಂಗ ಆಲಸವ ಮಾಡದಲೇ. ಗುರುಗಳಿಗೆ ನೀವು ಹೇಳ್ಕೊತ ಹೋಗ್ರಿ, ನಾನು ಮಕ್ಕೊಂಡಿರ್ತೀನಿ. ಮಜಾ ಆನ್ಲೈನ್ ಪಾಠ ಮಾಡ್ತಿರ್ತಾನ. ಪಾಠ ಆನ್ಲೈನ್ ನಸಿಗೆ 4 ಪಾಠ 4 ಊರಿ ಯಾರು ಹೇಳ್ಬೇಕು? ಎಲ್ಲರ ವಯಸ್ಸು ಈಗ ಮದ್ದು ಫಿಲಾಸಫಿ ಅಂದ್ರೆ ಹೆಂಗೆ ಗೊತ್ತು ನಿಮಗೆ? ತಿಳ್ಕೊಂಡಾರ ಸೀನಿಯರ್ ಸಿಟಿಜನ್ ಫಿಲಾಸಫಿ ಅದು. ಸಣ್ಣವ್ರು ಯಾಕೆ ಬರ್ತಾರೆ ಕೆಲ್ಲಿ ಸಣ್ಣ ಹುಡುಗರು ಕೆಲ್ಲಿಗೆಲ್ಲ ಕಾಲೇಜ್ ಬಿಟ್ಟು ಅಲ್ಲೇ ಶಾಬಾಷ್ ಬರ್ತಾರೆ. ಎಲ್ಲ ನೌಕರಿ ಪೌಕರಿ ಮುಗಿದ ಮೇಲೆ ಹೆಣ್ಮಗಳು ಗಂಟು ಬಿಡ್ತಾರೆ. ಹೋಗ್ರಿ ಮಟ್ಟ ಅಷ್ಟೊತ್ತರಕ್ಕೆ ಹೋಗ್ರಿ ಅಂತ ಕೊಡು. ಅವಾಗ ಹೋದ್ರಿ ಮನೆಯವರು ಹೋದಲ್ಲ ಮತ್ತೆ ಹಂಗಿದ್ದಂಗೆ ಅಂದ್ರೆ ಯಾಕೆ ಹೇಳ್ಬೇಕಾಗ್ಯದ? ವಯಸ್ಸಾಗ್ಬಿಟ್ಟಿರ್ತದೆ, ಎಲ್ಲ ಕಡೆಗೆ ಹೋಗಿರ್ತಾವು, ನಿರ್ವಾಹ ಇಲ್ದಾಗ ಕೇಳ್ಕೋದು ಕೊಡೋದು. ಹಂಗೆ ಮಜಾ ಹೇಳ್ತಾನೆ ಮಗ. ಅವ್ರು ಆನ್ಲೈನ್ ಪಾಠ ಅಲ್ಲಿ ಹೇಳ್ತಿರ್ತಾರ, ಇವ ಅಲ್ಲಿ ಮಕ್ಕಳು ಕೇಳ್ತಿರ್ತಾನೆ ಇಲ್ಲಿ. ಅದು ಸಣ್ಣ ಮಳೆ ಬರ್ತದೆ, ದೊಡ್ಡ ಮಳೆ ಬರ್ತದೆ. ಹೌದಿಲ್ಲ ಅಂದ್ರೆ ಆ ಮಕ್ಕಿವೆ ಅವ್ರಿಗೆ ಗೊತ್ತಾಗ್ತದೆ ಮಲ್ಕೊಂಡು ಅಂತಿಕೊಂಡು ಹೇಳಿ ಅವ್ರಿಗೆ ಹೊಡಿತಾರೆ. ಸುಮ್ಮನೆ ಇವ್ರು ಮಕ್ಕೊಂಡ್ಬಿಟ್ಟಿರ್ತಾರ, ಅವನಿಗೆ ಎದ್ಬಿಟ್ಟಿರ್ತದ. ಇದು ಈಗಿನ ಸ್ಥಿತಿ. ಹಂಗಾಗ್ಬಿಟ್ಟು ಪಾಠಕ್ಕೆ ಅಂತ ಹೇಳ್ತಾರೆ. ಅದು ಯಾಕೆ ಅದು ಗೊತ್ತಾನು? ಆಲಸವ ಮಾಡೋದು. ನೀವು ಹೇಳ್ಬೇಕಾಗಿ ಆಲಸವ ಮಾಡಿದ್ರೆ ಅದನ್ನ ಸರಿಯಾಗಿ ತಿಳ್ಕೊಡ್ರಿ. ಆಲಸ್ಯನ ಮಾಡ್ಲಿಕ್ಕೆ ಹೋಗ್ಬಾರ್ದು ಹೇಳ್ತಾರೆ ಶಾಸ್ತ್ರಕ್ಕೆ. ಒಂದು ಅದು ಮಾಡಿದ್ರೆ ಅಪಮಾನ ಮಾಡ್ದಂಗೆ, ಗ್ರಂಥಕ್ಕೆ ಅಪಮಾನ ಮಾಡ್ದಂಗೆ ಅನ್ಸತ್ತಾ ಇದ್ರಿ. ಮಾಡದಲ್ಲಿ ಅನಿರುದ್ಧಾದಿ ರೂಪಗಳ ಇವನ್ನ ಕಾಲ ಕಾಲಕ್ಕೆ ನೆನೆದು ಅಲ್ಲಿ ನಿಲ್ಬೇಕು. ಕಾಲ ಕಾಲಕ್ಕೆ ಹಿಂದೆ ಕಲಿಸಿವಿ ಅಂತ ನಿಮ್ಗೆ. ಮಧ್ಯಾಹ್ನ ಯಾವ ರೂಪ,
ಸಂಜೆಗೆ ಯಾವ ರೂಪ, ಹಗಲು ಯಾವ ರೂಪ, ಪರಮಾತ್ಮ ರೂಪ ಚಿಂತ ಆಯಾ ಕಾಲಕ್ಕೆ ಮಾಡ್ತಕ್ಕಂಥದ್ದು ಅದನ್ನ ಹೇಳಿವಂತಾರೆ. ಏನೇದು ಪೂಜಿಸುತ್ತ, ಪೂಜಿಸು ಕ್ರಿಯಾಪದ ಹೇಳಿದರು. ಪೂಜಿಸು, ಪೂಜಾ ಮಾಡು, ಆರ್ಡರ್ ಮಾಡಿದರು ಜಗನ್ನಾಥದಾಸರು. ಕಾಲ ಕಾಲಕ್ಕೆ ಸರಿಯಾಗಿ ಆಯಾರು ಮಾಡು, ಪಾಠ ಪ್ರಯೋಜನಕ್ಕೆ ಆಲಸ್ಯ ಮಾಡಬೇಡ, ಪೂಜೆಗೆ ಆಲಸ್ಯ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮಾಡಿ ಮುಂದಂತಾರ ಇದನ್ನ ಸ್ಥೂಲಮತಿಗಳಿಗೆ ಇದನ್ನು ಪೇಳದಲೇ. ಯಾರು ಸ್ಥೂಲಮತಿ ಅಂದ್ರೆ ಜಾಡ್ಡಿದ್ದವರು ಅಂತ ಅರ್ಥ, ದಡ್ರು ಅಂತ ಅರ್ಥ, ಮೂರ್ಖರು ಅಂತ ಅರ್ಥ. ಅವ್ರಿಗೆ ಹೇಳಿಕ್ ಹೋಗ್ಬಾರ್ದು. ಅವ್ರಿಗೆ ಮಹತ್ವ ಬೆಲೆ ಗೊತ್ತಿಲ್ಲ, ಅವರಿಗೆ ಪೂಜಾ ಬೆಲೆ ಗೊತ್ತಿಲ್ಲ, ಪಾಠದ ಬೆಲೆ ಗೊತ್ತಿಲ್ಲ, ಪ್ರವಚನ ಬೆಲೆ ಗೊತ್ತಿಲ್ಲ ಅವರಿಗೆ. ಅಂಥದ್ದೇನು ಹಿಂಗಿರ್ರಿ ಹೇಳಿಕ್ ಹೋಗ್ಬಾರ್ರಿ. ಯಾಕ ಅವರು ಆಲಸ್ಯ, ಮನುಷ್ಯರಿಗೆ ಕೆಟ್ಟಿರ್ತಾರ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ಥೂಲಮತಿ ಅಂತ ಹೇಳ್ತಾರೆ ಅವರಿಗೆ. ಜಾಡ್ಯ ಮುಂದೆ ಹೋಗೋರಲ್ಲ ನಾವು. ಅವರಿಗೆ ಹೇಳದಲೇ ಪೇಳದನು, ಪೇಳದೆ ಅವ್ರಿಗೆ ಹೇಳದೆ ಶ್ರೀ ಲಕುಮಿ ವಲ್ಲಭನೆ ಅನ್ನದನು. ಅನ್ನ, ಅನ್ನಾದ, ಅನ್ನ ಅಂತಕ್ಕಂಥ ಅನ್ನ ಶಬ್ದಕ್ಕೆ ಭಗವಂತ ಅಂತ ಒಂದು ಅರ್ಥ. ಅನ್ನದ, ಅನ್ನವನ್ನು ಕೊಡ್ತಕ್ಕಂಥ, ಅನ್ನಂ ದದಾದಿತಿ ಅನ್ನದ ಅನ್ನದ, ಅನ್ನಾದ, ಅನ್ನ ಅಂತರ್ಯಾಮ ಇರ್ತಕ್ಕಂಥ ಮೂರು ಭಗವಂತ. ಅನ್ನ, ಅನ್ನದ, ಅನ್ನಾದ ಇಷ್ಟು ಅಂದ್ಕೊಂಡು ಸಾಕು. ತಿಳ್ಕೊಂಡಿರ್ಬೇಕಾದ್ರೆ ಪರಮಾತ್ಮ ಅನ್ನ ಹೌದು, ಅನ್ನದ ಹೌದು, ಅನ್ನಾದ ಹೌದು. ಇಷ್ಟು ಉಪಾಸನೆ ಬೇಕಾದಷ್ಟು ಆಗ್ತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಸಪ್ತಾನ ಲಕ್ಷಣವನ್ನು ತಿಳಿದು ಅಂತಾರ. ಈ ಸಪ್ತಾನ ಪ್ರಕರಣ ತಿಳ್ಕೊ ಅಂತಾರ. ಏನು ಸಪ್ತಾನ ಪ್ರಕರಣ ಅಂದ್ರೆ ನೋಡ್ರಿ, ಬಹಳ ಮಹತ್ವದ ಇದು. ತಿಳಿಸಿ ಹೇಳ್ತೇನೆ, ತಿಳ್ಕೊಡ್ರಿ. ಹಂಗೆ ದಾಸರು ಎಷ್ಟು ಕಷ್ಟಪಡ್ತಾರೆ ನಮಗೆ. ಶ್ರಾದ್ದ ಕಾಲದೊಳಗೆ ಈಗ ನಾಗಲೇ ಹೇಳಿದ್ದೆ ನಮ್ಮ ಹಿರಿಯರು ಎಲ್ಲಿ ಹುಟ್ಟ್ಯಾರೋ ಗೊತ್ತಿಲ್ಲ. ನರಕದಾಗಿದ್ದಾರೆ ನೋಡಿ ಅಂದ್ರೆ ಇರ್ಲಿಕ್ಕಿರ್ಬೋದು. ಕೆಟ್ಟ ಕೆಲಸ ಮಾಡಿದ್ರೆ ಸ್ವರ್ಗದಾಗಿರ್ಬೋದು, ಅಲ್ಲೂ ಇರ್ಬೋದು. ಪ್ರಾಣಿ ಪಶು ಆಗಿರ್ಬೋದು, ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿನ ಶ್ರಾದ್ದ ಮಾಡ್ತಾರಲ್ಲ, ಅದ್ರ ಕ್ರಿಯೆ ಹೇಳ್ತಾರೆ. ಅದಕ್ಕೆ ಸಪ್ತಾನ್ನ ಪ್ರಕರಣ ಅಂತ ಹೆಸರು. ಬಹಳ ದೊಡ್ಡ ಶಾಸ್ತ್ರ ಇದು, ಲಘು ತಿಳಿಯುವುದಿಲ್ಲ. ಇದೆಲ್ಲ ಬಂದಿರೋದು ಬೃಹದಾರಣ್ಯಕ ಭಾಷ್ಯ. ವಿಸ್ತಾರವಾಗಿ ಹೇಳ್ಬಿಟ್ಟಾರಲ್ಲಿ. ನೀವಿಲ್ಲಿ ಮಾಡಿದ ಕ್ರಿಯಾ ಅಲ್ಲಿ ಹೆಂಗೆ ಮುಟ್ತದೋ, ಹೆಂಗೆ ಮುಟ್ಟಿಸ್ಬೇಕು ಅದನ್ನ ಹೇಳ್ತಾ ಇರ್ತಾರೆ ನೋಡಿ. ಮೊದಲು ಹೇಳೋದು ಒಂದೇದು ಸಪ್ತಾನ್ನ ಪ್ರಕರಣ ನೋಡಿ. ಒಂದೇದು ಶ್ರಾದ್ದ ಸಪ್ತ, ಅದ್ರ ಹೇಳ ಶ್ರಾದ್ದಂ ಸಪ್ತ ವಿಧೀಯತೆ. ಶ್ರಾದ್ದ 7 ನಮೂನಿ ಅವ. 7 ಮಾಡ್ತಿರ್ಕೊಂಡ್ರಂಗೆ ನೀವು ಗೊತ್ತಾಗೋದು ನಮಗೆ ಇಷ್ಟ ಮಾಡೋ ಹೊತ್ನಾಗ. ತಿಳ್ಕೊಡ್ರಿ ಹೆಂಗದ ಅನ್ನೋದು ಹೇಳ್ತಾ ಇದೆ. ಮೊದಲೇಕ ಅಗ್ನವು ಕರ್ಣೇನ ದೇವಸ್ಥಾಹ. ದೇವಸ್ಥಾಹ ಅಂದ್ರೆ ಅಪ್ಪಿ ತಪ್ಪಿ ನಮ್ಮ ಪಿತೃಗಳು ದೇವಲೋಕಕ್ಕೆ ಹೋಗ್ಯಾರಪ್ಪ, ಒಳ್ಳೆ ಪುಣ್ಯ ಕೆಲಸ ಮಾಡ್ಯಾರ, ಇದನ್ನ ಯಾಗ ಮಾಡ್ಯಾರ. ಅವ್ರಿಗೆ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅಂತಾರ, ಅವರಿಗೆ ಅಗ್ನವು ಕರ್ಣಾಖ್ಯ ದೇವತೆಯಿಂದ ಆ ಅನ್ನವನ್ನು ಕೊಡ್ತೇವಲ್ಲ, ಅದ್ರ ಮುಖಾಂತರ ನೇರವಾಗಿ ಅವ್ರಿಗೆ ಮುಟ್ತಕ್ಕಂಥ ಪರಮಾತ್ಮ ಅಂತರ್ಯಾಮ ಇರ್ತಕ್ಕಂಥ ಅವ್ರಿಗೆ ಮುಟ್ಟಿಸ್ತಾನಂತ ಒಂದೇ ಹೇಳ್ತಾ ಇದ್ದಾರೆ. ಸ್ವರ್ಗಸ್ಥಾಹ ದೇವಲೋಕದಾಗಿಲ್ಲ, ಸ್ವರ್ಗದಾಗಿದ್ದ ಅಂತ ತಿಳ್ಕೊಂಡ್ರು. ದೇವಲೋಕ ಬೇರೆ, ಸ್ವರ್ಗಲೋಕ ಬೇರೆ ಮತ್ತೆ ಹೇಳ್ತಾ ಇದ್ದಾರೆ. ಪಿತೃಗಳು ಸ್ವರ್ಗದಿದ್ದರೆ ಅವ್ರಿಗೆ ಹೆಂಗೆ ತಲುಪ್ತದ? ಬ್ರಾಹ್ಮಣ ವಿಪ್ರಭೋಜನೆ. ಇದನ್ನ ಮಾಡೇ ಮಾಡ್ತೀರಿ, ಒಂದೇ ಕೆಲಸನೂ ಮಾಡೇ ಮಾಡ್ತೀರಿ ನೀವು. ಪಿತೃಗಳ ಪ್ರೀತಿಗಾಗಿ ದೇವ್ರಿಗೆ ನೈವೇದ್ಯ ಇಟ್ಟೇ ಇರ್ತೀರಿ ಅಂತ ಅಲ್ಲಿ ಮುಟ್ಟಿಸ್. ಆ ದೇವ್ ನಿಮ್ಮ ಪಿತೃಗಳು ಅಲ್ಲಿದ್ರೆ, ಅಲ್ಲಿಲ್ಲಪ್ಪ ನಮ್ಮ ಪಿತೃಗಳು ಸ್ವರ್ಗದಾಗಿದ್ದಾರೆ, ಹಂಗಾರ ಕಮ್ಮಿ ಪುಣ್ಯ ಮಾಡ್ಯಾರ, ಅಲ್ಲಿ ಹೆಂಗೆ ಮುಟ್ಟಿದ್ ಕೇಳಿದ್ರೆ ಅದನ್ನ ಹೇಳ್ತಾರೆ ನೋಡ್ರಿ. ಅಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಭೋಜನಾಖ್ಯಾನದಿಂದ. ನೀವು ಬ್ರಾಹ್ಮಣ ಪುಟ್ಟ ಊಟ ಮಾಡಿಸ್ತಿರ್ಲಿ ನೀವು ರಾತ್ರಿ ದಿನ. ಅವ್ರಂತಾರೆ ಪರಮಾತ್ಮ ಸ್ವರ್ಗದ ಅಕಸ್ಮಾತ್ ಪಿತೃಗಳು ಅಲ್ಲಿ ಮುಟ್ಟಿಸ್ತಾನ. ಎರಡು ಜಗಲ ಬೇರೆ ಜಗದಾಗಿರ್ತಾರೆ ಪಿತೃಗಳು. ಮತ್ತೆ ಕೆಟ್ಟ ಕೆಲಸ ಮಾಡಿರ್ತಾರ, ಅದು ಮುಂದೆ ಹೇಳ್ತಾ ನೋಡ್ರಿ. ಯಮಸ್ಥ ಪಿಂಡದಾನೇನ. ಅಕಸ್ಮಾತ್ ಯಮಲೋಕದಾಗಿದ್ದರು ಅವರು ಪಿತೃಗಳು, ಹೇಳಿ ಬರೋದು ಗೊತ್ತಾಗೋದು ನಮಗೆ. ಪಿಂಡದಾನೇನ, ಅದಕ್ಕೆ ಪಿಂಡ ಪ್ರದಾನ ಮಾಡ್ಕೊಂತ ಹೇಳ್ತಾರೆ. ಪಿಂಡದ ಮುಖಾಂತರ ಅಲ್ಲಿ ಅನ್ನ ಕೊಡ್ತಂತ ದಿವಸ ಅವ್ರಿಗೆ ಭಗವಂತ ಆಗಿರ್ತಕ್ಕಂಥ ಇದು ಒಂದು ಅರ್ಥ. ನರಕೆ ವಿಕಿರೇಣತು. ನಿಮ್ಮ ಪಿತೃಗಳು ನರಕದಾಗಿದ್ದಾರಪ್ಪ, ಕೆಟ್ಟ ಕೆಲಸ ಮಾಡೋದು ನಿಮ್ಗೆ ಗೊತ್ತಿಲ್ಲ ಎಲ್ಲಾನೆ. ಅಂದ್ರೆ ಇವು 7 ಬರ್ತದೆ ಶ್ರಾದ್ದ ಮಾಡೋ ಬಂದು ಮತ್ತೆ ಅಂದ್ರೆ ಎಲ್ಲರೂ ಇಲ್ಲಿ ಮುಟ್ತದ ಅಂತ ಅರ್ಥ. ಹೆಂಗೆ ಅರ್ಥ ಆಗ್ತಿಲ್ಲ ಹೇಳೋದು ನಿಮಗೆ. ಪಿತೃಗಳು ಯಾವ ಲೋಕದಾಗ ಇರಲಿ, ಇವೆಲ್ಲ ಪಿಂಡ ಇಡ್ತೀರ, ಬ್ರಾಹ್ಮಣರ ಭೋಜನ ಮಾಡಿಸ್ತೀರಾ, ಆಮೇಲೆ ಪಿಂಡ ಪ್ರದಾನ ಆಗ್ತದೆ. ಇವತ್ತು ಇನ್ನೂ ನೋಡ್ರಿ, ನರಕೆ ವಿಕಿರೇಣತು. ಅಕಸ್ಮಾತ್ ನರಕಕ್ಕೆ ಹೋಗ್ಯಾರ ನಮ್ಮ ಪಿತೃಗಳು, ಕೆಟ್ಟ ಕೆಲಸ ಮಾಡೋದು ನರಕಕ್ಕೆ ಹೋಗಿ ಅಲ್ಲಿ ಹೆಂಗೆ ಮುಟ್ತದ? ಅಲ್ಲಿ ವಿಕಿರೇಣ ನೋಡ್ರಿ. ಅನ್ನ ಸುತ್ತ ವಿಕಿರಣ ಹಾಕ್ತಾರೆ, ಸೂತ್ರದ ಹಾಕಿಸ್ತಾರೆ, ಅದ್ರ ಮುಖಾಂತರ ಅಲ್ಲಿ ಅನ್ನ ಹೋಗ್ತದೆ. ಅಕಸ್ಮಾತ್ ಅಲ್ಲಿದ್ದ ಅಂದ್ರೆ ಒಂದು ಶ್ರಾದ್ದ ಮಾಡೋದು 7 ಮುಂದೆ ಹೋಗ್ಬಿಡ್ತಾ ಇವು. ನಮ್ಮ ಪಿತೃಗಳು ಎಲ್ಲರೇ ಇರಲಿ ಮುಟ್ತದ ಅಂತ ಅರ್ಥ. ಎಲ್ಲಿದ್ದ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಹೇಳ್ತಾರೆ ವಿಕಿರಣತು. ಉಚ್ಚಿಷ್ಟೇನ ಪೈಶಾಚಾಹ. ಅಪ್ಪಿ ತಪ್ಪಿ ನಮ್ಮ ಪಿತೃಗಳು ಪಿಶಾಚಿಗಳಾಗಿದ್ರೆ, ದೆವ್ವ ಭೂತ ಹಾಕಿ ಕೂತಿದ್ರವು, ಹೇಳಿ ಬಣ್ಣ ಏನಾಗಿದೆ ಅಂದ್ರೆ ಅವ್ರಿಗೆ ಉಚ್ಚಿಷ್ಟ ಪಿಂಡ ಅಂತ ಇರ್ತಾರೆ ನೋಡ್ರಿ. ಅಲ್ಲಿ ಹೌದಲ್ಲ ಉಳ್ಕೊಂಡ ಉಚ್ಚಿಷ್ಟ ಪಿಂಡ, ಅದ್ರ ಮುಖಾಂತರ ಅಲ್ಲಿ ನನ್ನ ಹೋಗ್ತಂತ ದಿವಸವಾಗಿ. ಆ ರೀತಿ ಎಲ್ಲ ಕ್ರಿಯೆಗೆ ಸಾಧ್ಯ ಬಂದು ಹೋಗ್ತಾವ ಮತ್ತೆ ಮಾಡೋ ಹೊತ್ನಾಗ ಅದನ್ನ ಹೇಳ್ತಾ ಇರ್ತಾರೆ. ಅಸುರ ಭೂರಿ ಭೋಜನಾತ್. ಅಕಸ್ಮಾತ್ ಅಸುರರಾಗಿದ್ದಾರೆ, ಅವರು ದೈತ್ಯರಾಗಿದ್ದಾರೆ, ಆ ದೈತ್ಯ ಹುಟ್ಟಿದ್ರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಭೂರಿ ಭೋಜನಾತ್. ಅಖಂಡ ಊಟಕ್ಕೆ ಬ್ರಾಹ್ಮಣ ಹೊಟ್ಟೆ ತುಂಬ ಊಟಕ್ಕೆ ಹಾಕಿಬಿಡ್ಬೇಕಂತ.
ಅವರಂದ್ರೆ ಅದನ್ನು ತಗೊಂಡೋಗಿ ಅಲ್ಲಿ ಅವ್ರಿಗೆ ಆಲೋಗ ಮುಟ್ಟಿಸ್ತಕ್ಕಂಥ ಹೇಳ್ತಾ ಇದ್ದಾರೆ. ನೋಡ್ರಿ, ದಕ್ಷಿಣೇನ ಮನುಷ್ಯಾದ್ಯಾಹ, ನಮ್ಮ ಪಿತೃಗಳು ಮನುಷ್ಯ ಹುಟ್ಟಾರಂತ ಕೊಟ್ಟೆ. ಮನುಷ್ಯ ಹುಟ್ಟ ಎಲ್ಲೇ ಹುಟ್ಟಾರ ಗೊತ್ತಿಲ್ಲ, ಹುಬ್ಬಳ್ಳಿಯಾಗಿದ್ರು, ದೊಡ್ಡಾಗಿದ್ರು, ಬಾಂಬೆ ಗೊತ್ತಿಲ್ಲ, ಇಲ್ಲ ಹುಟ್ಟಿರ್ತಾರೆ. ಅವ್ರಿಗೆ ಹೇಳ್ತಾ ಇದ್ರೆ ದಕ್ಷಿಣೇನ ಮನಸೋಕ್ತ ದಕ್ಷಿಣೆ ಕೊಡ್ಬೇಕಂತ. ಸಾಲ ಮಾಡಿ ಕೊಡೋ ಹಂಗಿಲ್ಲ, ಮತ್ತೆ ಅದನ್ನ ಹೇಳ್ಬಿಟ್ಟಲ್ಲ. ಸಾಲ ಮಾಡಿಕೊಟ್ಟು ಪಿತೃಗಳು ಬೈತಂದು, ಸಾಲ ಮಾಡಬೇಡ, ಎಲ್ಲಿ ಮುಟ್ಟಿಸ್ತೀನಿ ನಾಳೆ ಅಂತ ಕುತ್ಕೊಂಡು ಮೇಲೆ ಅಷ್ಟು ಅಂತ ಕಣ್ಣ ನಮ್ಮ ಮೇಲೆ ಅವ್ರಿಗೆ. ನಿನಗೆ ಯೋಗ್ಯತೆ ಆದ ಎಷ್ಟು ಅಷ್ಟು ಮಾಡು. 10 ರೂಪಾಯಿ ಕೊಟ್ರೆ ಅಷ್ಟ ಮಾಡು, 100 ರೂಪಾಯಿ ಕೊಟ್ರೆ ಅಷ್ಟ ಮಾಡು. ಅಲ್ಲಿ ವಂಚನೆ ಮಾಡ್ಲಿಕ್ಕೆ ಹೋಗಿ ಮತ್ತೆ 500ಕ್ಕೆ ಸೇಟ್ 100 ತೆಗೆದು 500 ತೆಗೆದು ಮಾಡ್ಲಿಕ್ಕೆ ಹೋಗೋಣ ಅಂತ ದಕ್ಷಿಣೇನ ಯಾವ ರೀತಿಯಾಗಿ ಯಥಾಸ್ಥಿತಿ ಯೋಗ್ಯತಾ ಮೀರಿ ಮಾಡಬಾರ್ದು ಅರ್ಥ. ಯಾವುದೇ ಧರ್ಮ ಕರ್ಮಗಳು ನಮ್ಮ ಯೋಗ್ಯತಾ ಮೀರಿ ಮಾರೋ ಹಂಗಿಲ್ಲೇ ಇಲ್ಲ. ಭಗವಂತ ಪ್ರೀತಿ ಆಗೋದಿಲ್ಲ ಅಲ್ಲಿ. ನಾ ಏನು ಕೊಟ್ಟೆ ನಿಮಗೆ ಅದರ ಪ್ರೀತಿಯಿಂದ ವಂಚನೆ ಮಾಡ್ತಾ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದೇನೆ. ಆ ರೀತಿ ದಕ್ಷಿಣೇನ ಮನುಷ್ಯಾದ್ಯಾಹ, ಇವು ಏಳು ನಮೂನೆ ಅದನ್ನ ಹೇಳಿದಾಗ ಹೀಗೆ ಎಲ್ಲಿರ ಇಷ್ಟು ಬಿಟ್ಟು ಏನಾದ್ರೂ ಹುಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಇಲ್ಲ ನರಕ, ಇಲ್ಲ ದೇವಲೋಕ, ಇಲ್ಲ ದೈತ್ಯ ಲೋಕ, ಇಲ್ಲ ಮನುಷ್ಯ, ಇವು 7 ಬರ್ತಾವಲ್ಲ ಸಾಧ್ಯ. 7 ಕ್ರಮ ಮಾಡ್ತೀರಿ ನೀವು. ಎಲ್ಲೇ ಪಿತೃಗಳು ಅವ್ರು ಸಂತೋಷ ಆಗ್ಬಿಡುತ್ತೆ ಭಗವಾನ್. ಒಮ್ಮೆ ನಮ್ಮ ಗುರುಗಳ ಸಂಖ್ಯೆ ಸಾಧುಟ್ಟಕ್ಕೆ ಹೋಗಿದ್ದೆ. ಸಣ್ಣ ವಿಜ್ಞಾನ 8ನೇ 9ನೇ ಓದ್ತಿದ್ನ. ನಾಣಚರ ಕರ್ಕೊಂಡು ಹೋಗಿದ್ರು, ಮಠದ ನಾಣಚರ ಕರ್ಕೊಂಡು ಹೋಗಿದ್ರು. ಅವ್ರು ಹೆಂಡತಿನೂ ಬಂದಿದ್ರು. ಎಲ್ಲೋ ಬೇರೆ ಹಳ್ಳಿ ಊಟಕ್ಕೆ ಹೋಗಿದ್ವಿ. ಉದಾಹರಣೆ ಹೇಳ್ತಾರೆ ಹೆಂಗೆ ಜ್ಞಾನಿಗಳು ಹೆಂಗಿರ್ತಾರೆ ಅನ್ನೋದನ್ನ. ಪಾಪ ಆಗಿನ ಕಾಲದಾಗ ಹೆಣ್ಮಕ್ಳು ನಿಮ್ಮಷ್ಟು ಜ್ಞಾನ ಇದ್ದಿದ್ದಿಲ್ಲ, ಯಾವ ಬಸ್ ಗೊತ್ತಿದ್ದಿಲ್ಲ. ಊರಿಂದ ಬರ್ಬೇಕಂತೂ ಗದ್ದ ಭಾಳ ಇತ್ತು. ಪಾಪ ಅವರು ನಮ್ಮ ಗುರುಗಳ ಹೆಂಡತಿ ತಮ್ಮದು ಸೀರೆ ಚೀಲ ಈ ಬಸ್ನ ಬಿಟ್ಟು ಬೇರೆ ಬಸ್ ಹತ್ತಿಬಿಟ್ರು ಅವರು. ನಾವು ಹತ್ತಿ ಹೋಗ್ಬಿಟ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ, ಇಲ್ಲ ಸೀರೆ ರೇಷ್ಮೆ ಸೀರೆ ಇತ್ತ ಆಗಿನ ಕಾಲಕ್ಕೆ. ಅವ್ರು ಪಾಪ ಉಟ್ಕೊಂಡಿದ್ರು. ಅವ್ರು ಹೇಳಿ ರೇಷ್ಮೆ ಇತ್ತು. ನಮ್ಮ ಗುರು ಹೇಳಿದ್ರು ಅಷ್ಟೇ ಪಿಚರ್ತಿದ್ದಿ, ಇವು ತಿಂದು ಎಲ್ಲಿ ಬಂದು ಅವ್ರಿಗೆ ಮುಟ್ಟದಂತ ಹೇಳಿ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ವಿಜಯದಾಸರು ಸಾಧನಕ್ಕೆ ಬೈಗಾಣೆ ಎನ್ನಬಹುದೇ, ಸಾಧನದ ಗುರುಕರುಣೆ ತಾ ಬೆಳೆದ ಬಳಕ, ವಿಪರೀತ ರೋಗಗಳ ನಮಸ್ಕಾರಗಳು. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಸಿದ್ಧಾಂತ ಹೇಳಿದ್ರು, ಇಲ್ಲ ಏನೋ ಆಗಿದ ಕೆಲಸ, ಪಿತೃಗಳಿಗೆ ಬೇಕಾಗಿದ್ದು ಕಾಣ್ತದ, ಅವ್ನು ಕೊಟ್ಟಿಲ್ಲ, ಇನ್ನು ಮುಖಾಂತರ ತೊಗೊಂಡವರು ಕೃಷ್ಣಾರ್ಪಣ ಹೇಳ್ಬಿಡು ಸಾಕಂದ್ಬಿಟ್ರು. ದುಃಖಿಲ್ಲ. ಇದು ಹೆಂಗೆ ನೋಡಿ ಸಿದ್ಧಾಂತ. ಇವಾಗಿದ್ರು ಪೊಲೀಸರು ಮಾಡಿಕೊಟ್ಟು ಅಲ್ಲಿ ಫೋನ್ ಮಾಡಿ ಇಲ್ಲಿ ಫೋನ್ ಮಾಡಿ ಒದ್ದಾಡ್ತಿರು ಒಂದು ಸವನ ಯಾಕೆ ಪಿಚಾಡ್ತಿದ್ದಿ, ಮತ್ತೊಂದು ಕೊಟ್ಟು ದೇವ್ರು ಅಂತೊಂದು ಕೊಡ್ತಾನ. ಈ ಅನುಸಂಧಾನ ಭಾಳ ಕಷ್ಟ ಕೆಲಸ. ಅದಕ್ಕೆ 7 ರೂಪಾಯಿ ಹೇಳಿದೆ 7 ವಿಧಾನ ಹೆಂಗಾರ ಮಾಡ್ಬಿಡ್ತೀರಿ. ಇಷ್ಟು ಕೆಲಸ ಮಾಡಿ ದಕ್ಷಿಣೆ ಕೊಡ್ತೀರಿ, ಬ್ರಾಹ್ಮಣಿಗೆ ಊಟಕ್ಕೆ ಹಾಕ್ತೀರಿ, ಪಿಂಡ ಭೋಜನ ಮಾಡ್ತೀರಿ, ವಿಕಿರಣ ಮಾಡ್ತೀರಿ, ಇವೆಲ್ಲ ಮಾಡಿಸೇ ಬಿಡ್ತಾರೆ. ಯಾಕೆ ಪಕ್ಕ ಗೊತ್ತಿಲ್ಲ ನಮಗೆ, ಎಲ್ಲಿದ್ರು ಮುಟ್ಟೆ ಬಿಡ್ತಾರೆ ಅವತ್ತಿನ ದಿವಸ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಪಿತೃ ಸಪ್ತಾನ ಪ್ರಕರಣ ಹೇಳಿ ಇದನ್ನು ಓದ್ಬೇಕಾದ್ರೆ ಬರವಣಿಗೆ ಭಾಷೆ ಪೂರ್ತಿ ಓದ್ಬೇಕು. ಅಂದ್ರೆ ಇದು ಮಂತ್ರಾರ್ಥ ತಲಾಂತರ ಆಗ್ತದೆ. ಬಹಳಷ್ಟು ವ್ಯಾಖ್ಯಾನ ಬರ್ತಾರೆ ಮೇಲೆ ಅನೇಕ ಮಂದಿ ಅದನ್ನ ಹೇಳ್ತಾ ಇದ್ದಾರೆ. ದಾಸ ಇರ್ತಕ್ಕಂಥ ಮಹಾನುಭಾವರು ರಾಜ್ಯದ ವಿಚರಣವನ್ನು ಸೈತಿಕ ಸಪ್ತಾನ ಪ್ರಕರಣ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಹೇಳಿ ಮುಂದಂತಾರ ಎಂದರಿತು ಅಂದ್ರೆ ಮುಂದುವರಿದು ಸಪ್ತಾನ ಉಪಾಸನೆ ಮಾಡಿ ಭಗವಂತನಿಗೆ ಅರ್ಪಿಸ್ತಕ್ಕಂಥ ಶ್ರೀಹರಿಯ ಕೂಡ ಫಲ ಹೇಳ್ತಾರೆ. ಹಿಂಗೆ ಮಾಡಿದ್ರಿ ಈ ರೀತಿ ಅದಕ್ಕೆ ಫಲ ಏನು ಹೇಳ್ತಾ ಇದ್ದಾರೆ ಮುಂದುವರಿಯೋದು. ಎಂದರಿತು ಅದಕ್ಕೆ ಹೇಳಿದ್ರು. ಎಂದರಿತು ಕಂಟಿನ್ಯೂ ಆದಂಗಾತಿಲ್ಲ, ಈ ರೀತಿ ಅರಿತು ಇನ್ನು ಹೇಳಿದಂಗೆ ತಿಳ್ಕೊಂಡು ಅಂತ ಅರ್ಥ. ಈ ರೀತಿಯಾಗಿ ತಿಳ್ಕೊಂಡ ಮೇಲೆ ಅದಕ್ಕೆ ಕಂಟಿನ್ಯೂಷನ್ ಕೊಟ್ಟಂಗಾತಿಲ್ಲ. ಎಂದರಿತು ಸಪ್ತಾನ್ನಗಳ 7 ವಿಧ. ದೈನಂದಿನದಿ ಮರೆಯಲ್ಲಿ ದೈನಂದಿನ ಮತ್ತು ದಿನ ಅಂತ ಅರ್ಥ. ಮತ್ತೆ ನೀವು ತಿಳ್ಕೊಟ್ಟು ಹಂಗೆ ಶ್ರಾದ್ದ ಒಮ್ಮೆ ಮಾಡ್ತಾರೆ, 2 ಸಲ ದಿನ ಮಾಡ್ತಾರೆ. ಯಾರ ಒಮ್ಮೆ ಮಾಡೋದ ಕಷ್ಟ ಇರ್ತದೆ, ಹೌದಿಲ್ಲ? ಒಂದೇ ದಿನ ನೀವು ಊಟ ಕೈ 360 ಏನು ಮಾಡೋಕೆ ಅವರು? ನೀವು 362 ಹೊತ್ತು ಊಟ ಹೊಡ್ತೀರಿ ಏಕಾಶಿ ಹಿಡ್ಕೊಂಡು, ಹೌದಿಲ್ಲ? ಪಿತೃಗಳು ಹೆಂಗೆ ಊಟ ಮಾಡೋಕೆ ಪಾಪ ನಿಮ್ಮ ತಂದೆ ಊಟದ ಕೂತ್ರ ಹಂಗೆ ಶಾಸ್ತ್ರ ಹೇಳ್ತದಕ್ಕೆ ನಾ ಹೇಳೋ ಮಾತಲ್ಲ. ನಮಗೆ 1 ವರ್ಷ ಅಂದ್ರೆ ಅವ್ರಿಗೆ 1 ದಿವಸ ಊಟಕ್ಕೆ ಹಾಕಿದ್ರೆ 1 ವರ್ಷ ಹಾಕಿದಂಗೆ ಅವ್ರಿಗೆ. ಇಷ್ಟು ಆಗ್ಲಿಕ್ಕೆ ನಾವಲ್ಲಿ ಅಂದ್ರೆ ಇನ್ನು ಮುಂದೆ ಹೆಂಗೆ ಬಿಡೋದು ಗೊತ್ತಂದ್ರೆ ರಾಯಚೂರು ಅವರ ಭಾರಿ ಮಜಾ ಅದ. ಮುಂದೆ ನಮ್ಮ ಮೊಮ್ಮಗಳು ಹುಡ್ತಾವಲ್ಲ ಅವರು ನೌಕರಿ ಈ ಆನ್ಲೈನ್ ಯಾವಾಗಿದ್ರು ಮೀಟಿಂಗ್ ಸಿಗುದೇ ಇಲ್ಲ. ಮನ್ಯಾಗ ಇದ್ರು ಸಿಗುದಿಲ್ಲ ಅವ್ರಿಗೆ ಅಂತಿರ್ತಾರೆ. ಅಲ್ಲಿ ಡ್ಯೂಟಿಗೆ ಹೋದ್ರೆ ಚಲೋ ಇತ್ತು, ಮನ್ಯಾಗ ಮಾಡೋದು ಬೇಡಾಗದ ಅಂತಿರ್ತಾರೆ. ಅವರೆಲ್ಲ ಅಷ್ಟು ಕಷನ್ ಆಗಿದೆ. ಕನ್ಯಾ ನೋಡ್ಲಿಕ್ಕೆ ಬರೋ ನೀವೇ ನೋಡ್ಕೊಡ್ರಿ, ನಾ ಅಲ್ಲಿ ಕೆಲಸ ಇದ್ದೆ ನಾನು ಈ ಸ್ಥಿತಿ ಅದ ಈಗ. ಯಾಕೆ ಮಾತಾಡೋದಕ್ಕೆ ಮುಂದೆ ಹುಡುಗರು ಮೊಮ್ಮಗಳು ಬರ್ತಾವೆ, ನಿಮ್ಮ ಮೊಮ್ಮಗಳು ಬರ್ತಾವೆ. ಅವ್ರು ಹೇಳ್ತಾರೆ ಅಪ್ಪನ ಶ್ರಾದ್ದ ಮಾಡೋಕು, ರೊಕ್ಕ ಖರ್ಚು ಮಾಡಿ ಜ್ಞಾನ ಇರ್ತದಲ್ಲ ಆಡೋಕು ಅಂತ. ಅವ್ರು ಹೇಳ್ತಾರೆ, ಫೋನ್ ಮಾಡ್ತಾರೆ ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಆಚಾರಿಗೆ ಅಲ್ಲಿ ಕಾಮತ್ ಬಿಡ್ರಿ ಫೋನ್ ಮಾಡಿ ಹೇಳೇನಲ್ಲಿ ನಿಮ್ದು ನಿಮ್ದು ದಕ್ಷಿಣ ಪೇಮೆಂಟ್ ಫೋನ್ ಪೇ ಅಲ್ಲಿ ಜಮಾ ಮಾಡ್ತೀನಿ, ನೀವು ಊಟ ಕೊಡ್ತೀವಿ. ನೀವು ಕಾಮತ್ ಊಟ ಮಾಡಿ ದಕ್ಷಿಣ ತಗೊಂಡು ಹೋಗ್ತೇವೆ. ಈ ಸ್ಥಿತಿ ಬರೋದು ಮುಂದೆ ನೋಡ್ತೀರಿ ಬೇಕಾದ್ರೆ. ನೀವು ಯಾರು ಇಲ್ಲೇ ಇಲ್ಲ, ಇಲ್ಲಿ ಯಾವ್ದು ಹೇಳ್ತಾ ಇತ್ತು. ನಮ್ಮ ಪೈಕಿ ಒಬ್ಬರು ಪಾಪ 2 ಗಂಟೆಗೆ ಬಂದು ಎಬ್ಬಿಸಿದ್ರು ನನಗೆ. ಏನು ಭಾಳ ದುಃಖದಾಗಿದ್ದಾವ. ಯಾಕೋ ನಾನು ಕೆಲಸ ಕೆಟ್ಟದ ಆಚಾರ ಈ ಹಾದಿ ಹೇಳ್ರಿ ಅಂದ. ಏನು ನಮಗೆ ನಾವು ಸರ್ವಜ್ಞರ ನಾವೇ ನಮಗೆ ಅಷ್ಟು ಏನು ಇದ್ರಿಗೆ ಗೊತ್ತಿದ್ರೆ ಹೇಳ್ತೇನೆ. ಏನು ಅವ್ನ ಪ್ರಶ್ನೆ ಏನು ಗೊತ್ತಿಲ್ಲ ಭಯ್ಯ. ಅವ ಬೆಳಗಾವ್ಯಾಗ ಅವ್ರ ಫ್ರೆಂಡ್ ಇದ್ದಾನೆ, ಇಲ್ಲಿ ಹಾಡೋದು ನಮ್ಮ ಪೈಕಿ ನಾನು.
ಉದಾಹರಣೆ ಹೇಳ್ತೇನೆ, ನೀವು ಹೆಂಗಿರ್ತದೆ ಅನ್ನೋದನ್ನು. ಇಲ್ಲ ಅವ್ರು ನಾವು ಭಾಳ ಬೇಕಾದವರು, ಹೌದು ಗೊತ್ತದ ನಾನು ನೋಡಿನಿ ನಾನು. ಇತ್ತು ಅವ್ರ ಅಪ್ಪನ ಶ್ರಾದ್ದ ಅಂತ ಅವ್ರು ಮರ್ತು ಬಿಟ್ರಂತ ಮಾಡೋದು. ಅವ್ರು ಊಟ ಮಾಡಿ ಕೂತ್ಬಿಟ್ಟಾರೆ ಈಗ. ಆಮೇಲೆ ನೆನಪಾಗ್ಯದವ್ರಿಗೆ. ಅವ್ರು ಫೋನ್ ಮಾಡ್ಯಾರ ನಂಗೆ, ಹಿಂಗಾಗ್ಯದ ಏನು ಮಾಡ್ಬೇಕು ಅಂತ. ಅದು ನನಗೂ ಗೊತ್ತಿಲ್ಲ, ನಿಮ್ಮನ್ನ ಕೇಳಿ ಬಂದೇನೆ ಅಂದವ. ಏನು ಮಾಡಲಿ ಬರ್ದಪ್ಪ, ಒಂದು ಹಾದಿ ಇದೆ ಹೇಳ್ತೀನಿ, ಬೇಕಾದ್ರೆ ಮಾಡೋದು ಬೇಡ ಬಿಡ ನಮಗೆ ಅಂತ. ಏನಿಲ್ಲ, ಬೆಳಗಾವಿ ಗೋಶಾಲ ಅದ ಇಲ್ಲ, ಸಣ್ಣ ಹುಡ್ರು ಕಿಂಡರ್ ಗಾರ್ಡನ್ ಸ್ಕೂಲ್ ಪಾಲ್ ಇರ್ತಾವಿಲ್ಲ ಅಲ್ಲ, ಆ ಗೋಶಾಲೆಗೆ ಹೋಗನ್ನು ಸಮೃದ್ಧಿ ಆಕಳಿಗೆ ಹುಲ್ಲು ಕೊಡಿಸ್ಬಿಡು. ಆ ಸೀನಿಯರ್ ಸಿಟಿಜನ್ ಹಾಲ್ ಇರ್ತಾವಲ್ಲ, ಒಂದು ವೃದ್ಧಾಶ್ರಮ, ಅಲ್ಲಿ ಹೋಗಿ ಕಿಚ್ಚಲ ಕೊಡೋಣ, ಕೃಷ್ಣ ಸಾಕು ಮುಂದಿನ ಸ್ತಬ್ಧ ಮಾಡಂತ ಹೇಳ್ತಿದ್ದೆ. ಇಷ್ಟು ಹೇಳಿಲ್ಲ ಅಂದವ. ಮಾಡ್ತೀನಿ ಅಂತವ, ಇದು ಈತೀಗ ಮಾಡ್ತೀನಿ ಅಂತ ಕಾರ್ ಇದ್ದು ತೊಗೊಂಡು ಹೋಗಿ ಕಿಚ್ಚಲ ಹಾಕೊಂಡ್ಬಿಟ್ಟವ. ಅಂದ್ರೆ ಹಿಂಗೆ ಮರಿಬಾರ್ದು ಹೇಳ್ಬೇಕಾಯ್ತು ನಿಮಗೆ. ಹಿಂಗೆ ಮರ ಇನ್ನೇನು ಪ್ರಾಯಶ್ಚಿತ್ತ ಹೇಳಿಕ್ಕೆ ಸಾಧ್ಯ ನಾವೇನು? ಬೇರೆ ಆಕಳ ಹೊಟ್ಟೆ ಹೋಗಿ ಎಲ್ಲ ದೇವತೆ ಇರ್ತಾರೆ, ಅಲ್ಲಿದ್ರೆ ಕೃಷ್ಣಾರ್ಪಣ ಮತ್ತೆ ದಿವಸ ಪಂಚಾಂಗ ಬಂದ್ಗಳು ಮೊದಲು ನಮ್ಮ ತಂದು ಮಾಡ್ತಿರು, ಸಾಧ್ಯದಿಂದ ನೋಟ್ ಮಾಡ್ಕೊಳ್ಳೋದು ಮೊದಲು ಅವತ್ತಿನ ದಿವಸ ಇಂಪಾರ್ಟೆಂಟ್ ಅಂತ ಮರೆಯೋಂಗಿಲ್ಲ ಅಂತ ಅರ್ಥ. ಇಷ್ಟು ರೀತಿ ಇರ್ತದೆ. ಈಗ ಹೆಣ್ಮಕ್ಳು ಭಾಳ ಲಕ್ಷ ಕೊಡ್ತಾರೆ, ಹೇಳ್ತಾರೆ ನೋಡಿ ನಿಮ್ಮ ತಂದೆಯಿಂದ ಬಂದು ನೋಡ್ಲಿ ಊರು ನೋಡ್ರಿ ನೀವು ಅಂತ ಹೇಳ್ತಿರ್ತಾರೆ ಹೆಣ್ಮಕ್ಳು. ಇಂಥ ಹೆಣ್ಮಕ್ಳು ಇರ್ಬೇಕು ತಿಳ್ಕೊಡ್ರಿ. ಆ ಹೆಂಡತಿ ಮನೆ ಸಾವಿರವಾಗಲಿ ಗೋಪಾಳ ಬುಟ್ಟಿ ಇಡಿಸಳೆ ಅಂತ ಹೇಳ್ದಂಗೆ ಅಂತ ಹೇಳ್ತಾರೆ. ನೀವು ಮಾಡೋಲ್ಲ ಅಂತ ಅರ್ಥ ಅಲ್ಲ, ಈಗ ಇರ್ತಾರ ಮನೆ ಮತ್ತೆ ಅದನ್ನ ಹೇಳ್ತಾರೆ ನೋಡಿ ಅಂತಾರೆ ಮಹಾನುಭಾವರು. ಸಪ್ತಾನುಪಾಸನೆ ಮಾಡ್ತಕ್ಕಂಥ ಭಗವಂತನಿಗೆ ಅರ್ಪಿಸ್ತಕ್ಕಂಥ ಕ್ರಮ ಹೇಳ್ತಾ ಇದ್ದಾರೆ. ಎಂದರಿತು ಅದಕ್ಕೆ ಹೇಳಿದೆ, ಈ ರೀತಿ ತಿಳ್ಕೊಂಡು ಅಂತ ಅರ್ಥ. ಸಪ್ತಾನ್ನಗಳ 7 ವಿಧ ಅನ್ನ ಇರ್ತಕ್ಕಂಥದ್ದನ್ನ ದೈನಂದಿನದಿ ಮರೆ, ದೈನ ಶಬ್ದ ಮರಿ ಹೇಳ್ಬೇಕಾಯ್ತು. ಒಂದು ದಿವಸ ಮಾಡಿದ್ರೆ ಸಾಕು, 60 ದಿನ ಊಟಕ್ಕೆ ಹಾಕ್ತೀನಿ ಅವರಿಗೆ. ದೈನಂದಿನ ಇದೆ ಸದಾ ಗೋವಿಂದ ಅರ್ಪಿಸು, ಕೃಷ್ಣಾತ್ಮ ಹೇಳ್ತದ. ಹೆಂಗೆ? ನಿರ್ಭಯದಿ ಸಂಶಯ ಮಾಡ, ಮುಗ್ತದೋ ಎಲ್ಲೋ ಮುಟ್ತು ಸಂಶಯ ಮಾಡ್ಲಿಕ್ಕೆ ಹೋಗಬೇಡ. ನಿರ್ಭಯದಿ ಮಹಾಯಜ್ಞ ಇದು ಎಂದು ನಮ್ಮಲ್ಲಿ ಎಲ್ಲಾನು ಯಜ್ಞರೂಪನ ಅನುಸಂಧಾನ, ನಮ್ಮಲ್ಲಿ ವೈಷ್ಣವ ಸಿದ್ಧಾಂತ ಅನುಸಂಧಾನ, ಎಲ್ಲದಕ್ಕೂ ಅನುಸಂಧಾನ. ಇದು ಯಜ್ಞ ಮಾಡ್ತಕ್ಕಂಥ ಪಿತೃ ಯಜ್ಞ ಅಂತ ಸಾಮಾನ್ಯಲ್ಲಿ ಇರಕ್ಕೆ ಅಂತ ಯಜ್ಞ ಹೇಳ್ತಾ ಇದ್ದಾರೆ. ಇಂದಿರೇಶನು ಅರ್ಥಾತ್ ಯಾರು? ಇಂದಿರೇಶ ಅಂದ್ರೆ ಪರಮಾತ್ಮ. ಸ್ವೀಕರಿಸಿ ನಿಮ್ಮಿಂದ ತಗೊಂಡು, ದಯದಿಂದ ಬೇಡಿಸಿಕೊಳ್ಳದೆ. ನೋಡ್ರಿ ಎಂತ ಸಂಜೆ ಹೇಳ್ತಾರ, ಭಾಳ ಕೇಳುವುದ ನಿಮ್ಮಿಂದ ಪರಮಾತ್ಮ. ಕಿಂಚಿತ್ ಪ್ರಾರ್ಥನೆ ಮತ್ತು ಹಗಲ ದಿನ ಮಾಡಿ ಹೋಗೋದಿಲ್ಲ, ಸ್ವಲ್ಪ ಪ್ರಮಾಣ ಹೇಳ್ತಾರೆ. ದಯದಿಂದ ಅವ ಸ್ವೀಕರಿಸಿ ಭಕ್ತರಿಂದ ಪ್ರಾರ್ಥನೆಯನ್ನು ನಿರೀಕ್ಷಾ ಮಾಡದಂಗೆ ಅರ್ಪಣೆ ಮಾಡಿದ ತಗೊಂಡು ಏನ್ ಮಾಡ್ತಾನ? ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಅರ್ಥ ಆಗ ಹೇಳೋ ಪ್ರಶ್ನೆ ಇಲ್ಲ. ಪರಮವಾಗಿರ್ತಕ್ಕಂಥ ಹಿಂಗೆ ಅರ್ಪಣೆ ಮಾಡ್ತಾರ, ಅವರಿಗೆ ಅನೇಕ ಲಾಭಾತಿಶಯಗಳನ್ನ, ಐಹಿಕ ಸುಖ ಪಾರಿತ್ರಿಕ ಸುಖ ಕೊಡ್ತಕ್ಕಂಥ ಪರಮಾತ್ಮ. ಎಷ್ಟು ಶ್ಲೋಕವೈ ಅಂತ ಅಸಾಧ್ಯ ಇರತಕ್ಕಂಥದ್ದು ಈ ಪಂಚಾಗ್ನಿಹೋತ್ರ ಸಂಧಿ ಅಂತ ಹೆಸರಿದ್ದಕ್ಕೆ ಅದನ್ನ ಹೇಳ್ತಾ ಇದ್ರೆ ಮುಂದುವರೆದು. ಪರಮಾತ್ಮ ಆಗಿರ್ತಕ್ಕಂಥವ ಇಹದಲ್ಲಿ ಸುಖ, ಪರದಲ್ಲಿ ನಿತ್ಯಾನಂದ ಬರ್ತಕ್ಕಂಥ ಮೋಕ್ಷ ಕೊಡ್ತಕ್ಕಂಥವ ಅಂತ ಹೇಳಿ ಅಂತಾರೆ ಮುಂದುವರೆದು. ವೇದ ವಿಹಿತವಾಗಿರ್ತಕ್ಕಂಥ ಧರ್ಮ ಕರ್ಮ ಭಕ್ತಿಯಿಂದ ಉಪಾಸನೆ ಬಿಟ್ಟು ಅಜ್ಞಾನಿಗಳು ಬಳಲುತ್ತಾರೆ ದಾಸರಂತ. ಇಷ್ಟೊಂದಾಗ ಸಾಧ್ಯ ಮಾಡೋ ಹೇಳಿದ್ರೆ ಇನ್ನು ಸಾಧ್ಯ ಮಾಡಿದ್ರು ಗತಿ ಹೇಳ್ತಾರೆ. ಮಾಡ್ರಿ ಅಂತ ಹೇಳಿದ್ರು, ಮಾಡೋರು ಏನು ಸಿಗುತ್ತೆ ಹೇಳಿದ್ರು. ಹರಿಕಥಾಮಸ್ತಾರ ಹೆಂಗದ ನೋಡ್ರಿ ಆ ಕಾವ್ಯತಂತ್ರ. ಮೊದಲಿಗೆ ಸಾಧ್ಯ ಅಂದ್ರೂ ಹೇಳಿದರು. ಹೌದಾ? ಮೊದಲೇ ಪ್ರಕರಣದೊಳಗೆ ಒಂದು ದೊಡ್ಡ ಪ್ರಬಂಧ ಇದ್ದಂಗೆ, ಇದು PhD ಪ್ರಬಂಧ ಇದ್ದಂಗೆ. ಮೊದಲೇ ಸಾಧ್ಯ ಅಂದ್ರೇನು ಹೇಳಿದ್ರು, ಅದನ್ನ ಹೆಂಗೆ ಮಾಡ್ಬೇಕು ಹೇಳಿದರು. ಮಾಡೋರು ಏನಾಗ್ತಾ ಇದ್ರು, ಇನ್ನು ಮಾಡಿದ್ರು ಏನಾಗ್ತಾ ಅದನ್ನ ಹೇಳ್ಬಿಟ್ಟಾರೆ. ಇದನ್ನು ತಿಳ್ಕೊಟ್ಟಂಥ ದಾಸರಲ್ಲಿ ಭಕ್ತಿ ಜ್ಞಾನ ಪೂರ್ವಕ ಪರಮಾತ್ಮ ಪಿತೃತ್ವ ಮಾಡದೇ ಇರ್ತಕ್ಕಂಥ ಕಾಮಿತಾರ್ಥ ಮಾಡ್ತಕ್ಕಂಥವ್ರಿಗೆ ದೇವರು ಎಂತ ಕೊಡ್ತಾನೆ. ಉದಾಹರಣೆ ಚಂದದ ಸೂಜಿ ಗೊತ್ತಾಗ, ಸೂಜಿ ಹೊಲಿಯೋ ಸೂಜಿ ನಿಡ್ಲು ಅಂದ್ರೆ ಗೊತ್ತಾಗ್ತಲ್ಲ ಗುಣ. ಸೂಜಿ ಕರದಲ್ಲಿ ಬಿಡಿದು ಸಮರವನ ಜಯಿಸುವೆನು ಎಂಬ ನರನು ಈ ಜಗತ್ತಿನೊಳುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಶರಣಯುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ದಾಸರಿ ಕೆಟ್ಟ ಅನ್ಸತ್ತೆ. ಕೊನೆಯ ಸಾಲು ನೋಡ್ಬಿಡ್ರಿ, ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ. ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡ್ತಾನ ಬಿಟ್ಟುಕೊಟ್ಟು, ನಿಷ್ಠಾದಿಂದ ಪೂಜೆ ಮಾಡ್ತಕ್ಕಂಥ ಬಿಟ್ಟು ಏನ್ ಮಾಡ್ತಾರ? ಧರ್ಮಾರ್ಥ ಕಾಮ ಬಯಸಿ, ಬರೀ ಬೇಡು ದೇವ್ರ ಹತ್ರ. ಧರ್ಮ ಅರ್ಥ ಕಾಮ ದೇವ್ರನ್ನ ಬರೀ ಕೇಳೋದು, ಅದನ್ನು ಕೊಡು ಇದನ್ನು ಕೊಡು ತಿಳ್ಕೊಂಡು ಹಿಂಗೆ ಮಾಡಿ ಏನ್ ಮಾಡ್ತಾರ? ಬಯಸಿ ಬಳಲುವರು. ಸುಳ್ಳು ದುಃಖ ಪಡ್ತಿರಲ್ಲ ಪರಮಾತ್ಮನ ಕೇಳಲಿಕ್ಕೆ ಹೋಗ್ಬೇಡ್ರಿ ಅಂತಾರ ಅವ್ರು. ನಿಮ್ಮ ಸ್ಥಿತಿ ಹೆಂಗಾಗಿ ಗೊತ್ತು? ಭಾಷೆದ ಉದಾಹರಣೆ ಕೊಡ್ತಾರ. ಒಂದು ಸೂಜಿ ಗೊತ್ತಾತ ನಿಮ್ಗೆ? ಕರ ಅಂದ್ರೇನು? ಕೈ. ಸೂಜಿ ಕರದಲ್ಲಿ ಪಿಡಿದು ಕೈಯಾಗ ಸೂಜಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ರಿ. ಅವನ ಕೈಯ ಢಾಲು ಕತ್ತಿ ಪಿಸ್ತೂಲ್ ಇರ್ತಾವ, ಅವನ ಸೂಜಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗ. ದಾಸರು ಹೇಳ್ತಾರೆ ನೋಡ್ರಿ ಉದಾಹರಣೆ ಹೆಂಗದ. ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೆನು. ಯುದ್ಧ ಮಾಡ್ಕೊಂಡು ಹೋದಂತ ಅವನು ಮುಂದೆ ಮಹಾ ಸೈನಿಕರನ್ನು ಕೊಂಡಾರ. ಅವ್ರ ಕೈ ಕತ್ತದ ಬಿಲ್ಲವ ಬಾಣವ ಪಿಸ್ತೂಲವ ಸೂಜಿ ಹಿಡ್ಕೊಂಡು ಹೋದೇವ ಯುದ್ಧ ಗೆದಲಿಕ್ಕೆ ಅಂತಾನಂತ. ನಾ ಗೆದಿತೀನಿ ಅಂತ ಮತ್ತೆ
ಅನ್ನೋ ಅವನಂತೆ ಅಂತ ಅರ್ಥ. ಅಂದ್ರೆ ಸಮರ್ ಹಿಂಗದ, ನಮ್ಮ ಪ್ರಯತ್ನ ಹಿಂಗಾಗ್ಬಾರ್ದು ದಾಸರಿಗೆ. ಇದು ದೃಷ್ಟಾಂತ, ಜಗನ್ನಾಥ ದೃಷ್ಟಾಂತ ಬಹಳ ಚಂದ ದೃಷ್ಟಾಂತ, ನೀವು ಹುಡುಕೋದು ಬಂದಿರಿ ಅವನ್ನ. ಎಂಬ ಇವ ನರನು ಈ ಜಗತ್ತಿನೊಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ. ಏನ್ಬೇಕು, ನಾವು ಅಜ್ಞಾನ ಸಾಧ್ಯ ಮತ್ತೆ ಯುದ್ಧಕ್ಕೆ ಹೋಗಿ ಸೂಜಿ ಇಟ್ಕೊಂಡು ಯುದ್ಧಕ್ಕೆ ಅಂತ ಸೂಜಿ ಆಯುಧ ಅದೇನದ, ಹೌದಲ್ಲ? ಹಂಗೆ ನಮ್ಮ ಅಜ್ಞಾನ. ಅದು ಭಗವಂತನ ಉಗ್ರ ಅಷ್ಟು ದೊಡ್ಡದ. ನಾವು ಕೈಯಾಗ ಒಂದು ಸಣ್ಣ ಇಷ್ಟ ಒಂದು ಭಕ್ತಿ ಬತ್ತಿ ಹಿಡ್ಕೊಂಡು ಹೋದ್ರೆ, ಹೌದಾ, ಅರ್ಥೇನು ಬಹಳಷ್ಟು ಭಕ್ತಿ ಇರಲಿ ಅಂತ ಅರ್ಥ. ಸೂಜಿ ಸಣ್ಣ ಭಕ್ತಿ, ಛಿದ್ರ ಭಕ್ತಿಗೆ, ಶ್ರೇಷ್ಠ ಭಕ್ತಿಗೆ ಅನುಚರತಕ್ಕಂಥ ನಿತ್ಯವಾದತಕ್ಕಂಥ ಭಕ್ತಿ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಶ್ರೀ ಜಗತ್ಪತಿ ಯಾರವ? ಪರಮಾತ್ಮ. ಚರಣಯುಗಳ ಪಾದದ್ವಯಗಳು, ಚರಣಯುಗಳ ಪಾದದ್ವಯಗಳಲ್ಲಿ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ. ಪರಮಾತ್ಮನ ಪೂಜೆ ಹೆಂಗೆ ಮಾಡ್ಕೊ ಹೇಳಿದಾಗ ಭಕ್ತಿ ಜ್ಞಾನ ಅದು ಆಟೋಮೆಟಿಕ್, ಒಂದು ಮಷಿನ್ ಮಾಡ್ದಂಗೆ ಆಗಿರಬಾರ್ದು. ಅದು ಹಿಂಗೆ ರೇಡಿಯೋ ಆನ್ ಮಾಡ್ಕೊಳ್ಳೆ ಆನ್ ಆಗಿಬಿಡ್ತದೆ. ಹಂಗೆ ಆಟೋಮೆಟಿಕ್ ಯಂತ್ರ ಮಾಡ್ದಂಗೆ. ದಿನ ಯಾಗೊಬ್ಬ ಜ್ಞಾನಿಗಳು ಬಂದ್ರು ಮನೆಗೆ, ಅವ ದೊಡ್ಡವ ಜಡ್ಜವ, ಸುಪ್ರೀಂ ಕೋರ್ಟ್ ಜಡ್ಜವ, ಬ್ರಾಹ್ಮಣ. ಆದ್ರ ಕತೆ ಹೇಳಿಗತ್ತೆ ನಿಮಗೆ. ಪಾಪ ಅಂದ್ರೆ ಅವರು ಜ್ಞಾನಿಗಳಿಗೆ ಸತ್ಕಾರ ಮಾಡಿದೆಲ್ಲ ಕೊಡಿಸಿ ಅವ್ರು ಹೋಗಿ ಹೇಳಿ, ಏನಪ್ಪ ಸ್ವಾಮಿ, ನಾ ಏನು ಮಾಡ್ಲಿಕ್ಕೆ ಕೆಲಸ, ನಿನಗೇನು ಮಾಡ್ಲಿಕ್ಕೆ ಆಗಲ್ಲ, ಭಾಳ ಬಿಸಿ ಇರ್ತಿದ್ದಿ, ಆಫೀಸಿಗೆ ಹೋಗೋ ಮುಂದೆ ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡಿ ಬಿಡು ಸಾಕು ಅಂದ್ರೆ ಅವ್ರು ಒಂದು ಸಾಧನ ಮಾಡ್ಲಿಕ್ಕೆ ಸಾಕು. ಆತ ತಪ್ಪು ಮಾಡ್ತೇನೆ ಅಂತ ಪಾಪ ಅವ್ರು ತಮ್ಮದು ಯಾರೇ ದೊಡ್ಡ ಮನಿ ಅಸಾಧ್ಯ, ಎಲ್ಲಿ ಒಂದು ಕೊಲೆ ಎರಡು ಕೂಡ ಮುದುಕರಾಗಿದ್ದು ಎರಡು ಕೂಡ ಇದ್ವು ಅಲ್ಲಿ. ನೀವು ಒಂದು ಆರ್ಡರ್ ಮಾಡಿದ, ರಿಟರ್ನ್ ಆರ್ಡರ್ ಇದು. ಅಪ್ಪ ಅವಾಗ ನಾನು 10 ಆಫೀಸ್ ಹೋಗ್ತೀನಿ, 10 ಹೊರ ಬಂದು ನಿಂತಿರ್ಬೇಕು ನೀವು ಅಲ್ಲಿ. ನಮಸ್ಕಾರ ಯವ್ವ. ಅವ್ರಂದ್ರು, ನೀನು ನಮಸ್ಕಾರ ಬೇಡ, ನಾವಲ್ಲಿ ಬೆಲ್ಲೂರು ನಿಲ್ಲೋದು ಬೇಡ, ನಿಂತೀವಿ ನೀವು ಹೋಗೋದು. ಅವರು ಅದು ಇದು ಭಕ್ತಿ ಜ್ಞಾನ ಮಾಡೋದಲ್ಲ. ಹೆಂಗೆ ಆರ್ಡರ್ ಮಾಡ್ಲಿಕ್ಕೆ ಹೋದವ ಅವ್ನಿಗೆ ಕೆಲ ಮುಂದೆ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಅದು ಆರ್ಡರ್ ಮಾಡಿಬಿಡ ಅವಾಗ. ಇದು ಅಲ್ಲ, ಅವ್ರು ಎಲ್ಲಿದ್ದಾರೆ ಹೋಗಿ ನಮಸ್ಕಾರ ಮಾಡಿ ಹೋಗ್ಬೇಕು ಮಗನ ನೀನು. ಅದು ಕರೆ ಭಕ್ತಿ. ಅಂದ್ರೆ ಪರಮಾತ್ಮ ಹತ್ರ ಹೋಗ್ಬೇಕಾದ್ರೆ ಭಕ್ತಿ ಜ್ಞಾನ ಎರಡು ರೆಕ್ಕಿ. ಒಂದೇ ರೆಕ್ಕಿಯಿಂದ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷಿಗಳು. ಎಷ್ಟು ರೆಕ್ಕಿ ಬೇಕು ಅದಕ್ಕೆ? 2 ರೆಕ್ಕಿ. ಹಂಗೆ ಭಗವಂತ ಉಪಾಸ ಮಾಡ್ಲಿಕ್ಕೆ ನಮಗೆ 2 ರೆಕ್ಕಿ ಬೇಕು. ನಮಗೆ ಒಂದು ಭಕ್ತಿ, ಒಂದು ಜ್ಞಾನ. ಅರ್ಥಾತ್ ನಿಮಗೆ ಭಕ್ತಿ ಜ್ಞಾನಪೂರ್ವಕ. ಅದಕ್ಕೆ ದಾಸ ಭಕ್ತಿ ಜ್ಞಾನಪೂರ್ವಕ. ನಾ ಜಯಿಸುವೆನು ಎಂಬ ನರನು ಈ ಜಗತ್ತಿನುಳ್ಳ ಅಜ್ಞಾನಿಗಳು ಅಂಥವ್ರು ನಿತ್ಯದಲ್ಲಿ. ಹೆಂಗೆ ಶ್ರೀ ಜಗತ್ಪತಿ ಚರಣಯುಗಳ ಪರಮಾತ್ಮ ಪಾದಗಳನ್ನ ಸರೋಜ ಭಕ್ತಿ, ಸರೋಜ ಅಂದ್ರೆ ಕಮಲ ಅಂತ ಅರ್ಥ. ಭಕ್ತಿ ಜ್ಞಾನಪೂರ್ವಕ 2 ಶಬ್ದ ಹಾಕ್ಯಾರ. ಒಂದು ಭಕ್ತಿ ಬೇಕು, ಭಕ್ತಿ ಮಾಡೋದು ಒಂದು ಕ್ರಿಯಾ, ಜ್ಞಾನ ತಿಳ್ಕೊಳ್ಳೋದು. ನಾ ಯಾರಿಗೆ ಮಾಡ್ಲಿಕ್ಕತ್ತೀನಿ, ಅವನ ಮಹಿಮಾ ಏನು, ನಮಸ್ಕಾರಕ್ಕೆ ವೈಶಿಷ್ಟ್ಯ ಏನು, ನಮಸ್ಕಾರಕ್ಕೆ ಬೆಲೆ ಹೆಂಗದ, ನಮಸ್ಕಾರ ಹೆಂಗೆ ಮಾಡಬೇಕು, ಹಲೋ ಅಂತ ಹೇಳೋದಲ್ಲ. ನಮ್ಮಲ್ಲಿ ಫಾರಿನರ್ ಬಂದೆಲ್ಲ ಕೆಡಿಸ್ಬಿಟ್ಟಾರ. ಈ ಕೈ ಮಾಡಿಟ್ರು ಮುಗಿದು ಹೋತು, ನಮಸ್ಕಾರ ಅಲ್ಲೇ ಇಲ್ಲ. ಆ ವೈಶಿಷ್ಟ್ಯ ನಮಸ್ಕಾರಕ್ಕೆ ಅದು ಶಿರಸ ಉರಸ ದೃಷ್ಟ ಮನಸ ವಶಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನೋಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. 8 ಕೂಡ್ಬೇಕಂತ. ತಲೆ, ಮಿದುಳು, ಕೈ, ಮಾಲು, ಭಕ್ತಿ ಅಷ್ಟು ಕೂಡ ನಮಸ್ಕಾರ ಮಾಡೋಕಲ್ಲಿ. ನಮ್ಮ ಒಮ್ಮೆ ಹಂಗಾಗೇ ಇಲ್ಲ. ಇಲ್ಲಿ ಉದ್ಕ ಬಿದ್ದಿರ್ತಾನ, ಮನಸ್ಸಲ್ಲಿ ಹೋಗ್ಬಿಟ್ಟಿರ್ತದೆ. ಹೌದಾ? ಕೈ ಸೊಟ್ಟಾಗಿರ್ತದೆ, ಕಾಲು ಸೊಟ್ಟಾಗಿರ್ತಾವ. ಶಿರಸ ತಲೆ, ಉರಸ ದೃಷ್ಟ್ಯ ಮನಸ ವಶಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನೋಭ್ಯೋ ಪ್ರಣಾಮೋ ಅಷ್ಟ ಅಂದ್ರೆ ಎಷ್ಟು? ಅಷ್ಟಾಂಗ ಈರಿತ. 8 ಕೂಡ್ಬೇಕಂತ. 8 ಕೂಡಿ ನಮಸ್ಕಾರ. ಮತ್ತೆ ಹೆಣ್ಮಕ್ಳು ಹಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಿಮ್ಗೆ ಗೊತ್ತದ, ಹೌದಾ? ಹಿಂದಕ್ಕೆ ಹರಿಕಾಮ ಹೇಳಿ ನಿಮ್ಮ ಮಾತನ್ನ 5 ಕೂಡಿ ಸಾಕು, ನಿಮಗೆ ಉದ್ಕ ಹಾಕೋ ಪ್ರಶ್ನೆ ಎಲ್ಲೇ ಇಲ್ಲ ಮಗ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಸೂಜಿ ಕರದಲ್ಲಿ ಪಿಡಿದು ಸಮರವನ ಜಯಿಸುವೇನು. ಹೋದ ಯುದ್ಧಕ್ಕೆ ಸೂಜಿ ಹಿಡ್ಕೊಂಡು ಕೆಲಸ ಆಗ್ತಾ ಒಂದು ಸೋದ್ ಬಿಡ್ತಾನ. ಹಂಗೆ ಪರಮಾತ್ಮ ಅಂಥ ಮಹಾಯುದ್ಧ ಘೋರ. ಅಂಥ ಪರಮಾತ್ಮ ನಾವು ಸಣ್ಣ ಒಂದು ಹಲೋ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಹಂಗಲ್ಲ ಅಂತಾರ. 2 ರೆಕ್ಕಿ ಬೇಕು ನಿಮಗೆ, ಒಂದು ಭಕ್ತಿ, ಒಂದು ಜ್ಞಾನ. ಇವು ಇದ್ದ ಮಾತ್ರ ಮತ್ತೆ ಹೋಗ್ಲಿಕ್ಕೆ ಸಾಧ್ಯ. ಭಕ್ತಿ ಜ್ಞಾನ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮಾತಾಡಿದ್ದಾರೆ. ಪೂಜಿಸಿ ಏನ್ ಮಾಡ್ತಾರೆ ಹಂಗಾರ? ಧರ್ಮಾರ್ಥ ಕಾಮಗಳ ಬಯಸುವರು. ಬರೀ ಕೇಳೋದು ನಮ್ಮ ಕೆಲಸ, ಅದು ಕೇಳೋದು ಬಿಡ್ರಿ ಅಂತ. ನಿಷ್ಕಾಮ ಕರ್ಮದ ಮಾಹಿತಿ ಹೇಳ ದಾಸರು ಪುನಃ ಹೇಳ್ತಕ್ಕಂಥ ಮಾತದು. ನಮ್ಮ ವೈಷ್ಣವ ಸಿದ್ಧಾಂತ ದೇಶ ವಿಶಿಷ್ಟ. ಇದು ಒಂದು ವೈಶಿಷ್ಟ. ಇಂಥ ಮಾತು ಇನ್ನು ಎಲ್ಲಿ ಸಿಗೋದಿಲ್ಲ ತಗೊಳ್ರಿ. ಪರಮಾತ್ಮ ನಾವು ದೇವ್ರ ಮುಂದೆ ಹೊಂದ್ಕೊಂಡ್ರೆ ನಮಗೇನು ಬೇಕು ಗೊತ್ತಾವಲ್ಲ. ನಮ್ಮ ನೋಡಿಲ್ಲ ನಾವು. ಒಂದು ಹೊಳ್ಳಿ ಸ್ವಾಮಿ ಒಂದು ಸೈಟ್ ಕೊಡಿಸು, ಆ ಸೈಟ್ ಮನೆ ಕಟ್ಟಿಸಿಕೊಡು, ಮನೆ ಒಳಗೆ ಚಂದನ ಹಿಂದನ್ನು ಕೊಡು, ಅವ ಹೆಂಡತಿ ತಂದು ಕೊಡು, ಮಕ್ಕಳನ್ನ ಕೊಡು, ಏಟ್ ಕೊಡ್ಬೇಕು ಅವ. ಅದಕ್ಕೆ ದಾಸ ಅಂತ ನೋಡಿ. ಭಿನ್ನ ಹೆಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಸ್ವಾಮಿ ಏನು ಕೇಳಿದಾನೆ ನಾವು ನೀವು ಅನ್ಬೇಕು. ಹಂಗೆ ದೇವ್ರು ನಿಮ್ಗೆ ಏನು ಕಡಿಮೆ ಮಾಡ್ಯಾನ? 2 ಊಟ ಕೊಟ್ಟಾನ, ಕೈ ಕಾಲು ಕಿವಿ ಎಲ್ಲೇವ ಅಲ್ಲೆಲ್ಲೇವ ಸೂತ್ರವು, ಒಂದು ಶಕ್ತಿ ಕೊಟ್ಟನ, ಕೈಯ ದುಡ್ಡು ಕೊಟ್ಟನ. ಇನ್ನೂ ಏನು ಕೊಡ್ಬೇಕು ನಿಮ್ಗೆ ಹೇಳಿ ನೋಡಂತ. ನಾವಂತ ಏನು ಕೆಲಸ ಮಾಡ್ತೀವಿ? ಇಷ್ಟು ಕೊಟ್ಟದ್ದೇ ಕೃತಾರ್ಥ ಸ್ವಾಮಿ. ಎಲ್ಲ ಕೊಟ್ಟಿಪ್ಪ, ನಮಗೆ ಇನ್ನೇನು ಬೇಡ.
ನೀ ಎಲ್ಲಿದ್ದಿ ತಿಳಿಸು, ನೀನು ನೋಡು ಹಂಗಾಗಿ ನಮಗೆ ನೀ ಕಣ್ಣಾಗ ಕಾಣಬೇಕು, ಕನಸ್ನೇ ನೀ ಬರ್ಬೇಕು, ಮೈ ತುಂಬ ನಿಲ್ಬೇಕು, ನೀನು ಜ್ಞಾನ ಕೊಟ್ಬಿಟ್ಟು ಸಾಕು, ಇದನ್ನೇ ಕೇಳೋದು ಕೊಡು. ಉಳಿದೆಲ್ಲ ಕೊಟ್ಬಿಟ್ಟು ದೇವರು ಅತಿ ಕೇಳೋದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಭಕ್ತಿ ಇರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟೇ ಕೊನೆ ಪದ್ಯ ಈ ದಿವಸ ನಾ ಹೇಳಿದ್ರು. ಇಲ್ಲಿಂದ ಹಿಡ್ಕೊಂಡು ಮುಂದೆ ಪದ್ಯ ಪರಮಾತ್ಮನ ಅನಂತ ಗುಣಗಳ ವರ್ಣನೆ. ಜಗನ್ನಾಥ ದಾಸರಿಗೆ ಪರಮಾತ್ಮ ಹೊಗಳ್ಬೇಕು ಅಂತಂದ್ರೆ ಎಲ್ಲ ಮರ್ತು ಬಿಡ್ತಾರ ಅವರು. ನಾ ಶ್ರಾದ್ದ ಬಗ್ಗೆ ಹೇಳಿ ಹತ್ತೀನಿ ಮರ್ತು ಬಿಟ್ರೆ ಅವನು ಗುಣಗಾನ ಬಂತಲ್ಲ. ಇದು ಪ್ರಭಾವ. ಕುಮಾರವ್ಯಾಸ ಮಹಾಭಾರತ ಈ ಒಂದು ಸುಮಾರು ಕೃಷ್ಣ ಬಂದ. ಎಲ್ಲಿ ಬಂದ ಕೃಷ್ಣ? ದ್ರೌಪದಿ ಹಳ್ಳಿ ಹತ್ತಿದ್ಲು. ಕೃಷ್ಣ ದುರ್ವಾಸರನ್ನು ಶಾಪ ಕೊಡ್ತಾರಪ್ಪ, ಕೊಡ್ಲಿಕ್ಕೆ ಏನಿಲ್ಲ, ದುರ್ವಾಸ ಆತಿಥ್ಯ. ದುರ್ವಾಸ ಬಂದು ಕೇಳಿ ರೆಡಿ ಒಳಕು ಕೃಷ್ಣ ಕ್ಷೇತ್ರ ಏನಿಲ್ಲ ಕೊಡ್ಲಿಕ್ಕೆ, ಅಕ್ಷಯ ಪಾತ್ರೆ ಮಲ್ಕೊಂಡ್ಬಿಟ್ಟದು. ಹಳ್ಳಿ ಹತ್ತಿದ್ಲಕ್ಕಿ ಏನು ವರ್ಣಿಸ್ತಾನ ಕುಮಾರವ್ಯಾಸ. ಇಷ್ಟ ದೇವ ಬಂದನು, ಇಷ್ಟ ಹೇಳ್ಕ. ದೇವರು ಕರ್ತೃಪದ, ಬಂದನು ಕ್ರಿಯಾಪದ, ಉಳಿದೆಲ್ಲ ವಿಶೇಷಣ. ಏನೆಲ್ಲ ಪುರಾಣ ವೇದ. ದೇವ ಬಂದನು, ಋಷಿಗಳ ಪಿತಾಮಹನು ಬಂದನು, ಅಕ್ಷರಾಕ್ಷರ ಬಂದನು, ಅಕ್ಷರೇಟ್ಯನು ಬಂದನು. ಯಾಕ ಕಾವ್ಯ ಮರೆದ್ಬಿಟ್ಟದವ್ರಿಗೆ, ದೇವ್ರು ಬಂದಲ್ಲ. ಬಂದಾನು ನಮ್ಮ ಸ್ವಾಮಿ ಬಂದಾನು ಅಂತ ಹಾತಿರಲಿಲ್ಲ. ಹಂಗಿದ್ದ ಇವ್ ದಾಸರಿಗೆ ಹಂಗಾಗಿ ಕೇಳ್ಕೊಡ್ರಿ ಏನು ಹೊಗಳ್ತಾರ ನೋಡ್ರಿ, ಹೆಂಗೆ ಹೊಳ್ತಾರ ನೋಡ್ರಿ ದೇವ್ರನ್ನ. ಸ್ವಾಮಿ ಮಹಾಮಹಿಮ ಸಂಪನ್ನೇನು ಅಂತಾರ. ಎಲ್ಲ ನೆನಪಾಗ್ಬಿಟ್ಟ ದಾಸರಿಗೆ. ಇದು ವೈಶಿಷ್ಟ್ಯ, ಪದ್ಯದ ವೈಶಿಷ್ಟ್ಯ. ಹಿಂಗೆ ಆಗ್ತದೆ, ಕವಿಗಳಿಗೆ ಹಿಂಗೆ ಆಗ್ತದೆ. ಬರೆಯೋರಿಗೆ ಯಾವಾಗ ತನ್ಮಯ ಆಗ್ತಾರ, ಭಕ್ತಿ ಉದ್ರೇಕ ಆಗ್ತದೆ, ಎಲ್ಲ ಮರ್ತ್ಬಿಡ್ತಾವೆ. ಎಲ್ಲಿದ್ದೇವೆ ಏನು ಮರ್ತ್ಬಿಡ್ತಾರೆ, ಅವನು ಹೊಗಳಿಗೋತ ಕೂತ್ಕೊಂಡ್ಬಿಡ್ತಾರ. ಅವನ ಮಹಿಮಾ ಅಂತಕ್ಕಂಥ ಸಮುದ್ರ ಮುಳುಗಿ ಬಿಡ್ತಾರೆ. ತಿಳ್ಕೊಡ್ರಿ ಅದನ್ನ ಹೇಳ್ತಾ ಇರ್ತಾರೆ ನೋಡಿ. ಹೆಂಗತ್ತೆ ಶಬ್ದ ಶಕಟ ಭಂಜನ. ಸಕಲ ಜೀವರ ನಿಕಟಕನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುವ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ಎನಿಸುವ ಸರ್ವ ಕಾಲದಿ ಅಕಟಕಟ ಈತನ ಮಹಾಮಹಿಮಳಿಗೆ ಏನೆಂಬೆ. ಇನ್ನು ಹೆಂಗೆ ಹೊಗಳಿಪ್ಪ ಅಂತ ದಾಸ. ಇನ್ನು ಮಹಾಮಹಿಮಳಿಗೆ ಏನೆಂಬೆ. ಒಂದು ಮಹಿಮಾನ, ಎರಡು ಮಹಿಮಾನ, ಮುಂದೆಲ್ಲ ಪದ್ಯ ಹಂಗ ತಿಳ್ಕೊಡ್ರಿ. ಇನ್ನು 8-10 ಪದ್ಯಗಳು ಬರೇ ಪರಮಾತ್ಮ ಸ್ತೋತ್ರ ಮಾಡೋದು. ಇದೇ ಹರಿಕಥಾಮಸಾರದ ಪದ್ಯ ಪದ್ಧತಿ. ತಿಳ್ಕೊಡ್ರಿ ಹೆಂಗೆ. ಇದಕ್ಕೆ ಪಾರಾಯಣ ಮಾಡೋಕೊಂಡು ಇದನ್ನ ದೇವ್ರ ಹೆಸರು ನಮ್ಗೆ ಗೊತ್ತಿಲ್ದಂಗೆ ಶಾಸ್ತ್ರೋಕ್ತ, ವೇದೋಕ್ತ, ಪುರಾಣೋಕ್ತ, ಮಂತ್ರೋಕ್ತ ಮಂತ್ರ ನಮ್ಮ ಕಡೆ ಅನಿಸ್ತದ ದಾಸರಾಯ. ಅದಕ್ಕೆ ಹರಿಕಥಾಮಸಾರ ಇಷ್ಟು ಬೆಲೆ, ಇಷ್ಟು ವೈವಿಧ್ಯ ಅಂತ ಹೇಳ್ತಾ ಇದ್ದಾರೆ. ಈ ಇದೇನು ಕನ್ನಡ ಗ್ರಂಥ ಇದ್ರಾಗ ಏನು ತಲೆಯದ ಅನ್ಕೊತ ಕೊಡಬಾರ್ದು. ಮತ್ತೆ ತಿಳ್ಕೊಡ್ರಿ ದೇವರು ಇಲ್ಲ ನಾ ಸಂಸ್ಕೃತ ಕಷ್ಟ ಒಲೆಮ ಕನ್ನಡ ಕೊಲೆಂಗಲ್ಲ ಅಂತ ಹೇಳ ನನ್ನ ದೇವರೆಲ್ಲ ಅಂತಾರ. ಏ ಭಾಷಾಶಾಸ್ತ್ರೇಶು ನಿರತಾಹ ದೇವೈ ನಿಲಯಗಾಮಿನಃ. ಅದೇ ಭಾಷಾಶಾಸ್ತ್ರ ಅಭ್ಯಾಸ ಮಾಡಿ ಭಾಷಾ ಬೇಕು. ಸಂಸ್ಕೃತ ಬಹಳ ದೊಡ್ಡ ಭಾಷಾ, ದೇವ ಭಾಷಾ ಅಂತ ಪವಿತ್ರ ಭಾಷೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳಿದ್ರೆ ಭಾಷಾಸು ಮುಖ್ಯ ಮಧುರ ಭಾಷಾ ಗೀರ್ವಾಣ ಭಾರತಿ ತಸ್ಮಾತ್ ಕಾವ್ಯಂ ಮಧುರಂ ತಸ್ಮಾತ್ ಸುಭಾಷಿತ. ಸಂಸ್ಕೃತ ವೇಟದ ಹಂಗೆ ಎಲ್ಲ. ಈಗ ಸಂಸ್ಕೃತ ಉಪನ್ಯಾಸ ಮಾಡಿದ್ರೆ ಯಾರು ಕೇಳ್ತಾರ? ಎದ್ದು ಹೋಗ್ಬಿಡ್ತಾರೆ ಎಲ್ಲಾರು, ಹೌದಿಲ್ಲ? ಮತ್ತೆ ತಮಿಳುನಾಡಿಗೆ ಎಷ್ಟು ಭಕ್ತರಾಗಿ ಹೋಗ್ಯಾರ. ಮೀರಾಬಾಯಿ ಎದುರಾಗ ಹಾಡಿದ್ಲಕ್ಕಿ, ಹೌದಾ? ಕೃಷ್ಣ ಕುಣಿಸ್ಬಿಟ್ಟಾರ ಅವರೆಲ್ಲ. ತಿಳ್ಕೊಡ್ರಿ ಆಳ್ವಾರವ್ರು ಅವ್ರು ದೇವ್ರು ಬೇಕು ಪ್ರತ್ಯಕ್ಷ. ಅವ್ರ ದೇವ್ರಿಗೆ ಆ ಭಾಷಾ ಮಹತ್ವ ಇಲ್ಲ. ಶಂಕರಾಚಾರ್ಯರು ದಿಗ್ವಿಜಯಕ್ಕೆ ಹೊಂಟಿದ್ರು, ಉತ್ತರ ದೇಶಕ್ಕೆ ಹೋದ್ರು. ಒಂದು ಗುಡಿ ಪ್ರವೇಶ ಮಾಡಿದ್ರು. ಅಲ್ಲಿ ಹೊರಬಂದು ನೋಡಿದ್ರು ಒಂದು ಹಳ್ಳಿ ಗಿಡ. ಅಲ್ಲಿ ಮುದು ಕೂತ್ಕೊಂಡಾನ. 100 ದಾಟ್ಯಾವ ಅವಾಗಲೇ. 100 ದಾಟ್ಬಿಟ್ಟ ಅವ ವಯಸ್ಸಿಗೆ. ಆ 100 ವಯಸ್ಸು ದಾಟಿದ ಹಲ್ಲಿಲ್ಲ, ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಮುದುಕಾಗ್ಯಾನ. ಅವ ಸಂಸ್ಕೃತ ವ್ಯಾಕರಣ ಗಟ್ಟಿ ಮಾಡ್ಕೋದು ಕೂಗಿದ್ನಂತವೇನು. ಅರ್ಥ ಆಗ್ತಿಲ್ಲ ಮಗ. ಶಾಸ್ತ್ರ ಅಲ್ಲ, ವೇದ ಅಲ್ಲ, ವಿಷ್ಣು ಸಹಸ್ರನಾಮಲ್ಲ, ವ್ಯಾಕರಣ ರಾಮ 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 ಅನ್ಕೋತ ಕೂಗಿದ್ನವ. ಶಂಕರಾಚಾರ್ಯ ನೋಡಿರವನು. ಅವ್ರು ಬರೋದು ಭಜ ಗೋವಿಂದಂ ಹೇಳ್ತಾರಲ್ಲ ಅಂತಾರ. ಏ ಮೂಢಮತೆ ಅಂದ್ರೆ ನಾವು ಹೋಗಿ ಯಾರಿಗೆ ಆ ಮುದುಕ ಏ ಮೂಢಮತೆ ಏ ದಡ್ಸೊಳೆ ಮಗನ ಅಂದ್ರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ನಹಿ ನಹಿ ರಕ್ಷತಿ ಡ್ರಿಂಕಿಂಗ್ ಕರಣೆ. ಡ್ರಿಂಕಿಂಗ್ ಅನ್ನೋ ಒಂದು ಕ್ರಿಯಾಪದ, ಅದು ಒಂದು ಸೂತ್ರ. ಅದನ್ನ ಬಾಯ್ಫ್ರೆಂಡ್ ಕೂತಿದ್ದ ಆವಾಗ. ಅಲ್ಲೂ ನಾಡು ನಡೆದು ಸಾಯ್ತಿದ್ದೆ. ಯಾಕೆ ಗ್ರಾಮದಲ್ಲಿ ಸಾಯ್ತಿದ್ದಿ? ಭಜ ಗೋವಿಂದಂ. ಏನು ಸ್ತೋತ್ರ ಮಾಡು? ಗೋವಿಂದ ಸ್ತೋತ್ರ ಮಾಡು. ಶಂಕರ ಯಾರ ಹೇಳ್ರಿ. ಅಂತೂ ಪರಮಾತ್ಮ ವೈಶಿಷ್ಟ್ಯ ಅಲ್ಲಿ ದಾಸ ಹೇಳ್ತಾರೆ ನೋಡ್ರಿ. ಇಲ್ಲಿ ಶಕಟ ಭಂಜನ ಒಂದೇದು. ಎಲ್ಲಿ ಕಥಾ ಗೊತ್ತಾತಿಲ್ಲ ನಿಮಗೆ? ದಶಮಸ್ಕಂದ ಭಾಗವತ. ಶಕಟ ಅಂದ್ರೆ ಬಂಡಿ, ಹೌದಾ? ಶಕಟ ಭಂಜನ ಒಂದೇದು. ಸಕಲ ಜೀವರ ನಿಕಟಕನು ತಾನಾಗಿ. ಇದು ಸಿದ್ಧಾಂತ ಮಹತ್ವ. ಪರಮಾತ್ಮ ಎಲ್ಲರಲ್ಲಿ ಅಂತರ್ಯಾಮಿಯಾಗಿ ತಮ್ಮ ನಿಯಾಮಕರಾಗಿರ್ತಕ್ಕಂಥ ಎಲ್ಲರಲ್ಲಿ ಇದ್ದಾನೆ ಭಗವಂತ. ಯಾವ ಗುಹೆ ಗುಡಾರ ಗುಂಬರಾಜಿ ಹೋಗ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ನಮ್ಮ ಸಖನಾಗಿ, ನಮ್ಮ ತಂದೆಯಾಗಿ, ನಮ್ಮ ಸ್ವಾಮಿಯಾಗಿ, ನಮ್ಮ ರಕ್ಷಕನಾಗಿ ನಮ್ಮಲ್ಲೇ ಕೂತ್ಕೊಂಡ ಭಗವಂತ. ಹಿಂದೆ ನೋಡಿರಿ, ಕಣ್ಣಿಗೆವೇ ಎಂದದಲ್ಲಿ ಅಲ್ಲ ಪರಮಾತ್ಮ ಇರ್ತಕ್ಕಂಥ ಇಷ್ಟು ಪರಮಾತ್ಮ ಹೇಳ್ತಾ ಇದ್ದಾರೆ. ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಮುಂದೆಂದು
ಎಲ್ಲ ಕಾಣಿಸೋತಂತ ದೇವ್ರಾಗತ್ತೆ. ಬಂದ ಇಲ್ಲಿ ಬಂದೇನಪ್ಪ ಬರ್ರಿಂದ ಅಡ್ವರ್ಟೈಸ್ ಕೊಟ್ಟಂತ ದೇವ್ರಿ ಅಂದ್ರೆ ಅಲ್ಲೇ ಆಗ್ತಾಳ. ಸಕಲ ಕರ್ಮವ ಮಾಡಿ ಮಾಡಿಸುವ. ಎಷ್ಟು ಮಂದಿ ಜನರು ಏನ್ ತಾನ ಏನು ಕ್ರಿಯೆ ಅಲ್ಲಿ ತಾನ ಅಂತರ್ಯಾಮಿಯಾಗಿ ಮಾಡ್ತಾನ, ಇವರಿಂದ ಮಾಡಿಸ್ತಾನ. ಆ ಸುಖ ದುಃಖ ಅವಾಗೇನು ಸಂಬಂಧ ಇಲ್ಲ ತಿಳ್ಕೊಂಡ್ರಿ. ಪರಮಾತ್ಮಗೆ ಕೆಟ್ಟ ಕೆಲಸನೂ ಮಾಡಿಸ್ತಾನ, ಅವ್ರ ಯೋಗ್ಯತೆ ತಕ್ಕಂಗೆ, ಅವ್ರ ಸ್ವಭಾವ ತಕ್ಕಂಗೆ, ಅದು ಸಂಬಂಧ ಇಲ್ಲ. ಪುಣ್ಯ ಕೆಲಸನೂ ಮಾಡಿಸ್ತಾನ, ಅದು ಸಂಬಂಧ ಇಲ್ಲ. ಅವ ನಿರ್ಲಿಪ್ತ ಭಗವಂತ ಆಗಿರ್ತಕ್ಕಂಥವ ಅಂತ ಹೇಳ್ತಾರೆ. ಮಾಡಿ ಮಾಡಿಸುವ ಅವಂತವ ಅಕುಟಿಲಾತ್ಮಕ ಅಂತ ಮಹಾನುಭಾವ. ಅವ ಇಷ್ಟು ಹೇಳ್ತಾರೆ, ಪರಮಾತ್ಮ ದೋಷ ದೂರ ಅಂದ್ರು ಒಂದು ಅಕುಟಿಲಾತ್ಮಕ. ಕುಟಿಲ ಅಂದ್ರೆ ಕೌಟಿಲ್ಯ, ಮೋಸ ಅಂತ ಅರ್ಥ. ಜಗತ್ ನೋಡಿ, ಇಷ್ಟು ಪುರಾಣ ಇಷ್ಟು ಕಥೆ ಓದ್ತೀರಿ, ದೇವರು ಮೋಸ ಮಾಡಿದ ಅಂತ ಹೇಳಿದ ದುಷ್ಟ್ರಿ ಮಾಡ್ಯಾನ. ಮತ್ತೆ ಮೋಹಿನಿ ರೂಪ ತಗೊಂಡ ಅವ್ರ ಸಂಬಳ ಮಾಡಿದ ಅಂತ ಅರ್ಥ. ಸಜ್ಜನರಿಗೆ ಮೋಸ ಮಾಡಿದ ವಿಷ್ಣು ತೀರ್ಥರಿಗೆ, ಪ್ರಭುತ್ವ ಸ್ವಾಮಿಗಳಿಗೆ, ಇವತ್ತು ಪದ್ಮನಾಭ ತೀರ್ಥ ಆರಾಧನೆ ಅಂಥವ್ರಿಗೆ ಅಂತ ಮಾಡಿದ ದೇವರಾಗುತ್ತೆ. ಅಕುಟಿಲಾತ್ಮಕ ಪರಮಾತ್ಮ ಆಗುತ್ತೆ. ಎಂದೂ ಕೂಡ ತನ್ನ ಭಕ್ತರಿಗೆ ಎಂದು ಮೋಸ ವಂಚನೆ ಅವನಲ್ಲಿ ಇಲ್ಲೇ ಇಲ್ಲ. ಲಕ್ಷಣ ಆಗ್ತಾ ಇದ್ದಾರೆ. ಇದೆಲ್ಲ ಅವನ ವೈಭವ ಹೌದಿಲ್ಲ, ನಾಮಸ್ಮರಣೆ ಹೌದಿಲ್ಲ, ಇದೆಲ್ಲ ಇದು ಅನುಭವ ಹೌದಿಲ್ಲ ಇದನ್ನ ಅಂತ ಮಹಾನುಭಾವರು. ಭಕುತ ಜನರಿಗೆ ಸುಖದ, ಸುಖಂ ದದಾತಿ ಸುಖದ ವಿಷ್ಣು ಸಹಸ್ರನಾಮ ಶಬ್ದ ಹೌದಾ. ಭಕುತ ಜನರಿಗೆ ಸುಖದ, ತನ್ನ ಜನರಿಗೆ ಸುಖ ಕೊಡ್ತಕ್ಕಂಥವ. ನಾವೇನ್ ತಿಳ್ಕೊಂಡ್ಬಿಡಿ, ಸುಖ ಅಂದ್ಕೊಂಡು ನಮ್ಮ ಈಗ ಮಲ್ಕೊಳ್ಳೋದು ಊಟ ಮಾಡೋದು ತಿಳ್ಕೊಂಡ್ಬಿಡಿ, ಅವು ಅಷ್ಟ ಅಲ್ಲ. ಮತ್ತೆ ಜ್ಞಾನ ಸುಖ ಅಂತ ಅರ್ಥ, ವೈರಾಗ್ಯ ಸುಖ ಅಂತ ಅರ್ಥ ತಿಳ್ಕೊಡ್ರಿ. ಈ ಸುಖ ದೊಡ್ಡ ಯಾವಾಗಿದ್ರು, ಈ ಸುಖ ತಿನ್ನೋದು ಉಣ್ಣೋದು ಇವು ಸಿಕ್ಕಿಸಿದವನು ಇದು ಮಹತ್ವ ಅಲ್ಲ, ಇದನ್ನು ಕೊಟ್ಟೆ ಕೊಡ್ತಾನ. ಅದರ ಒಂದಿಗೆ ಜ್ಞಾನ ಸುಖ ಮೋಕ್ಷ ಕೊಡ್ತಾನೆ ಪರಮಾತ್ಮ. ಸುಖದ ಎನಿಸುವ ಸರ್ವಕಾಲದಿ ಅಂತಲ್ಲ. ಅಕಟಕಟ ಅಯ್ಯೋ ಆಶ್ಚರ್ಯ. ಅಕಟಕಟ ಅಂದ್ರೆ ಅಯ್ಯೋ ಅಂದಂಗೆ ಆಶ್ಚರ್ಯ ಶಬ್ದ ಇದು. ಅಕಟಕಟ ಶಬ್ದ ಏನು ಆಶ್ಚರ್ಯ, ಈತನ ಮಹಾ ಮಹಿಮೆಗಳಿಗೆ ಏನೆಂಬೆ, ಎಂತ ಆಶ್ಚರ್ಯ ಬಗ್ಗೆ ಇದೇನು ಆಶ್ಚರ್ಯ ಇಲ್ಲ. ಆ ಮಹಾಮಹಿಮ ಬರ್ತಕ್ಕಂಥ ಅವನು ಅನಂತ ಮಹಿಮೆಗಳು, ಅವನ ಮಹಿಮಾಕ್ಕೆ ಫುಲ್ ಸ್ಟಾಪ್ ಇಲ್ಲೇ ಇಲ್ಲ ಅಂತ ಮಹಿಮಾ ಪರಮಾತ್ಮನ ಸ್ತೋತ್ರ ಮಾಡ್ತಾ ಶ್ರಾದ್ದಾದಿಗಳನ್ನ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ ಅನ್ನೋದು ಇವತ್ತು ಮುಗಿಸ್ತೇನೆ. ನಾಳೆ ಸಂಧಿ ಮುಗಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರ